ನಮಸ್ತೆ. ಸನಾತನ ಜ್ಯೋತಿಷ ಶಾಸ್ತ್ರ ಪಾಠ 16ಕ್ಕೆ ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ನಾವು ದೈವ ಪ್ರಾರ್ಥನೆಯನ್ನ ಮಾಡಿ ತದನಂತರ ಪಾಠವನ್ನ ಶುರು ಮಾಡೋಣ. ಎಲ್ಲರೂ ಸೀದಾ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಬೆನ್ನನ್ನ ನೇರ ಮಾಡಿ ನಮಸ್ಕಾರ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಕಣ್ಣನ್ನ ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ದೈವ ಪ್ರಾರ್ಥನೆ, ಗುರುಗಳು ನಿಮ್ಮ ತಂದೆ ತಾಯಿಗಳನ್ನ ನೆನೆದು ಪಾಠವನ್ನ ಶುರು ಮಾಡುವಂಥದ್ದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಪಾಠದಲ್ಲಿ ಗ್ರಹಗಳ ಗೋಚಾರ ಸಂಚಾರ ಫಲ, ಗ್ರಹಗಳ ಗೋಚಾರ ಫಲ ಅಂತ ಹೇಳ್ತಾ ಇರ್ತೀವಿ. ಏನದು ಗೋಚಾರ ಅಂತಂದ್ರೆ ಗ್ರಹಗಳ ಚಾರ, ಗ್ರಹಗಳ ಚಲನೆಗೆ. ನೋಡಿ, ಎಲ್ಲ ಈಗ ಸೂರ್ಯ ಇದೆ, ಸೂರ್ಯಮಂಡಲದಲ್ಲಿ ಸೂರ್ಯ ಅಧಿಪತಿ, ಸೂರ್ಯನ ಸುತ್ತು ಎಲ್ಲ ಗ್ರಹಗಳು ಚಲನೆ ಮಾಡ್ತಾ ಇರ್ತವೆ ಅಲ್ವಾ. ಸೊ ಈ ಗ್ರಹಗಳ ಚಲನೆಗೆ ನಾವು ಗೋಚಾರ ಅಂತ ಕರೆಯೋದು. ಏನದು, ಅದರಿಂದ ಏನ್ ಫಲ ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ನಮ್ಮ ಮುಖ್ಯವಾಗಿ ಗೋಚಾರ ಫಲ ತಿಳ್ಕೊಳ್ಳಕ್ಕೆ 2 ಕುಂಡಲಿ ಬೇಕಾಗತ್ತೆ. ಒಂದು ಜನ್ಮ ಕುಂಡಲಿ. ನಿಮ್ಮ ಜನ್ಮ ಕುಂಡಲಿ ನಿಮ್ಮ ಹತ್ರ ಇದೆ ಅಲ್ವಾ? ಯಾರ ಹತ್ರ ಇದೆಯೋ ಬೇಕಾದ್ರೆ ಜನ್ಮ ಕುಂಡಲಿ ಒಂದ್ ಕಡೆ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ನಿಮ್ಮ ಜನ್ಮ ಕುಂಡಲಿ ಒಂದು ಹೊಸ ಶೀಟ್ ಅಲ್ಲಿ ಇಲ್ವಾ ಬುಕ್ ಅಲ್ಲಿ ಒಂದು ಸಪರೇಟ್ ಆಗಿ ಒಂದು ಬರ್ಕೊಳ್ಳಿ, ಜನ್ಮ ಕುಂಡಲಿ. ಇದು ಬಲಗಡೆ ಏನ್ ಕಾಣಿಸ್ತಾ ಇದೆ ನಿಮಗೆ? ಗೋಚಾರ ಕುಂಡಲಿ. ಗೋಚಾರ ಅಂತಂದ್ರೆ ಏನು? ಈಗಿನ ಸಮಯಕ್ಕೆ ಜಾತಕವನ್ನು ಹಾಕುವುದಕ್ಕೆ ಅದನ್ನ ಗೋಚಾರ ಅಂತ ಕರೀತಾರೆ. ನೋಡಿ, ಎಕ್ಸಾಂಪಲ್ ತೋರಿಸ್ತೀನಿ. ಇದನ್ನೇನ್ ತಗೊಂಡಿದ್ದೀನಿ ನಾನು? ಇವತ್ತಿನ ತಾರೀಕೇನು? 20 ಜೂನ್ 2026 ಶನಿವಾರ ರಾತ್ರಿ 9:15 ರಾತ್ರಿ ಬೆಂಗಳೂರಿನ ಸ್ಥಳಕ್ಕೆ ಈ ಕುಂಡಲಿಯನ್ನ ಹಾಕಿದೀನಿ. ಅದನ್ನ ಗೋಚಾರ ಕುಂಡಲಿ. ಯಾರು ಬಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಪ್ರಶ್ನಾ ಕುಂಡಲಿ ಅಂತೀವಲ್ಲ, ಆ ಪ್ರಶ್ನಾ ಕುಂಡಲಿನ ಗೋಚಾರ ಕುಂಡಲಿ, ಅಷ್ಟೇನೇನಿಲ್ಲ. ವೆರಿ ವೆರಿ ಸಿಂಪಲ್. ಹೇಗೆ ಅದನ್ನ ತಗೊಳ್ಳೋದು ಅಂತಂದ್ರೆ ನೋಡಿ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಾಫ್ಟ್ವೇರ್ ಅಲ್ಲಿ ಒಂದು ಹೊಸ ಅದನ್ನ ಹಾಕೋಣ. ಯಾರ್ದೋ ಒಂದು ಇರುತ್ತೆ ಅನ್ಕೊಳ್ಳಿ, ಯಾರೋ ಬರ್ತಾರೆ, ಅವ್ರು ಡೇಟ್ ಆಫ್ ಬರ್ತ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಇದ್ದಾರೆ, ಜಸ್ಟ್ ಕ್ಯಾಸ್ಟ್ ಫಾರ್ ನೋ ಅಂತ ಹೊಡೆದ್ರೆ ಈ ಸಾಫ್ಟ್ವೇರ್ ಅಲ್ಲಿ ಈಗಿನ ಸಮಯಕ್ಕೆ ಆ ಕುಂಡಲಿ ಬರುತ್ತೆ ಅಷ್ಟೇ. ನೋಡಿ, ಈಗಿನ ಸಮಯಕ್ಕೆ ಆ ಕುಂಡಲಿ ಬಂದಿದೆಯಲ್ಲ, ಇವಾಗ ಎಷ್ಟು ಸಮಯ? 9:08 ಅಲ್ವಾ? 9 ಗಂಟೆ 8 ನಿಮಿಷ ರಾತ್ರಿ. ನಾನು ಆಲ್ಮೋಸ್ಟ್ ಅದೇ ಟೈಮ್ಗೆ ಇದೇನ್ ಕಾಣಿಸ್ತಿದೆ ನೋಡಿ, ಇದು ಯಾವ ಲಗ್ನ ಬಂತು? ಮಕರ ಲಗ್ನ. ರಾಶಿ ಯಾವುದು? ಸಿಂಹ ರಾಶಿ. ವೆರಿ ಗುಡ್. ಸೊ ಮಕರ ಲಗ್ನ, ಸಿಂಹ ರಾಶಿ. ಇದೇ ಒಂದು ಗೋಚಾರ ಕುಂಡಲಿ ಅಥವಾ ಪ್ರಶ್ನ ಕುಂಡಲಿ ಅಂತ ಹೇಳ್ತೀವಿ ನಾವು. ಈ ಸಮಯದಲ್ಲಿ ನಾವು ಕುಂಡಲಿನ ರಚನೆ ಮಾಡಬೇಕು, ಇಲ್ಲ ಸಾಫ್ಟ್ವೇರ್ ಅಲ್ಲಿ ತಗೋಬೇಕು. ತಗೊಂಡಾಗ ಯಾವ ಗ್ರಹಗಳು ಯಾವ ರಾಶಿಯಲ್ಲಿವೆ, ಲಗ್ನ ಯಾವುದು, ರಾಶಿ ಯಾವುದು ಅನ್ನೋದನ್ನ ಮುಖ್ಯವಾಗಿ ಗಮನಿಸಬೇಕು. ಇದನ್ನೇ ಕಾಪಿ ಅಂಡ್ ಪೇಸ್ಟ್ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಸಮಯ ನಾನು ತಗೊಂಡಿರೋದು 9:15 ತಗೊಂಡಿದ್ದೀನಿ. ಇವಾಗ ಏನ್ ಸಮಯ? 9:09 ಆಯ್ತಾ? ಹಾಗಾಗಿ ಏನು ಜಾಸ್ತಿ ಬದಲಾವಣೆ ಇಲ್ಲ. ಓಕೆನಾ? ಸೊ ಈಗ ನೋಡಿ, ಅದೇ ಕುಂಡಲಿ ನೋಡಿ, ಅದೇ ಲಗ್ನನೇ ಬಂತಿಲ್ಲಿ. ಇವಾಗ ಅದೇ ಈ ಸಮಯಕ್ಕೆ ಹಾಕೊಂಡಿದೀವಿ ಅಂತ ತಗೊಳ್ಳಿ. ಎಷ್ಟು ಸಮಯ ಇವಾಗ? 9:09 ಅಲ್ವಾ? ಅದನ್ನ ಇಟ್ಟು ನೋಡಿ, ಬಹಳ ಮುಖ್ಯವಾಗಿ ಗಮನಿಸಿ, ಬಹಳ ವಿಶೇಷವಾಗಿ ಫಲ ಸಿಗುತ್ತೆ ಇದು. ಓಕೆನಾ? ಇವಾಗ ಇದಾಗಿದ್ ಕ್ಲಾಸ್ ಆಗಿದ ತಕ್ಷಣ ನಿಮ್ಮದನ್ನು ನೋಡ್ಕೋಬಹುದು ನೀವು. ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ತುಂಬಾನೇ ಈಸಿ. ಈಗ ಜನ್ಮ ಕುಂಡಲಿ, ಯಾರೋ ಒಬ್ಬರದು ಜನ್ಮ ಕುಂಡಲಿ. ಓಕೆನಾ? ಅದನ್ನ ತಗೊಂಡಿರ್ತೀವಿ. ಅದನ್ನೆಲ್ಲ ಲಗ್ನ ಯಾವುದು, ಇದು ಯಾವ ಲಗ್ನ? ಇದು ಮೇಷ ಲಗ್ನ. ರಾಶಿ ಯಾವುದು? ಚಂದ್ರ ಯಾವ ಮನೆಯಲ್ಲಿ ವಾಸವಾಗಿದ್ದಾನೋ ಅದೇ ಜನ್ಮ ರಾಶಿ. ಚಂದ್ರ ಮಕರ ರಾಶಿಯಲ್ಲಿದ್ದಾನೆ, ಹಾಗೆ ಇದರ ಜನ್ಮ ರಾಶಿ ಯಾವುದು? ಮಕರ ರಾಶಿ ಆಗುತ್ತೆ. ಆಯ್ತಾ?
ಸೊ ಈಗ ಎರಡು ಕಂಪೇರ್ ಮಾಡಬೇಕು. ಏನ್ ಹೇಳುತ್ತೆ ನಿಯಮ, ಏನ್ ಹೇಳುತ್ತೆ ಗೋಚಾರ ಫಲ ನಿಯಮ? ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಇರುವ ಗ್ರಹವನ್ನು ಎಣಿಸಬೇಕು, ತದನಂತರ ಗೋಚಾರ ಫಲ ನೋಡಬೇಕು. ಏನದು ಅಂತಂದ್ರೆ, ಜನ್ಮ ರಾಶಿ ಯಾವುದು ನೋಡಿ, ಬರೀತೀನಿ, ಗಮನ ಕೊಡಿ. ನೋಡಿ, ಇದು ಜನ್ಮ ರಾಶಿ, ಕರೆಕ್ಟಾ? ಗೋಚಾರ ಯಾವಾಗ್ಲೂ ರಾಶಿ ಆಧಾರಿತ, ಲಗ್ನ ಆಧಾರಿತ ಅಲ್ಲ. ಯಾವಾಗ್ಲೂ ರಾಶಿ ಇಂಪಾರ್ಟೆಂಟ್ ಆಗುತ್ತೆ ಗೋಚಾರ ಫಲದಲ್ಲಿ. ಜನ್ಮ ರಾಶಿಯಿಂದ ಪ್ರತಿಯೊಂದು ಗ್ರಹಗಳನ್ನ ನೋಡ್ಕೊಳ್ಳುವಂತ ಹೋಗ್ಬೇಕು. ಆರ್ಡರ್ ಅಲ್ಲಿ ಹೋಗೋಣ. ಇವಾಗ ಚಂದ್ರ, ಜನ್ಮ ಕುಂಡಲಿಯಲ್ಲಿ ಚಂದ್ರನ ತಗೋಬೇಕು. ಈ ಒಂದು ಕುಂಡಲಿಯಲ್ಲಿ, ಗೋಚಾರ ಕುಂಡಲಿಯಲ್ಲಿ ಸೂರ್ಯ ಎಲ್ಲಿದೆ ನೋಡೋಣ. ಫಸ್ಟ್ ಸೂರ್ಯ ಅಂತ ಹೋಗೋಣ. ರವಿ, ಚಂದ್ರ, ಬುಧ, ಮಂಗಳ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ ಆರ್ಡರ್ ಅಲ್ಲಿ ಹೋಗೋಣ. ಆಯ್ತಾ? ಗಮನ ಕೊಡಿ, ಎಲ್ಲೂ ಬರ್ಕೋಬೇಡಿ, ಜಸ್ಟ್ ಗಮನ ಕೊಡಿ. ಆಮೇಲೆ ಅದು 3 ಎಕ್ಸಾಂಪಲ್ ಇದೆ, ಅಲ್ಲಿ ಬರ್ಕೋಂತೀರಿ. ಈಗ ನೋಡಿ, ಇವಾಗ ಜನ್ಮ ರಾಶಿಯಿಂದ ರವಿ ಎಷ್ಟನೇ ಮನೆಯಲ್ಲಿದ್ದಾನೆ? ಎಷ್ಟನೇ ಮನೆಯಲ್ಲಿದ್ದಾನೆ ಅಂದ್ರೆ ರವಿ ಇಲ್ಲಿದ್ದಾನಲ್ಲ. ಯಾವ ರಾಶಿ ಇದು? ಇದು ಮಿಥುನ ರಾಶಿ. ಅಂದ್ರೆ ರವಿ ಇಲ್ಲಿದ್ದಾನೆ, ಕರೆಕ್ಟಾ? ಜನ್ಮ ರಾಶಿಯಿಂದ 1, 2, 3, 4, 5, 6. ರವಿಯ ಫಲ ಹೆಂಗ್ ನೋಡೋದು? 6 ಅಂತೂ ಬಂತು. ಅರ್ಥ ಆಯ್ತಾ? ಜನ್ಮ ರಾಶಿ ತಗೋಬೇಕು. ನೋಡಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜನ್ಮ ಕುಂಡಲಿ ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಜನ್ಮ ಕುಂಡಲಿನೇ ಇಲ್ವಲ್ಲ ಗುರುಗಳೇ, ಅಂದ್ರೆ ಇದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅದ್ ಆಮೇಲೆ ನೋಡೋಣ. ಸದ್ಯಕ್ಕೆ ಇದನ್ನ ಕಲ್ತ್ಕೊಡಿ, ಆಯ್ತಾ? ಯಾರದು ಜನ್ಮ, ಡೇಟ್ ಆಫ್ ಬರ್ತ್, ಟೈಮು, ಮತ್ತೆ ಹುಟ್ಟಿದ ಸಮಯ ಎಲ್ಲರೂ ಯಾರಿರುತ್ತೋ ಅವ್ರಿಗೆ ಇದನ್ನ ಗೋಚಾರ ನೋಡುವಂಥದ್ದು. ಇಲ್ಲಾಂದ್ರೆ ನೋಡಕ್ಕಾಗಲ್ಲ, ಅದು ಬೇರೆ ಮೆಥಡ್ ಇದೆ, ಆಮೇಲೆ ನೋಡೋಣ. ಸದ್ಯಕ್ಕೆ ಯಾರ್ದು ಜನ್ಮಸ್ಥಳ, ಜನ್ಮ ದಿನಾಂಕ, ಜನ್ಮ ಸಮಯ ಇದೆಯೋ ಅವರಿಗೆ ಜನ್ಮ ಕುಂಡಲಿಯನ್ನು ರಚನೆ ಮಾಡಬೇಕು. ಇವಾಗ ನಾವು ರಚನೆ ಮಾಡಿದ್ವಲ್ಲ, ಆ ರೀತಿ ರಚನೆ ಮಾಡಿಕೊಂಡು ಇಲ್ಲಿ ಇಟ್ಕೋಬೇಕು. ಮತ್ತೆ ಗೋಚಾರ ಕುಂಡಲಿಯನ್ನ ಪಕ್ಕದಲ್ಲಿ ಬರ್ಕೋಬೇಕು. ಈಗ ಜನ್ಮ ರಾಶಿ ಅಂದ್ರೆ ಏನು? ಆ ಜನ್ಮ ಕುಂಡಲಿಯಲ್ಲಿ ಚಂದ್ರ ಎಲ್ಲಿದ್ದಾನೆ ನೋಡಬೇಕು. ಚಂದ್ರ ಯಾವ ರಾಶಿಯಲ್ಲಿದ್ದಾನೆ? 1ನೇದು ಇದು ಮೇಷರಾಶಿ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ ರಾಶಿ. ಚಂದ್ರ ಯಾವ ಮನೆಯಲ್ಲಿದ್ದಾನೋ, ಯಾವ ರಾಶಿಯಲ್ಲಿದ್ದಾನೋ ಅದು ಅವರ ಜನ್ಮ ರಾಶಿ. ನೆನ್ಪಿಟ್ಕೊಳ್ಳಿ, ಜನ್ಮ ರಾಶಿ. ಆಯ್ತಾ? ಸೊ ಮಕರ ರಾಶಿಯಿಂದ ಪ್ರತಿಯೊಂದು ಅಷ್ಟೇ, ಮಕರ ರಾಶಿಯಿಂದ ಪ್ರತಿಯೊಂದು ಗ್ರಹಗಳನ್ನ ಎಣಿಸಬೇಕು. ಎಷ್ಟನೇ ಮನೆಯಲ್ಲಿದ್ದಾರೆ? ರವಿಯಲ್ಲಿದ್ದಾನೆ ಗೋಚಾರ ಕುಂಡಲಿಯಲ್ಲಿ. ರವಿ ಮಿಥುನ ರಾಶಿಯಲ್ಲಿದ್ದಾನೆ. ಹಾಗಾಗಿ ಮಕರ ಲಗ್ನದಿಂದ ಮಕರ ರಾಶಿಯಿಂದ ಎಷ್ಟನೇ ಮನೆ? 1, 2, 3, 4, 5, 6, 6ನೇ ಸ್ಥಾನದಲ್ಲಿದ್ದಾನೆ. ಅರ್ಥ ಆಯ್ತಾ? ಇದು ನಿಯಮ ಏನ್ ಹೇಳುತ್ತೆ? ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಇರುವ ಗ್ರಹವನ್ನು ಎಣಿಸಬೇಕು, ಎಲ್ಲಾ ಗ್ರಹಗಳನ್ನು. ಇವಾಗ ಫಸ್ಟ್ ರವಿ ಇರೋದ್ರಿಂದ ರವಿಯನ್ನ ಎಣಿಸಿದ್ದೇವೆ, ಆಯ್ತಿದು. ಸೆಕೆಂಡ್ ಪೋರ್ಷನ್ ಏನು? ಗೋಚರ ಫಲವನ್ನು ನೋಡಬೇಕು. ಇಲ್ಲಿ ನೋಡುವಂಥದ್ದು ನೋಡಿ, ಇಲ್ಲಿ ಗೋಚಾರ ಫಲ ಇಲ್ಲಿ ಬರುತ್ತೆ ನೋಡಿ. ಹೇಗ್ ನೋಡೋದು? ವೆರಿ ವೆರಿ ಸಿಂಪಲ್. ಇದು ಬಾಲಬೋಧದಲ್ಲಿ ಇರುವಂತದ್ದೆಲ್ಲ ತೆಗೆದು ಒಂದು ಟೇಬಲ್ ಮಾಡಿದ್ದೀನಿ ನಿಮ್ಗೆಲ್ಲ ಈಸಿ ಆಗ್ಲಿ ಅಂತ. ಇಲ್ಲ ಒಂದೊಂದೇ ಓದ್ಕೊಂಡು ಕೂತ್ಕೊಳಕ್ ಆಗಲ್ಲ. ಇದು ನೋಡಿ, ಟೇಬಲ್ ಫಾರ್ಮ್ ಅಲ್ಲಿ ತುಂಬಾನೇ ಈಸಿಯಾಗಿ ಕಾಣಿಸುತ್ತೆ. ಇದೊಂದು ಫೋಟೋ ಬೇಕಾದ್ರೆ ತೆಕ್ಕೊಳ್ಳಿ, ಆಮೇಲೆ ಹೆಂಗಿರು ಕಳಿಸ್ತೀನಿ. ಇವಾಗ ನಿಮ್ಗೆ ಕಲ್ತ್ಕೊಳಕ್ಕೆ ಫೋಟೋ ತಗೋಬಹುದು. ಇವಾಗ ಸೂರ್ಯ ಎಷ್ಟನೇ ರಾಶಿಯಲ್ಲಿದ್ದಾನೆ? ಈಗ ಎಷ್ಟನೇ ಫಲ ಬಂತು ನಮ್ಗೆ? 6ನೇದಲ್ವಾ? ಅಂದ್ರೆ ರವಿಯ ಫಲವನ್ನು ನೋಡ್ಬೇಕು ಗೋಚಾರದಲ್ಲಿ. ಇದು ಗೋಚಾರ ಫಲ. ಅಂದ್ರೆ ಎಲ್ಲಿ ಗೋಚಾರ ನಾವು ನೋಡ್ಬೇಕು? ಯಾವಾಗ ಜನ್ಮ ಕುಂಡಲಿ ನೋಡ್ಬೇಕು, ಯಾವ ಗೋಚಾರ ನೋಡ್ಬೇಕು ಅಂದಾಗ ಯಾರೋ ಬಂದು ಕೇಳ್ತಾರೆ, ಈಗ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ಕೇಳ್ಕೊಳಕ್ಕೆ. ಈಗ ಅವ್ರು ಬಂದಿದ್ದಾರೆ, ಬಂದು ಕುತ್ಕೊಂಡು, ಗುರುಳೆ ನಮ್ದು ಏನಿದೆಯೋ ಸ್ವಲ್ಪ ನೋಡಿ ಗುರುಳೆ, ಸ್ವಲ್ಪ ತೊಂದರೆಗಳುಂಟು. ಜ್ಯೋತಿಷಿ ಹತ್ರ ಯಾವಾಗ ಬರ್ತಾರೆ? ಏನೋ ತೊಂದರೆ ಇದ್ದಾಗ್ಲೇ ಬರುವಂತದ್ದು ಅಲ್ವಾ? ಖುಷಿಯಾಗಿದ್ದಾಗ ಯಾರನ್ನ ಬರ್ತಾರ? ದೇವ್ರ ಹತ್ರನೂ ಹೋಗಲ್ಲ, ಜ್ಯೋತಿಷಿಗಳ ಹತ್ರನೂ ಹೋಗಲ್ಲ. ಯಾರೋ ತೊಂದರೆ ಇದ್ರೇನೆ, ಸಂಕಟ ಬಂದಾಗ ವೆಂಕಟರಮಣ. ಹಾಗೆ ಏನೋ ತೊಂದರೆ ಬಂದಾಗ ಅವಾಗ ಜ್ಯೋತಿಷಿ ಹತ್ರ ಒಂದ್ಸತಿ ತೋರ್ಸ್ಕೊಡೋಣ ಜಾತಕ ಅನ್ಬಿಟ್ಟು ಬರ್ತಾರೆ. ಆಗ ಈ ಸದ್ಯದ ಪರಿಸ್ಥಿತಿ ಏನಿದೆ ಅಂದಾಗ ಆಗ ನಾವು ಗೋಚಾರ ಫಲಗಳನ್ನು ನೋಡುವಂಥದ್ದು. ಈಗ ನೋಡಿ, ಇವಾಗ ರವಿ ಎಲ್ಲಿದ್ದಾನೆ? 6ನೇ ಮನೇಲಿ ಇದ್ದಾನೆ. ಇಲ್ಲಿ ನೋಡಿ, ಅಂದ್ರೆ ಸೂರ್ಯ ನೋಡಿ, ಜನ್ಮ
ಜನ್ಮ ಚಂದ್ರನದಿಂದ ಅಂದ್ರೆ ಜನ್ಮ ರಾಶಿಯಿಂದ. ಸೂರ್ಯ ಎಷ್ಟನೇ ಪೊಸಿಷನ್ ಇದ್ದಾನೆ? 6ನೇ ಮನೆಯಲ್ಲಿದ್ದಾನೆ. ಕರೆಕ್ಟಾ? ನೋಡಿ, ಚಂದ್ರ, ಜನ್ಮ ಚಂದ್ರ, ನಮ್ಮ ಕೇಸಲ್ಲಿ ಯಾವ್ದಿದು? ಮಕರ ರಾಶಿ. ಮಕರ ರಾಶಿ. ಕರೆಕ್ಟಾ? ಮಕರ ರಾಶಿಯಿಂದ ಎಷ್ಟನೇ ಮನೆಯಲ್ಲಿದ್ದಾನೆ? 1, 2, 3, 5, 6ನೇ ಮನೆಯಲ್ಲಿದ್ದಾನೆ. ಯಾರು? ಸೂರ್ಯ ಭಗವಾನ್. ಏನ್ ಫಲ? ಶತ್ರುನಾಶ. ಒಳ್ಳೇದು. ನಿಮ್ಮ ಜಾತಕದಲ್ಲಿ ನೋಡ್ಕೋಬಹುದು. ನಿಮ್ಮ ಜನ್ಮ ರಾಶಿಯಿಂದ ಸೂರ್ಯ ಎಷ್ಟನೇ ಮನೆಯಲ್ಲಿದ್ದಾನೆ ನೋಡ್ಕೊಳ್ಳಿ. 1ನೇ ಮನೆಯಲ್ಲಿದ್ದರೆ ನಾಶ, 2ನೇ ಮನೆಯಲ್ಲಿದ್ದಾಗ ಭಯ, 3ನೇ ಮನೆಯಲ್ಲಿದ್ದಾಗ ಧನ ಲಾಭ, 4ನೇ ಮನೆಯಲ್ಲಿದ್ದಾಗ ಗೌರವ ಹಾನಿ, 5ನೇ ಮನೆಯಲ್ಲಿದ್ದಾಗ ದುಃಖ, 6ನೇ ಮನೆಯಲ್ಲಿದ್ದಾಗ ಶತ್ರುನಾಶ. ಯಾರನ್ನ ಕೋರ್ಟ್ ಕೇಸ್ ಇತ್ತು ಅಂದ್ರೆ ನಿಮಗೆ ಫೇವರ್ ಆಗಿರುತ್ತೆ ಟೈಮು, ನಿಮಗೆ ಒಂದು ಒಳ್ಳೆ ಬಲ ಇರುತ್ತೆ. 7ನೇ ಮನೆ ಬಂದಾಗ ಪ್ರಯಾಣ. ನೀವೇನನ್ನ ತೀರ್ಥಯಾತ್ರೆ ಅನ್ಕೊಂಡ್ರೆ ಪ್ರಯಾಣ ಅಂದ್ರೆ ಒಳ್ಳೇದು. ಅರ್ಥ ಆಯ್ತಾ? ನೆಕ್ಸ್ಟ್ 8ನೇ ಮನೇಲಿ ಇದ್ದಾಗ, 8ನೇ ಮನೇಲಿ ಇದ್ದಾಗ ಏನಾಗುತ್ತೆ? ಅದು ದಾರಿದ್ರ್ಯವನ್ನು ಉಂಟು ಮಾಡುತ್ತೆ, ಬ್ಯಾಡ್. 9ನೇ ಮನೇಲಿ ಇದ್ದಾಗ ಶತ್ರುತ್ವವನ್ನು ತಂದ್ಕೊಡುತ್ತೆ, ಅದು ಕೂಡ ಬ್ಯಾಡ್. 10ನೇ ಮನೇಲಿ ಇದ್ದಾಗ ಲಾಭವನ್ನು ತಂದ್ಕೊಡುತ್ತೆ. 11ನೇ ಮನೇಲಿ ಇದ್ದಾಗ ಲಾಭ. ಎಲ್ಲೇ 11ನೇ ಮನೆ ಅಂದ್ರೆ ಏನು ಅರ್ಥ? ಜನ್ಮರಾಶಿಯಿಂದ 11ನೇ ಮನೆ ಇದ್ದಾಗ ಅದು ಲಾಭ. ಜನ್ಮರಾಶಿಯಿಂದ 12ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಅದು ನಷ್ಟ. ಹಾಗಾಗಿ ಸೂರ್ಯನ ಫಲ ಏನು? 3, 7, 10, 11. ಜನ್ಮರಾಶಿಯಿಂದ ಸೂರ್ಯನು 3ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಇದ್ದಾಗ ಒಳ್ಳೆ ಫಲಗಳನ್ನು ಕೊಡುತ್ತಾನೆ. ಅದು ಗೋಚಾರದಲ್ಲಿ ಮಾತ್ರ. ಅರ್ಥ ಆಯ್ತಾ? ಸೂರ್ಯ ಒಂದು ರಾಶಿಯಲ್ಲಿ ಎಷ್ಟು ದಿನ ಇರ್ತಾನೆ? ಎಷ್ಟು ತಿಂಗಳು ಇರ್ತಾನೆ? ಒಂದೇ ತಿಂಗಳು ಅಲ್ವಾ? 12 ರಾಶಿ ಇದೆ, ಒಂದೊಂದು ತಿಂಗಳಲ್ಲಿ ಒಂದೊಂದು ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ವಾಸ ಮಾಡ್ತಾನೆ ಸೂರ್ಯ. ಅದನ್ನೇ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕೆ ಏನಂತ ಕರಿತೀವಿ ನಾವು? ಸಂಕ್ರಾಂತಿ, ಸಂಕ್ರಮಣ. ಅರ್ಥ ಆಯ್ತಾ? ಮಕರ ಸಂಕ್ರಾಂತಿ ಅಂದ್ರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗೋದನ್ನ ಮಕರ ಸಂಕ್ರಾಂತಿ, ಮಕರ ರಾಶಿಯಿಂದ ಕುಂಭ ರಾಶಿಗೆ ಹೋಗೋದನ್ನ ಕುಂಭ ಸಂಕ್ರಾಂತಿ. ಹಾಗೆ ಮೇಷದಿಂದ ವೃಷಭಕ್ಕೆ ಹೋದ್ರೆ ವೃಷಭ ಸಂಕ್ರಾಂತಿ, ವೃಷಭದಿಂದ ಮಿಥುನಕ್ಕೆ ಹೋದ್ರೆ ಮಿಥುನ ಸಂಕ್ರಾಂತಿ. ಹಾಗೆ ಆ ರಾಶಿ ಹೆಸರನ್ನ ಹೇಳ್ಬೇಕಾಗತ್ತೆ. ಹಾಗೆ ನಮ್ಗೆ ಗೊತ್ತಾಗತ್ತೆ ಒಂದು ತಿಂಗಳು ಸೂರ್ಯನು ಒಂದು ರಾಶಿಯಲ್ಲಿ ವಾಸ ಮಾಡ್ತಾನೆ. ಹಾಗೆ 12 ತಿಂಗಳಲ್ಲಿ ಎಷ್ಟು ದಿನ ಆಗುತ್ತೆ? 12 ತಿಂಗಳು. 12 ತಿಂಗಳು ಅಂದ್ರೆ 360 ದಿವಸ, ಒಂದು ವರ್ಷ. ಹಾಗೆ ಅದು ಲೆಕ್ಕ ಬರುವಂತದ್ದು. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ ಗೊತ್ತಾಯ್ತು ಜನ್ಮರಾಶಿಯಿಂದ ಸೂರ್ಯನ ಸ್ಥಿತಿ ನೋಡಿದಾಗ ಯಾವ ಜಾಗದಲ್ಲಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ ಗೋಚಾರದಲ್ಲಿ, ಆಗ ನಮಗೆ ಗೋಚಾರ ಫಲಗಳು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ಸೆಕೆಂಡ್ ಎಕ್ಸಾಂಪಲ್ ಅಂದ್ರೆ ಅದರಲ್ಲೇ ಈಗ ರವಿ ಆಯ್ತು, ನೆಕ್ಸ್ಟ್ ಯಾವ್ದು ತಗೊಳ್ಳೋಣ? ಚಂದ್ರನ್ ತಗೊಳ್ಳೋಣ. ಈಗ ಚಂದ್ರನನ್ನು ತಗೊಳ್ಳೋಣ. ಆಯ್ತಾ? ರವಿ ಆಯ್ತು. ಗಮನ ಕೊಟ್ಟು ನೋಡಿ, ಬಹಳ ಸುಲಭ ಇದೆ, ಎಲ್ಲರಿಗೂ ಅರ್ಥ ಆಗತ್ತೆ ಅನ್ಕೋತೀನಿ. ಇನ್ನೊಂದ್ಸತಿ ಹೇಳೋಣ. ಎಲ್ಲ 9 ಗ್ರಹ ಮುಗಿಸೋ ಸದ್ಗೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಓಕೆನಾ? ಈಗ ಸೂರ್ಯ ಆಯ್ತು, ನೆಕ್ಸ್ಟ್ ಚಂದ್ರ ತಗೊಳ್ಳೋಣ. ಅಂದ್ರೆ ಇದು ಜನ್ಮಕುಂಡಲಿಯಲ್ಲಿ ಜನ್ಮ ರಾಶಿಯಿಂದ ಗೋಚಾರದಲ್ಲಿರೋ ಚಂದ್ರನವರೆಗೆ ಎಣಿಸಬೇಕು. ಗೋಚಾರದಲ್ಲಿ ಚಂದ್ರ ಎಲ್ಲಿದ್ದಾನೆ? ಈ ಮನೆಯಲ್ಲಿದ್ದಾನೆ, ಅಂದ್ರೆ ಕಟಕ ರಾಶಿಯಲ್ಲಿ ಇದ್ದಾನೆ ಚಂದ್ರ. ಕರೆಕ್ಟಾ? ಎಷ್ಟೇ ಮನೆ ಆಯ್ತು? ಎಷ್ಟಾಯ್ತು ಲೆಕ್ಕ ಮಾಡಿ. ಒಂದು, ಅದನ್ನು ಸೇರ್ಸ್ಕೊಂಡು ಮಾಡ್ಬೇಕು ಜ್ಯೋತಿಷದಲ್ಲಿ. 1ನೇ ಮನೆ, ಇದು 2ನೇ ಮನೆ, 8. ವೆರಿ ಗುಡ್. 2ನೇ ಮನೆ, ಇದು 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆಯಲ್ಲಿದ್ದಾನೆ ಚಂದ್ರ. ಮೊದಲನೇದಾಯ್ತು ಅಲ್ವಾ? ಮೊದಲನೇದು ನಿಯಮ ಆಯ್ತು. 2ನೇದು ನೋಡು, ಗೋಚಾರ ಫಲ ನೋಡಬೇಕು. ನೋಡಿ ಬಹಳ ಸುಲಭ. ಈಗ ಬನ್ನಿ. ಚಂದ್ರನಿಂದ ಚಂದ್ರ, ಜನ್ಮ ಚಂದ್ರನಿಂದ ಗೋಚಾರ ಚಂದ್ರ ಎಷ್ಟನೇ ಮನೆಯಲ್ಲಿದ್ದಾನೆ? 8ನೇ ಮನೆಯಲ್ಲಿದ್ದಾನೆ. ಏನ್ ಹೇಳುತ್ತೆ ಫಲ? ಭಯ. ಹಾಗಾಗಿ ಏನೋ ಮಾನಸಿಕ ತೊಂದರೆ ಇರುತ್ತೆ, ಏನೋ ಭಯ ಆಗುತ್ತೆ. ನಮಗೂ ಅನ್ಸುತ್ತೆ ಅಲ್ವಾ ಒಂದೊಂದ್ಸತಿ,
ಏನೋ ಬೈ ಶುರು ಆಗುತ್ತೆ. ಆ ಟೈಮಲ್ಲಿ ಮಾತ್ರ, ಬೇರೆ ಟೈಮಲ್ಲಿ ಖುಷಿಯಾಗಿರ್ತೀವಿ. ಸೊ ಅದು ಭಯ ಬರುತ್ತೆ. ಸೊ ಅಂದ್ರೆ ಚಂದ್ರನದು ಭಯ ಇಟ್ಕೋಬೇಕು, ಅಂದ್ರೆ ಭಯ ಅಂತ ಬರ್ಕೋಬೇಕು. ಎಲ್ಲ ಬರ್ಕೊಂಡು ಲಾಸ್ಟ್ ಅಲ್ಲಿ ಆ ಫಲಾನ ಮಿಶ್ರ ಮಾಡಿ ನಾವು ಬಂದಿರೋಂಥವ್ರಿಗೆ ವೃಶ್ಚಿಕರಿಗೆ ಹೇಳಬೇಕು. ಅರ್ಥ ಆಯ್ತಾ? ಇವಾಗ ಭಯ ಬಂತು. ನೆಕ್ಸ್ಟ್ ಚಂದ್ರ ಆಯ್ತು. ಎಲ್ಲ ಒಂದ್ ಕಡೆ ಬರ್ಕೋತಾ ಹೋಗಿ. ಮೊದಲು ಸೂರ್ಯದೇನ್ ಬಂತು? ಶತ್ರುನಾಶ. ಚಂದ್ರನ್ ಬಂತು? ಭಯ. ಎಷ್ಟ್ ದಿನ ಇರುತ್ತೆ ಭಯ? ಯಾರು ಹೇಳ್ತೀರಾ? ಟೈಪ್ ಮಾಡಿ ನೋಡೋಣ. ಎಷ್ಟ್ ದಿನ ಇರುತ್ತೆ ಭಯ? 2.25 ದಿನ. ವೆರಿ ಗುಡ್ ನಾಗೇಂದ್ರ ಸರ್, ಎಕ್ಸಲೆಂಟ್. ಏನಕ್ಕೆ ಅಂದ್ರೆ ಚಂದ್ರ ಇರೋದೇ 2.25 ದಿನ ಒಂದು ರಾಶಿಯಲ್ಲಿ, ಕರೆಕ್ಟಾ? 2.25 ದಿನ ಅಷ್ಟೇ. 2.25 ದಿನ ಭಯ. ಹಾಗಾಗಿ ಅದೇನು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಹೇಳ್ಬೇಕು 2 ದಿನ ಆಮೇಲೆ ಸರಿ ಹೋಗುತ್ತೆ, ವರಿ ಮಾಡಕ್ ಹೋಗ್ಬಿಡಿ. ಏನಕ್ಕೆ 2.25 ದಿನ 2.25 ದಿನ 2.25 ದಿನ 2 ಹಾಗೆ ಬಂತು ಅಂದ್ರೆ 30 ದಿನ ಆಗುತ್ತೆ, ಕರೆಕ್ಟಾ? ಅಷ್ಟೇ. ವೆರಿ ವೆರಿ ಸಿಂಪಲ್. ಫಲ ಬರ್ಕೊಂಡ್ರಿ. ನೆಕ್ಸ್ಟ್ ಇವಾಗ ಕುಜಕ್ಕೆ ಬರೋಣ. ಯಾರು ಕುಜದ ಆನ್ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಕುಜ ಎಲ್ಲಿದ್ದಾನೆ ನೋಡಿ, ಮಂಗಳ ಗ್ರಹ ಎಲ್ಲಿದ್ದಾನೆ? ಮಂಗಳ ಗ್ರಹ ಗೋಚಾರದಲ್ಲಿ ನೋಡ್ಬೇಕು. ಗೋಚಾರದಲ್ಲಿ ಉಂಟು? ಗೋಚಾರದಲ್ಲಿದ್ದಾರೆ, ಮಂಗಳ ಗ್ರಹ ಇಲ್ಲಿದ್ದಾರೆ ಅಲ್ವಾ? ಹಾಗಾಗಿ ಇಲ್ಲಿಗೆ ಬಂತು. ಎಷ್ಟೇ ಮನೆ ಆಯ್ತದು? 4ನೇ ಮನೆ ಆಯ್ತು, ಕರೆಕ್ಟಾ? ಇಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ ಈ ಮನೆ ನೋಡ್ಕೊಳ್ಳಿ. ಹಿಂಗೆ ಎಕ್ಸಾಂಪಲ್, ಇದು 1ನೇ ಮನೆ ಅಂದ್ರೆ 2, 3, 4ನೇ ಮನೆಯಲ್ಲಿ ಮಂಗಳ ಗ್ರಹ ಉಂಟು. ಹಾಗಾಗಿ ಏನ್ ಮಾಡ್ಬೇಕು? ಮಂಗಳ ಬನ್ನಿ. ಮಂಗಳ ಏನಾಯ್ತು? ಮಂಗಳ 4ನೇ ಮನೆ ಇದ್ದಾನೆ ಅಂದ್ರೆ ಅಧಿಕಾರಿಗಳಿಂದ ತೊಂದರೆ. ಅಧಿಕಾರಿಗಳಿಂದ ತೊಂದರೆ. ಕುಜ ಬರ್ಕೊಳ್ಳಿ. ಸೂರ್ಯ ಏನ್ ಬಂತು? 6 ಅಂತ ಬರ್ಕೊಳ್ಳಿ. ಸೂರ್ಯ 6 ಶತ್ರುನಾಶ ಡ್ಯಾಶ್ ಶತ್ರುನಾಶ. ಚಂದ್ರ 8 ಡ್ಯಾಶ್ ಭಯ. ಕುಜ 4 ಡ್ಯಾಶ್ ಅಧಿಕಾರಿಗಳ ತೊಂದರೆ. ಅಧಿಕಾರಿಗಳಂದ್ರೆ ಏನು? ಗೌರ್ಮೆಂಟ್ ಇಂದ ತೊಂದರೆ ಆಗುತ್ತೆ, ತೊಂದರೆಗಳಾಗಬಹುದು ಅಂತ ಹೇಳಬೇಕು. ಆಯ್ತಾ? ಅದು ನೋಡೋಣ ಆಮೇಲೆ ಹೇಳೋದು, ಫಲ ಹೇಳೋದು. ನೆಕ್ಸ್ಟ್ ಈಗ ಮಂಗಳ ಗ್ರಹ ಆಯ್ತು. ಅರ್ಥ ಆಗ್ತದೆ ಎಲ್ಲರಿಗೂ? ಕನ್ಫ್ಯೂಷನ್ ಇಲ್ಲ ತಾನೆ? ಮಂಗಳ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಬುಧಕ್ಕೆ ಹೋಗೋಣ. ಬುಧ ಗ್ರಹ ಆಯ್ತಾ? ಸೊ ಬುಧಕ್ಕೆ ಬಂದಾಗ ಬುಧ ಎಲ್ಲಿದ್ದಾನೆ? ಗೋಚಾರದಲ್ಲಿ ನೋಡ್ಬೇಕು. ಗೋಚಾರದಲ್ಲಿ ಬುಧ ಎಲ್ಲಿದ್ದಾನೆ ಅಂದ್ರೆ ಬುಧ ಇಲ್ಲಿ ಬಂದ ಅಂದ್ರೆ 6ನೇ ಮನೆಯಲ್ಲಿ ಉಂಟು ಬುಧ, ಕರೆಕ್ಟಾ? ರವಿ ಮತ್ತೆ ನೋಡಿ, ರವಿ ಮತ್ತೆ ಬುಧ 6ನೇ ಮನೆಯಲ್ಲಿ ಇದ್ದಾರೆ. ಎಲ್ಲಿಂದ? ಜನ್ಮ ರಾಶಿಯಿಂದ, ಜನ್ಮ ಚಂದ್ರನಿಂದ 6ನೇ ಮನೇಲಿ ಇದ್ದಾರೆ. ಫಲ ಏನ್ ಹೇಳುತ್ತೆ? 6ನೇ ಮನೆಯಲ್ಲಿ ಬಂತು ವಿಜಯ. ಅವ್ರು ಏನೇ ಕೆಲಸ ಮಾಡಕ್ ಹೋದ್ರು ವಿಜಯ ಇರುತ್ತೆ. ಆದ್ರೆ ಏನ್ ಮಾಡ್ಬೇಕು? ಅಧಿಕಾರಿಗಳಿಂದ ತೊಂದರೆ ಇರುತ್ತೆ, ನೋಡ್ಕೋಬೇಕು. ಸ್ವಲ್ಪ ಭಯ ಇರುತ್ತೆ, ಬಟ್ ಆದ್ರೂ ಶತ್ರುನಾಶ ಆಗ್ತಾರೆ. ಹಾಗೆ ಫಲ ಹೇಳ್ಬೇಕು ಒಂದೊಂದೇ. ಈಗ ಬುಧ 6 ಡ್ಯಾಶ್ ವಿಜಯ ಅಂತ ಬರ್ಕೊಳ್ಳಿ. ಆಮೇಲೆ ಎಲ್ಲ ನೋಡೋಣ ಏನ್ ಫಲ ಬರುತ್ತೆ. ತುಂಬಾ ಸುಲಭ, ಬಟ್ ತುಂಬಾನೇ ಎಫೆಕ್ಟ್ ಬರುತ್ತೆ. ನೀವು ಹೇಳಿ ಹೌದು ಗುರುಳೆ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗೆ ಫಲಗಳು ಬರುತ್ತವೆ. ನೆಕ್ಸ್ಟ್ ಬುಧ ಆದ್ಮೇಲೆ ಯಾರು ತಗೊಳ್ಳೋಣ? ಮಂಗಳ, ಬುಧ, ಗುರು ತಗೊಳ್ಳೋಣ. ಆಯ್ತಾ? ಗುರುಗಳೆಲ್ಲಿದ್ದಾರೆ? ಗುರುಗಳೆಲ್ಲಿದ್ದಾರೆ ನೋಡಿ, ಇಲ್ಲಿ ಗೋಚಾರದಲ್ಲಿ ಇಲ್ಲಿ ಕುತ್ಕೊಂಡಿದ್ದಾರೆ ಶುಕ್ರ ಮತ್ತೆ ಗುರುಗಳು ಅಲ್ವಾ? ಸೊ ಹಾಗಾಗಿ ಇದೇನಾಯ್ತು? ಇಲ್ಲಿ ಕಟಕರಾಶಿ ಅಂದ್ರೆ 7ನೇ ಮನೆ ಬಂತು. ಯಾರು? ಗುರುಗಳು. ಗುರು ಬೃಹಸ್ಪತಿ 7ನೇ ಮನೆ ಇದ್ದಾರೆ. ಏನ್ ಫಲ? ಗುರು ಬಂದಾಗ 7ನೇ ಮನ ವೈಭವ. ವೈಭವ ಅಂದ್ರೆ ಏನು? ಲಕ್ಸುರಿ ಅಂತ ಎಲ್ಲ ಸಿಗುತ್ತೆ. ಬರ್ಕೊಳ್ಳಿ. ಗುರು 7 ಡ್ಯಾಶ್ ವೈಭವ. ಯಾರನ್ನು ಬಂದಾಗ ಇದು ಮಾಡ್ಕೋಬೇಕು ನೀವು ಅವ್ರ ಎದುರುಗಡೆ ಕಾಣಿಸೋದ್ರಲ್ಲ ಇಟ್ಕೊಂಡು ಬೇಗ 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 ಫಲ ಬರ್ಕೋಬೇಕು. ಫಲ ಬರ್ಕೊಂಡು ಒಂದೊಂದನ್ನೇ ಹೇಳ್ತಾ ಹೋಯ್ತು ಅಂದ್ರೆ ಅವ್ರಿಗೆ ತುಂಬಾನೇ ಡೈರೆಕ್ಷನ್ಸ್ ಸಿಗುತ್ತೆ, ಖುಷಿ ಆಗ್ಬಿಡ್ತಾರೆ ಅವ್ರು. ನೆಕ್ಸ್ಟ್ ಶುಕ್ರ ಬನ್ನಿ. ಶುಕ್ರ ಎಲ್ಲಿದ್ದಾನೆ? ಶುಕ್ರ ಕೂಡ 7ನೇ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಜನ್ಮ ರಾಶಿಯಿಂದ 7ನೇ ಮನೆ ಬನ್ನಿ. ಇಲ್ಲಿ 7ನೇ ಮನೆ ಆಯ್ತಾ? ಅದು ಕೂಡ ಏನಾಯ್ತು? ವೈಭವ ಪ್ಲಸ್ ಧನಲಾಭ. ಏನೋ ಒಳ್ಳೆ ಕೆಲಸ ಆಗುತ್ತೆ. ಬುಧ ವಿಜಯ ಬಂತು, ಗುರು ವೈಭವ ಲಕ್ಸುರಿ,
ಶುಕ್ರ ಧನಲಾಭ, ಹಣಕಾಸು ಬರುತ್ತೆ. ಬಟ್ ಚಂದ್ರನಿಂದ ಸ್ವಲ್ಪ ಭಯ, ಬಟ್ ಜಾಸ್ತಿ ದಿನ 2 ದಿನ ಇರ್ತಾನೆ, 2 ಕಾಲ್ ದಿನ ಇರ್ತಾನೆ. ಸೂರ್ಯ 1 ತಿಂಗಳು ಇರ್ತಾನೆ, ಶತ್ರು ನಾಶ ಆಗುತ್ತೆ, ಅದು ಬಲ ಅಲ್ವಾ. ಬಟ್ ಕುಜ ಎಷ್ಟು ದಿನ ಇರ್ತಾನೆ, ಅವನು 40 ದಿನ ಇರ್ತಾನೆ ಅಪ್ರಾಕ್ಸಿಮೇಟ್ ಆಗಿ. ಅರ್ಥ ಆಯ್ತಾ. ಅವಾಗ ಅಧಿಕಾರಿಗಳಿಂದ ತೊಂದರೆ, ಏನೇ ಕೆಲಸ ಮಾಡಿದ್ರು ಹುಷಾರಾಗೆ ಎಲ್ಲೂ ತೊಂದರೆ ಆಗುವಂತ ಕೆಲಸಗಳನ್ನ ಮಾಡ್ಕೊಂಡ್ಬಾರದು. ಅಧಿಕಾರಿಗಳಿಂದ ತೊಂದರೆ ಅಂದ್ರೆ ಪೊಲೀಸ್ ಕೇಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಬಂದಿದೆ ಅಲ್ವಾ. ಇದು ಚಂದ್ರಂದು ಭಯ 2 ಕಾಲ್ ದಿನ ಅಷ್ಟೇ ಹೊಟ್ಟೋಗುತ್ತೆ. ಬಟ್ ಕುಜ ಇರೋದು 30-40 ದಿನ ಅಪ್ರಾಕ್ಸಿಮೇಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಅಧಿಕಾರಿಗಳ ತೊಂದರೆ ಇದ್ದಾಗ ಅಲ್ಲಿ ಅವ್ರಿಗೆ ಹೇಳ್ಬೇಕು ನಾವು ಬಂದವ್ರಿಗೆ, ಸ್ವಲ್ಪ ನೋಡ್ಕೊಳ್ಳಿ, ನೀವೇನೋ ಕೆಲಸ ಕಾರ್ಯಗಳು ಮಾಡಿದಾಗ ಸರ್ಕಾರಗಳಿಂದ ತೊಂದರೆ ಆಗುವಂಥದ್ದು ಇದೆ. ಹಾಗಾಗಿ ಅಪಾಯದ ಕೆಲಸ ಏನೇನ ಮಾಡ್ತಾ ಇತ್ತು ಅಂದ್ರೆ, ನಿಮ್ಗೆ ಗೊತ್ತಿಲ್ದ್ರು ತಪ್ಪುಗಳು ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ಆದಷ್ಟು ತಪ್ಪನ್ನು ಮಾಡಬೇಡಿ, ಇಲ್ಲಾಂದ್ರೆ ಅಧಿಕಾರಿಗಳ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು ಗೋಚಾರದಲ್ಲಿ. ಗೊತ್ತಾಯ್ತಾ. ಎಷ್ಟು ತಿಂಗಳು ಎಷ್ಟು ದಿನ ಅಂತಂದ್ರೆ, ಈಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಇದು. ಓಕೆನಾ. ಸೊ ಶುಕ್ರ ಆಯ್ತು. ನೆಕ್ಸ್ಟ್ ಶನಿ ಮಹಾತ್ಮ ಎಲ್ಲಿದ್ದಾರೆ ನೋಡ್ಬೇಕು ಗೋಚಾರದಿಂದ. ಇಲ್ಲಿ ಗೋಚಾರದ ಶನಿ ಮಹಾತ್ಮ 3ನೇ ಮನೇಲಿ ಇದ್ದಾರೆ. ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ ಶನಿ. ಹಾಗಾಗಿ ಶನಿಗೆ 3ನೇ ಮನೆ ಫಲವನ್ನು ಕೊಡಿ. 1 2 3 ರಾಜಾನುಗ್ರಹ ನೋಡಿ. ಇಲ್ಲಿ ಸೂರ್ಯ ಕೂಡ ಬಲ ಇದ್ದಾನೆ, ಶತ್ರುನಾಶ ಮಾಡ್ತಾನೆ ಸೂರ್ಯ. ಇಲ್ಲಿ ಶನಿ ರಾಜಾನುಗ್ರಹ ಬಂತು. ಶನಿ 3 ರಾಜಾನುಗ್ರಹ ಅಂತ ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಇನ್ಯಾವ ಗ್ರಹ, ರಾಹು ಗ್ರಹ ಎಲ್ಲಿದೆ, ಜನ್ಮ ರಾಶಿಯಿಂದ 2ನೇ ಮನೆಯಲ್ಲಿದೆ. ರಾಹು ಬಂದಾಗ ಯೂಶಲ್ ಆಗಿ ಏನೋ ಒಂದು ಕಲಹ ಆಗತ್ತೆ. ಕಲಹ ಬಂತು, ಇಲ್ಲಿ ಅಧಿಕಾರಿಗಳ ತೊಂದರೆ ಅಂತ ಬಂತು, ಇಲ್ಲಿ ಕಲಹ ಅಂತ ಬಂತು. ಸೊ ಹಾಗಾಗಿ ಅವ್ರಿಗೆ ಹೇಳ್ಬೇಕು ಆದಷ್ಟು, ಅರೆ ಬೇರೆ ನಿಮ್ಮ ಮೇಲೆ ಜಗಳ ಮಾಡಕ್ ಬಂದ್ರು ಆದಷ್ಟು ಜಗಳ ಮಾಡಿದಿರಾ ಸಮಾಧಾನವಾಗಿ ಇದ್ ಮಾಡ್ಕೊಳ್ಳಿ. ಅವರೇ ನಿಮ್ ಮೇಲೆ ರೈಸ್ ಆಗಿ ಬಂದ್ರು ನೀವು ಸಮಾಧಾನವಾಗಿರಿ, ಇಲ್ಲಾಂದ್ರೆ ಜಗಳಗಳಾಗುವಂತ ತೊಂದ್ರೆ, ಆ ಜಗಳದಿಂದ ಅಧಿಕಾರಿಗಳ ತೊಂದ್ರೆ, ಪೊಲೀಸ್ ಕೇಸ್ ಆಗಬಹುದು ಅಂತ ಕನೆಕ್ಷನ್ ಕೊಡ್ಬೇಕು. ಅರ್ಥ ಆಗ್ತಾ ಇದೆಯಾ. ಹೆಂಗೆ ಪ್ರಿಡಿಕ್ಷನ್ ಮಾಡೋದು ಬಹಳ ಸುಲಭ. ಸ್ವಲ್ಪ ತಲೆ ಉಪಯೋಗಿಸಿ. ಅಲ್ಲೇ ಇರುತ್ತೆ ನಮ್ಗೆ ಗೋಚಾರದಲ್ಲಿ ಅಂದ್ರೆ ಜಾತಕದಲ್ಲೇ ಆನ್ಸರ್ ಪೇಪರ್ ಅದು ಅಲ್ವಾ. ಜಾತಕ ಅನ್ನೋದೇ ಆನ್ಸರ್ ಪೇಪರ್. ಅದು ಆನ್ಸರ್ ಪೇಪರ್ ನೋಡಿ ಹೇಳಕ್ ಬರ್ಬೇಕಷ್ಟೇ. ಆ ಬುದ್ಧಿ ನಮ್ಮಲ್ಲಿ ಇರಬೇಕು. ವೆರಿ ಸಿಂಪಲ್. ಅದು ಕ್ವಶನ್ ಪೇಪರ್ ಅಲ್ಲ ಜಾತಕ ಅನ್ನೋದು ಆನ್ಸರ್ ಪೇಪರ್. ಆಲ್ರೆಡಿ ಆನ್ಸರ್ಸ್ ಇರುತ್ತೆ, ಅದನ್ನ ಡಿಕೋಡ್ ಮಾಡಿ ಹೇಳುವಂತ ಒಂದು ಕಲೆ, ಒಂದು ಬುದ್ಧಿ ಬರ್ಬೇಕಷ್ಟೇ. ಅದನ್ನ ನಾವು ಕಲ್ತ್ಕೋತಾ ಇದೀವಿ. ಅರ್ಥ ಆಯ್ತಾ. ಸೊ ರಾಹು 2ನೇ ಮನೆಗೆ ಬಂದಾಗ ಬರ್ಕೊಳ್ಳಿ, ರಾಹು 2 ಕಲಹ, ಜಗಳಗಳಾಗೋ ಸಂಭವ ಇರುತ್ತೆ. ಲಾಸ್ಟ್ ಯಾರು, ಕೇತು ಭಗವಾನ್ ಇಲ್ಲಿದ್ದಾರೆ. ಕೇತು ಇಲ್ಲಿ ಕುತ್ಕೊಂಡಿದ್ದಾರೆ. ಎಷ್ಟನೇ ಮನೆ ಆಯ್ತು, ಸೇಮ್ ಚಂದ್ರನ್ ತರನೇ 8ನೇ ಮನೆ ಬಂತು. ಕರೆಕ್ಟಾ. ಇದು 5 6 7 ಇದು 8ನೇ ಮನೆ. ಅಂದ್ರೆ ಚಂದ್ರ ಮತ್ತೆ ಕೇತು 2 8ನೇ ಮನೆ ಕುತ್ಕೊಂಡಿದ್ದಾರೆ. ಚಂದ್ರನ ಫಲ ಆಗ್ಲೇ ನೋಡಿದ್ದಾಯ್ತು. ಎಲ್ಲಿಂದ ನೋಡ್ತೀರಾ ಚಂದ್ರನ ಫಲ, ಜನ್ಮ ರಾಶಿಯಿಂದ, ಜನ್ಮ ಚಂದ್ರನಿಂದ ನೋಡ್ಬೇಕು ಎಲ್ಲಾ ಗ್ರಹಗಳನ್ನು. ಚಂದ್ರ ಆಗೋಗ್ಬಿಡುತ್ತಲ್ಲ ಗುರುಗಳೇ, ಅವೆಲ್ಲ ತಲೆ ಕೆಡ್ಸ್ಕೊಬಿಡಿ. ರೂಲ್ ಏನ್ ಹೇಳುತ್ತೆ, ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಇರುವ ಗ್ರಹಗಳನ್ನು ಎಣಿಸಬೇಕು, ಅಷ್ಟೇ ರೂಲು ನೋಡಿ. ಇದು ಯಾವಾಗಲೂ ಮರೆಯಕ್ ಹೋಗಬಾರ್ದು ಈ ರೂಲ್ನ. ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಇರುವ ಗ್ರಹಗಳನ್ನು ಎಣಿಸಬೇಕು. ಅರ್ಥ ಆಯ್ತಾ. ಎಣಿಸಿ ಗೋಚಾರ ಫಲವನ್ನು ನೋಡಬೇಕು. ಇವಾಗ 8 ಕೇತು ಬಂತು. ಕೇತು ಎಲ್ಲಿ ಬಂದ, ಕೇತು 8ನೇ ಮನೆಯಲ್ಲಿ ಬರುತ್ತದೆ. ಧನ ನಷ್ಟ ಅಂತ ಬಂತು. ಇಲ್ಲಿ ಧನಲಾಭ ಬಂತಲ್ಲ ಇಲ್ಲಿ ಶುಕ್ರನಲ್ಲಿ. ಇಲ್ಲೇನ ಧನ ನಷ್ಟ ಅಂತ ತೋರಿಸುತ್ತೆ ಅಂದ್ರೆ ಅದು 50-50. ಅಂದ್ರೆ ಧನ ಲಾಭನೂ ಆಗುತ್ತೆ, ಅದೇ ರೀತಿ ಧನ ನಷ್ಟ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗೇನ್ ಮಾಡ್ಬೇಕು, ಧನ ಲಾಭ ಬರೋ ಕಡೆ ಲಾಭ ತಗೋಬೇಕು, ಧನ ನಷ್ಟ ಆಗೋ ಕಡೆ ಹುಷಾರಾಗಿರ್ಬೇಕು. ಅನ್ನೆಸೆಸರಿ ಬೇರೆಯವ್ರು ನಂಬಿ ದುಡ್ಡು ಹಾಕುವಂಥದ್ದು, ಇದೆಲ್ಲ ಮಾಡುವಂಥದ್ದು ಆಗ್ಬಾರ್ದು. ಅರ್ಥ ಆಯ್ತಾ. ಓವರ್ ಆಲ್ ಆಗಿ ನೋಡ್ಕೊಳ್ಳಿ. ಓವರ್ ಆಲ್ ಆಗಿ ಏನ್ ಬಂತು, ಏನು ತುಂಬಾ ತೊಂದರೆ ಇರಬಾರ್ದು. ಇದೆಲ್ಲ ಮ್ಯಾನೇಜಬಲ್. ಇದಕ್ಕೆಲ್ಲಿ ನಮಗೆ ಪ್ರಾಣ ಹಾನಿ ಇಲ್ಲ, ಜೀವ ಹೋಗುವಂಥದ್ದೇನಿಲ್ಲ. ಕರೆಕ್ಟಾ. ಇಷ್ಟು ಫಲಗಳಲ್ಲಿ ಬಂದಿರೋದ್ರಲ್ಲಿ. ಹಾಗಾಗಿ ಶತ್ರುನಾಶ 1 ಪಾಸಿಟಿವ್ ಬಂತು, ವಿಜಯ 2 ಪಾಸಿಟಿವ್ ಬಂತು, ವೈಭವ 3 ಪಾಸಿಟಿವ್ ಬಂತು, ಧನಲಾಭ 4 ಪಾಸಿಟಿವ್ ಬಂತು, ರಾಜಾನುಗ್ರಹ 5 ಪಾಸಿಟಿವ್ ಬಂತು ಅಲ್ವಾ. ಇದು ಭಯ ಅನ್ನೋದನ್ನ 2 ಕಾಲ್ ದಿನ ಅಷ್ಟೇ, ಇದೇನು ಜಾಸ್ತಿ ತಗೊಳ್ಳೋ ಅಂತ ಕನ್ಸಿಡರ್ ಮಾಡಬೇಡಿ. ಓಕೆ, ಅಂತ ಏನ್ ತೊಂದರೆ ಆಗಲ್ಲ. ಓಕೆ,
ಅನ್ಲೆಸ್ ಅದರ್ವೈಸ್ ತೀರಾ ತೊಂದರೆ ಇದ್ದಾಗ ಬಂದು ಕೇಳಿದಾಗ ಅದಕ್ಕೇನ ತಕ್ಕನಂಗೆ ಚಂದ್ರನ ಫಲ ಏನೋ ಇದ್ದಾಗ ಅವಾಗ ಹೇಳ್ಬೇಕು, ಇಲ್ಲ ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಓಕೆನಾ? ಯಾಕಂದ್ರೆ 2 ಕಾಲದಲ್ಲಿ ಹೊರಟೋಗುತ್ತೆ ಅದು. ಈಗ ನೋಡಿ ಮೆಜಾರಿಟಿ ನೆಗೆಟಿವಿಟಿ ಎಷ್ಟು? ಕಲಹ 1, ಅಧಿಕಾರಿಗಳ ತೊಂದರೆ 2, ಮತ್ತೆ ಧನನಷ್ಟ 3. ಕರೆಕ್ಟಾ? ಸೊ ಮೆಜಾರಿಟಿ ನೋಡ್ತು ಅಂದ್ರೆ ನಮ್ಗೆ ಪಾಸಿಟಿವೇ ಬರ್ತಾ ಇದೆ. ಹಾಗಾಗಿ ಅವ್ರು ಬಂದು ಕೇಳುವಂತ ಪ್ರಶ್ನೆ ಮೇಲೆ ಇದನ್ನ ಆಧಾರಿತವಾಗಿ ಇಟ್ಕೊಂಡು ಈ ಫಲಗಳನ್ನ ಕೊಡಬೇಕು. ಓವರ್ ಆಲ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಧನ ಲಾಭ ಬರುತ್ತೆ, ಧನ ನಷ್ಟ ಮಾಡ್ಕೋಬಾರ್ದು ಅಷ್ಟೇ, ಅಲ್ಲಿ ಸ್ವಲ್ಪ ತಡೆ ಆಗ್ಬೇಕು. ಕಲಹ ಬಂತು ಅಂದ್ರೆ ಮುನ್ನೆಚ್ಚರಿಕೆ ಕೊಡಬೇಕು. ಕರೆಕ್ಟಾ? ಕಲಹ ಫೈಟಿಂಗ್ ಆಗುತ್ತೆ, ತೊಂದರೆ ಆಗುತ್ತೆ, ಮಾಡ್ಕೋಬಿಡಿ, ಸಮಾಧಾನವಾಗಿರಿ. ಅದು ಎಚ್ಚರಿಕೆ ಕೊಟ್ರೆ ಅವ್ರು ಆರಾಮಾಗಿರ್ತಾರೆ. ಅಧಿಕಾರಿಗಳ ತೊಂದರೆ, ಯಾವುದೇ ನೀವು ಸಿಕ್ಕಾಕೊಳ್ಳುವಂತ ಕೆಲಸಗಳು ಮಾಡಬಾರದು, ತಪ್ಪು ಕೆಲಸ ಮಾಡ್ಲೇಬಾರದು, ಹೋಗಿ ಸಿಕ್ಕಾಕೊಳ್ಳುವಂತ ಪ್ರಮೇಯನೇ ಬರಲ್ಲ. ಹಾಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್. ಈ ಏನು ಬರುತ್ತೆ ಓವರ್ ಆಲ್, ಇದನ್ನ ನಾನು ಅವ್ರಿಗೆ ಸ್ವಲ್ಪ ಒಂದು ಕ್ಲೂ ಕೊಟ್ರೆ, ಅವ್ರಿಗೆ ಈ ಫಲವನ್ನ ಅವ್ರಿಗೆ ಹೇಳಿದ್ದಾಗ ಯಾರು ಬಂದು ಜಾತಕನ ಕೇಳ್ತಾರೋ ಅವರಿಗೆ ಬಹಳ ವಿಶೇಷವಾಗಿ ಅನುಕೂಲಗಳು ಆಗತ್ವೆ. ನಿಮ್ಮ ನಿರ್ಧಾರ, ನೀವು ಏನ್ ಹೇಳ್ತಿರೋ ಅದ್ರ ಮೇಲೆ ಅವರು ಮುಂದಿನ ಕೆಲಸಗಳನ್ನ ಮಾಡ್ಕೋತಾರೆ. ಅರ್ಥ ಆಯ್ತಾ? ನೋಡಿ, ಇಷ್ಟೇ ಗೋಚಾರ ಫಲ, ಮೇನ್ ಬ್ರೀಫ್. ಇನ್ನ ಡೀಟೇಲ್ ಹೋಗ್ಬೇಕು ಅಂದ್ರೆ ತುಂಬಾನೇ ಹೋಗ್ಬೋದು, ಬಟ್ ಇವಾಗ ಇದು ಇಷ್ಟ ಅರ್ಥ ಆಯ್ತು ಅಂದ್ರೆ ಸಾಕು, ನೀವು ಪ್ರಪಂಚನ ಗೆಲ್ಲುವಂತ ಶಕ್ತಿ ಬಂದ್ಬಿಡುತ್ತೆ ನಿಮ್ಗೆ. ತುಂಬಾನೇ ನೀಟಾಗಿ ಅನಲೈಸ್ ಆಗ್ಬಿಡುತ್ತೆ ಇವಾಗಿನ ಪರಿಸ್ಥಿತಿ, ಈಗಿನ ಒಂದು ಪರಿಸ್ಥಿತಿ. ಅರ್ಥ ಆಯ್ತಾ? ಎಷ್ಟು ಇದು ಅಂದ್ರೆ ಆಲ್ಮೋಸ್ಟ್ ನಿಮಗೆ 2.5 ವರ್ಷದ ತನಕ ಪ್ರಿಡಿಕ್ಷನ್ ಕೊಡ್ಬೋದು. ಹೇಗೆ? ಶನಿ ಒಂದು ರಾಶಿಯಲ್ಲಿ ಎಷ್ಟು ದಿನ ಇರ್ತಾನೆ, ಎಷ್ಟು ವರ್ಷ ಇರ್ತಾರೆ? ಶನಿ 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಎರಡು ಅದೇ ಮ್ಯಾಕ್ಸಿಮಮ್ ಅಲ್ವಾ? 2.5 ವರ್ಷ ಒಂದು ರಾಶಿಯಲ್ಲಿ ಶನಿ ಇರ್ತಾನೆ. ಮತ್ತೆ ಗುರುಗಳು ಎಷ್ಟು ವರ್ಷ ಇರ್ತಾರೆ ಒಂದು ರಾಶಿಯಲ್ಲಿ ಎಷ್ಟು ವರ್ಷ ಇರ್ತಾರೆ ಗುರುಗಳು? 1 ವರ್ಷ ಇರ್ತಾರೆ. ಮತ್ತೆ ರಾಹು ಕೇತು ಎಷ್ಟು ವರ್ಷ ಇರ್ತಾರೆ? 1.5 ವರ್ಷ ಇರ್ತಾರೆ. 1.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ನಮಗೆ ಗೋಚಾರದ ಫಲ ನೋಡ್ಬೇಕು ಅಂದ್ರೆ ಇವಾಗ ಅಟ್ಲೀಸ್ಟ್ 2.5 ವರ್ಷದ ತನಕ ಅಂದ್ರೆ ಈ ಸದ್ಯಕ್ಕೆ ನಾವು ಹೇಳುವಂತದ್ದು. ಯಾಕಂದ್ರೆ ಇದು ಪದೇ ಚೇಂಜ್ ಆಗ್ತಾನೆ ಇರುತ್ತೆ. ಕರೆಕ್ಟಾ? ಶನಿ ಎಲ್ಲಿ ತನಕ ಚೇಂಜ್ ಆಗ್ತಾನೆ? 2.5 ವರ್ಷ ತನಕ ಚೇಂಜ್ ಆಗ್ತಾನೆ. ಇವಾಗ ಬಂದು ಕೇಳಿದ್ರು ಅಂದ್ರೆ ಇವಾಗ ಎಷ್ಟು ತಿಂಗಳು ಇರ್ತಾನೆ ಶನಿ ಇಲ್ಲಿ? ಆಲ್ಮೋಸ್ಟ್ ಇನ್ನೊಂದು 5-6 ತಿಂಗಳು ಇರ್ಬೋದು, ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ನಾನು, ಎಕ್ಸಾಂಪಲ್. ಆಗ 5-6 ತಿಂಗಳ ತನಕ ನಾವು ಹೇಳಿರೋ ಫಲ ಮ್ಯಾಚ್ ಆಗತ್ತೆ. ಶನಿಗೆ ಏನ್ ಬಂತ ಫಲ? ಶನಿಗೆ ರಾಜಾನುಗ್ರಹ ಅಂದ್ರೆ ಇನ್ನು ಮಿಕ್ಕಿದ್ದು 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. 2 ವರ್ಷ ಕಳೆದೋಗಿದೆ ಅಂತ ಇಟ್ಕೊಳ್ಳಿ. ಇನ್ನ 5 ತಿಂಗಳು ಏನಿದೆ, 5 ತಿಂಗಳು ರಾಜಾನುಗ್ರಹ ಖಂಡಿತ ಇರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಅರ್ಥ ಆಯ್ತಾ? ನೀವು ಫಲ ನೋಡಿ, ನಿಮ್ ನೋಡ್ಕೊಳ್ಳಿ. ಇದು ಎಲ್ಲಿ ನಮ್ಗೆ ಮೇನ್ ಗೋಚಾರ ಫಲ ಅಂತಂದ್ರೆ ಯಾವ ರಾಶಿ, ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಎಷ್ಟು ದಿನ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಚಂದ್ರ 2.25 ದಿನ ಇರ್ತಾನೆ, ಸೂರ್ಯ 1 ತಿಂಗಳು ಇರ್ತಾನೆ, ಕುಜ ಎಷ್ಟು ದಿನ ಇರ್ತಾನೆ? ಒಂದು 40 ದಿನ ಇರ್ತಾನೆ, ಬುಧ ಅದೊಂದು 30 ದಿನ ಇರ್ತಾನೆ, 28 ದಿನ 30 ದಿನ ಅನ್ಕೊಳ್ಳಿ ಅಲ್ವಾ. ಶುಕ್ರ ಒಂದು 50-60 ದಿನ ಅನ್ಕೊಳ್ಳಿ ಅಪ್ರಾಕ್ಸಿಮೇಟ್. ಶನಿ 2.5 ವರ್ಷ, ಗುರು 1 ವರ್ಷ ಒಂದು ರಾಶಿಯಲ್ಲಿ, ರಾಹು 1.5 ವರ್ಷ ಒಂದು ರಾಶಿಯಲ್ಲಿ, ಹಾಗೆ ಕೇತು 1.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ನಮಗೆ ಅಲ್ಲಿ ತನಕ ರಿಸಲ್ಟ್ಸ್ ಚೇಂಜ್ ಆಗಲ್ಲ, ಅದರ ತನಕ ರಿಸಲ್ಟ್ಸ್ ಹಾಗೆ ಇರುತ್ತೆ. ಇದೇನು ಹೇಳಿರ್ತಾರೋ ಅವ್ರು ಹೇಳ್ಬೋದು, ಇಷ್ಟು ವರ್ಷ ನಿಮಗೆ ಈ ತರ ಇರುತ್ತೆ, ಹಾಗಾಗಿ ಹುಷಾರಾಗಿರಿ. ರಾಹು ಕಲಹ ಬಂತು, ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ರಾಹು ಎಷ್ಟು ತಿಂಗಳು ಇರ್ತಾನೆ? ಫಾರ್ ಎಕ್ಸಾಂಪಲ್ ಒಂದು 6 ತಿಂಗಳು ಇರ್ತಾರೆ. ಹಾಗಾಗಿ 6 ತಿಂಗಳ ತನಕ ನೀವು ಯಾವುದೇ ಗಲಾಟೆಗಳಿಗೆ ಹೋಗ್ಬಾರ್ದು, ಆದಷ್ಟು ದೂರ ಇರಬೇಕು ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ನೀವು ಡೇಟ್ ಬರ್ಕೊಡ್ಬೇಕು ಅವ್ರಿಗೆ, ಯಾವ ತಿಂಗಳ ತನಕ ನೀವು ಹುಷಾರಾಗಿರ್ಬೇಕು ಅಂತ. ಅರ್ಥ ಆಯ್ತಾ? ಸೊ ಹೀಗೆ ನಾವು ಪ್ರಿಡಿಕ್ಷನ್ಸ್ ಅನ್ನ ಕೊಡ್ಬೇಕು, ಫಲವನ್ನ ಓದ್ಬೇಕು. ಅರ್ಥ ಆಯ್ತಾ? ಈಗ ಒಂದು ಎಕ್ಸಾಂಪಲ್ ಬರೋಣ, ಇದು ಒಂದು ಉದಾಹರಣೆ. ಈಗ ಇದು ಅನ್ಮ್ಯೂಟ್ ಮಾಡ್ತೀನಿ. ಈಗ ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಂಬಿಡಿ, ತೊಂದರೆ ಆಗ್ಬಾರ್ದು ಬೇರೆಯವ್ರಿಗೆ, ದಯವಿಟ್ಟು. ಈಗ ಉದಾಹರಣೆ ಒಂದು ಕೊಟ್ಟಿದ್ದೀನಿ, ಈಗ ಮಾಡಿ ಫಲ ಹೇಳಿ ನೋಡೋಣ. ಫಸ್ಟ್ ಬರ್ಕೊಳ್ಳಿ, ಎರಡನ್ನು ಬರ್ಕೊಳ್ಳಿ, ಪಕ್ಕದಲ್ಲಿ ಬರ್ಕೊಳ್ಳಿ. ನಂಗೆ ಸೂರ್ಯನ ಫಲ ಏನು, ಚಂದ್ರನ ಫಲ, ಮಂಗಳ, ಬುಧ, ಗುರು, ಶನಿ ಫಲಗಳನ್ನು ಹೇಳಬೇಕು.
ಫಸ್ಟ್ ಇದನ್ನ ಬರ್ಕೊಳ್ಳಿ, ಆಮೇಲೆ ಇದಕ್ಕೆ ತೋರಿಸ್ತೀನಿ ನಾನು. ಒಂದು ಫೋಟೋ ತಗೊಂಡ್ರೆ ಆಯ್ತು. ಎಲ್ಲೆಲ್ಲಿದೆ ಅಂತ, ಸೂರ್ಯ ಯಾವ ಮನೇಲಿ ಇದ್ದಾನೆ, ಎಷ್ಟನೇ 7, ಚಂದ್ರ 6, ಆ ರೀತಿ ಬರ್ಕೊಳ್ಳಿ. ನಾನು ನೆಕ್ಸ್ಟ್ ಸ್ಲೈಡ್ ಓಪನ್ ಮಾಡಿದಾಗ ಅಲ್ಲಿ ಫಲಗಳನ್ನು ಬರ್ಕೋಬಹುದು. ನೀವು ಬರ್ಕೊಂಡು ನನಗೆ ಹೇಳ್ಬೇಕು. ಇವಾಗ ನೋಡೋಣ, ಅದೆಲ್ಲ ಸೇರಿಸಿ ಯಾರನ್ನ ಒಬ್ರು ಮಾತಾಡ್ಬೇಕು. ಅದು ಎಲ್ಲ ಸೇರಿಸಿ ಒಂದು ಫಲ ಹೇಳ್ಬೇಕು. ನೋಡೋಣ. ಯಾರು ಬರ್ಕೊಳಕ್ ಆಗ್ತಾ ಇಲ್ವೋ ತೊಂದರೆ ಇಲ್ಲ, ಗಮನ ಕೊಡಿ ಅಷ್ಟೇ. ತುಂಬಾ ಸಿಂಪಲ್, ಅರ್ಥ ಆಗತ್ತೆ ನಿಮ್ಗೆ. ಇವಾಗ ಮಾಡಿದ್ದೆ ಅಲ್ವಾ ಇದು, ಇಲ್ಲ ಬೇರೆನಾ? ಇಲ್ಲ, ಇದು ಬೇರೆ, ಇದು ಕರೆಕ್ಟ್. ಬಟ್ ಇದು ಅದೇ ಬಂದಿದೆ, ಯಾವುದು ರಾಶಿ ಅದೇ ಇದೆ, ಉದಾಹರಣೆ ಇಲ್ಲ, ನಾನು ನೋಡಿಲ್ಲ. ಪರವಾಗಿಲ್ಲ, ಮಾಡಿ. ಯಾವ ಗ್ರಹ ಎಲ್ಲೆಲ್ಲಿದೆ ಅಂತ ಹೇಳ್ಬೇಕು ನನ್ಗೆ ಇವಾಗ. ಆಮೇಲೆ ಫಲಕ್ಕೆ ಹೋಗೋಣ. ಸೂರ್ಯ ಎಷ್ಟನೇ ಪೊಸಿಷನ್ ಇದ್ದಾನೆ, ಚಂದ್ರ ಎಷ್ಟನೇ ಪೊಸಿಷನ್ ಇದ್ದಾನೆ, ಮಂಗಳ ಎಷ್ಟನೇ ಪೊಸಿಷನ್ ಅಂತ ಹೇಳ್ಬೇಕು ನನಗೆ ಇವಾಗ, ನೀವು ಬರ್ಕೊಂಡು. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಸರ್ ಸೂರ್ಯ 3, ಬರ್ಕೋತೀನಿ. ಸೂರ್ಯ 3, ಒಂದು ನಿಮಿಷ ಸರ್. ಸೂರ್ಯ 3, ಓಕೆ. 3ನೇ ಚಂದ್ರ 5, ಚಂದ್ರ 5. ಬೇರೆಯವ್ರು ಮಾಡಿ ಮಂಗಳ 1, ಬುಧ 3. ಮಂಗಳ 1 ಬಂತ ನಿಮ್ಗೆ? ಹೌದು ಸರ್. ಗುರುಗಳ ಇದು ಸೇಮ್ ಇದೆಯಲ್ಲ ಗುರುಗಳ, ಇದು ಓದ್ಲೆ ಬಸ್ಸುಗಳು ಸೇಮ್ ಅದೇ ಮನೆಯೇ ಇದಾವೆ ಇದು ಅಲ್ಲ? ಸೇಮ್ ಅದೇ ಮಕರ ರಾಶಿ, ಸೇಮ್ ಅದೇ ಇದೆ ಸರ್. ಮಕರ ರಾಶಿಯಿಂದ 6ನೇ ಮನೆ ರವಿ. ಬೇಡ ಬಿಡಿ, ಬೇಡ. ಬಟ್ ಹೇಳ್ಬಿಡಿ, ನಂಬರ್ಸ್ ಹೇಳ್ಬಿಡಿ, ಬರ್ಕೊಂಬಿಡೋಣ. ಬುಧ ಬಂದ್ಬಿಟ್ಟು 6ನೇ ಮನೆಯಲ್ಲಿ ಬರ್ತಾನೆ ಗುರುಗಳೇ. ಮಕರ ರಾಶಿಯಿಂದ 6ನೇ ಮನೆ, ಗುರು 7ನೇ ಮನೆ, ಶುಕ್ರ 7, ಶುಕ್ರ 7ನೇ ಮನೆ, ಶನಿ 3ನೇ ಮನೆ, 3ನೇ ಮನೆ, ರಾಹು 2ನೇ ಮನೆ, 2ನೇ ಮನೆ, ಕೇತು 8. ಕೇತು 8. ವೆರಿ ಗುಡ್. ಇದು ಆಲ್ರೆಡಿ ನಾವು ಇಲ್ಲಿ ಮಾಡ್ಬಿಟ್ಟಿದೀವಿ, ಕರೆಕ್ಟಾ? ಸೇಮ್ ಇದನ್ನೇ ಇಲ್ಲಿ ಉದಾಹರಣೆ ಒಂದು ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ತೋರಿಸ್ಬೇಕಾಯ್ತು, ನಾನು ಅಲ್ಲೇ ತೋರಿಸ್ಬಿಟ್ಟಿದೀನಿ. ತೊಂದರೆ ಇಲ್ಲ, ಈ ರೀತಿ ಬರ್ಕೋಬೇಕು. ಅದ್ರ ಪಕ್ಕದಲ್ಲೇನೆ ಫಲ ಬರ್ಕೊಂಡು ಹೋಗ್ಬೇಕು. ಅವಾಗ ಏನಾಗತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಉದಾಹರಣೆ 1 ಆಲ್ರೆಡಿ ಮಾಡಿದೀರಾ, ವೆರಿ ಗುಡ್. ಈಗ ಉದಾಹರಣೆ 2 ಮಾಡಿ. ಅದು ಅದೇನಾ, ಅದೇ ರಾಶಿ ಬಂದಿದೆಯೇ? ಆಶ್ಚರ್ಯವಾಗಿ ನಾನು ಗಮನಿಸಲೇ ಇಲ್ಲ. ಅದೇ ಬಂದಿದೆ, ಮಕರ ರಾಶಿ. ತಗೊಳ್ಳಿ, ಪರವಾಗಿಲ್ಲ. ಮಕರ ರಾಶಿ ಅದೇ ಬಂತು ಅಂದ್ರೆ ತಿರ್ಗಿ ಅದೇ ಫಲನೇ ಬರುತ್ತೆ. ಹೌದು, ಬೇರೆ ಬೇಡ, 3ನೇ ತಗೊಳ್ಳಿ. ಇದನ್ನ ತಗೊಳ್ಳಿ. ಮಾತಾಡೋದು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಿಕ್ನಾದ್ರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅದು ಮಗು ಮಾತಾಡ್ತಾ ಇದೆ. ಚಂದ್ರ, ಸೊ ಮೀನರಾಶಿಯಿಂದ ರವಿ ಬಂದ್ಬಿಟ್ಟು 1, 2, 3, 1, 2, 3, 4 ನಾಲ್ಕನೇ ರಾಶಿ. 4, ವೆರಿ ಗುಡ್, ಎಕ್ಸಲೆಂಟ್. ಚಂದ್ರ 5ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ಚಂದ್ರ. ಚಂದ್ರ ಎಷ್ಟು? 6ನೇ ಮನೆ. ಹೌದು, 6ನೇ ಮನೆ, 5ನೇ ಮನೆ, 6ನೇ ಮನೆ, ಕರೆಕ್ಟ್. ಮಂಗಳ ಗ್ರಹ ಮಂಗಳ 2. ಚಂದ್ರ 6ನೇ ಮನೆಯಲ್ಲಿದ್ದಾನೆ ಗುರುಗಳೇ. ವೆರಿ ಗುಡ್, ಕರೆಕ್ಟ್. ಬುಧ 4ರಲ್ಲಿ ಇದ್ದಾನೆ. ರವಿ 4ನೇ ಮನೆ, 5ನೇ ಮನೆಯಲ್ಲಿ ಇದ್ದಾರೆ ಸರ್. ಬುಧ 4ನೇ ಮನೆಯಲ್ಲಿದ್ದಾನೆ ಗುರುಗಳೇ. ಗುರು ಬುಧಾದಿತ್ಯ ಯೋಗ ಅಂತ. ಶುಕ್ರ 5ನೇ ಮನೆ, ಶನಿ 1ನೇ ಮನೆಯಲ್ಲೇ ಇದ್ದಾರೆ ಸರ್. 1ನೇ ಮನೆಯಲ್ಲಿ, ರಾಹು 12ನೇ ಮನೆ, 12ನೇ ಮನೆ, 12ನೇ ಮನೆ ರಾಹು, ವೆರಿ ಗುಡ್. ಕೇತು ಈ 6ನೇ ಮನೆ, 6ನೇ ಮನೆ. ಅಷ್ಟೇ ಬರ್ಕೊಂಡ್ರ ಎಲ್ಲ? ಸೂರ್ಯ 4, ಚಂದ್ರ 6 ಎಲ್ಲ ಬರ್ಕೊಂಡು ಈಗ ಫಲ ಬರ್ಕೊಳ್ಳಿ ಪಕ್ಕದಲ್ಲೇನೆ. ಇವಾಗ ಸೂರ್ಯ 4ನೇ ಮನೆ, ಮನೆ. ಗೌರವ. ಒಂದು ನಿಮಿಷ, ನಾನಿಲ್ಲಿ ಮಾರ್ಕ್ ಮಾಡ್ಕೋತೀನಿ.
ಯಾರು ಬರ್ಕೊಳಕ್ ಆಗಲ್ಲ ಪಾಪ ಅವ್ರಿಗೆ ಗೊತ್ತಾಗತ್ತೆ. ಸೂರ್ಯ ಎಷ್ಟನೇ ಮನೆ? 4ನೇ ಮನೆ. ಆನಿ ಸರ್ 4ನೇ. ಫಸ್ಟ್ ಬರ್ಕೊಂಬಿಡೋಣ, ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಚಂದ್ರ ಚಂದ್ರ 6ನೇ ಮನೆ. ಆರನೇ ಮನೆ. ಕುಜ ದುರಂತ. ಕುಜ 2. ದುರಂತ 2. ದುರಂತ. ನಂಬರ್ ಎಷ್ಟು ಹೇಳಿ ಸಾಕು. ಬುಧ ದುನ 4 ಸರ್. 4. ಗುರು ಗುರು 5. 5. ಶುಕ್ರ 5. ಶುಕ್ರ 5. 5. 5. ಮತ್ತೆ ಶನಿ ಶನಿ 1. 1. ರಾಹು 12. 2. ನಷ್ಟ ಮತ್ತೆ ರೋಗ. ಎಲ್ಲಿದೆ ಇದು? ಕೇತು ನಷ್ಟ 6. ಮತ್ತೆ ರೋಗ ಸರ್. ಒಂದ್ ನಿಮಿಷ. ಲಾಸ್ಟ್ ಸ್ಲೈಡ್ ಅಲ್ಲಿ ಇದೆ ಗುರುಜಿ. ನಷ್ಟ ಮತ್ತೆ ರೋಗ ಅಂತ ಇದೆ ಸರ್. ಒಂದ್ ನಿಮಿಷ. ಮೌಸು ಮೋಸ್ಟ್ಲಿ ಅದು ಬ್ಯಾಟ್ರಿ ಆಗಿದೆ ಏನೋ. ಒಂದ್ ನಿಮಿಷ. ಆಯ್ತು. ವಾಟ್ ಬೇಬಿ ಈ ಫೋನ್ ಕಡಿಮೆ ಇಲ್ಲಿ ಇರ್ಬೇಡ. ಇವಾಗ ಬರುತ್ತೆ. ಇಲ್ಲಿ ನಷ್ಟ ಮತ್ತು ರೋಗ ಅಲ್ವಾ? 12 ಅಲ್ವಾ? ರಾಹು ಹೌದು ಸರ್. ಇವರು ಆರೋಗ್ಯ. ಆರೋಗ್ಯ. ಈಗ ಕನೆಕ್ಟ್ ಮಾಡಿ ನೋಡೋಣ, ಏನ್ ಹೇಳ್ತೀರಾ ನೋಡೋಣ. 4 ಮನೆ ಶುಭ ಬರ್ತವೆ ಗುರುಗಳೇ. 1 ಚಂದ್ರನಿಂದ ಶುಭ 2 ಕಾಲು ದಿನ. ಹಾ ಬುಧನಿಂದ ಧನಲಾಭ 30 ದಿನಗಳ ತನಕ ಧನಲಾಭ ಇರ್ತದೆ. ಇವತ್ತಿಂದ ಕೌಂಟ್ ತಗೊಬೇಕಾಗತ್ತೆ. ಓಕೆ. ಗುರುವಿನಿಂದ ಧನ ಮತ್ತು ಸಂತಾನ ಲಾಭ ಬರ್ತದೆ. ಅಂದ್ರೆ ಅವ್ರ ರಾಶಿಗೆ ತಕ್ಕನಂಗೆ ಸಂತಾನ ಕೇಳ್ಬೋದು, ಇಲ್ಲಾಂದ್ರೆ ಧನ ಇದ್ರೆ ಧನ ಹೇಳ್ಬೋದು. ವೆರಿ ಗುಡ್. ಆಮೇಲೆ ಕೇತು ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತೆ. ಯಾವ್ದೇ ತರದ ತೊಂದರೆಗಳಿರಲ್ಲ. ಆದ್ರೆ ಅದ್ರ ತಕ್ಕನಂಗೆ ಇತ್ಲಾಗೆ ರೋಗ ನಷ್ಟ ಅದರಿಂದ ಸ್ವಲ್ಪ ವ್ಯಯ ಜಾಸ್ತಿ ಆಗ್ತಾ ಹೋಗ್ತದೆ. ದುರಂತಗಳು 45 ದಿವಸ ತನಕ ದುರಂತ 45 ದಿನ ಇರುತ್ತೆ. ವಾಹನಗಳ ವೆರಿ ಗುಡ್. ಆಕ್ಸಿಡೆಂಟ್ ಆಗಿರುತ್ತೆ. ಎಕ್ಸಲೆಂಟ್. ಆಮೇಲೆ ಆಕ್ಸಿಡೆಂಟ್ಸ್ ಶತ್ರು ಬಾಧೆ ಇಂತ ಇಂಪಾರ್ಟೆಂಟ್ ಹೈಲೈಟ್ ಮಾಡ್ಕೋಬೇಕು ನೋಡಿ. ಒಂದ್ ನಿಮಿಷ ಹೇಳಿ. ಮತ್ತೆ ಆರೋಗ್ಯದಿಂದ ಚೇತರಿಸುವಂತ ಹೇಳ್ಬೋದಾ? ವೆರಿ ಗುಡ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೋಬೇಕು. ಇದು ಇಂಥವನ್ನ ನಾವು ಇಂಡಿಕೇಶನ್ಸ್ ಕೊಡ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ನೋಡ್ರಿ, 1.5 ತಿಂಗಳು 2 ತಿಂಗಳು ಹುಷಾರಾಗಿರ್ಬೇಕು ನೀವು. ಭಯ ಬೀಳಿಸಬಾರ್ದು. ಅಲ್ಲಿ ಸ್ವಲ್ಪ ಇದಾಗೋ ತರ ನೋಡಿಸುತ್ತೆ. ಸೊ ಭಯ ಬೀಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೂನು ಗಾಡಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋಬೇಕು. ಅಲ್ಲಿ ನೋಡ್ಬೇಕು. ಟೆನ್ಷನ್ ಇತ್ತು ಅಂದ್ರೆ ಓಡ್ಸಕ್ ಹೋಗ್ಬೇಡಿ. ಆಟೋಲ್ ಹೋಗಿ, ಕ್ಯಾಬಲ್ ಹೋಗಿ, ಫೋನ್ ಯೂಸ್ ಮಾಡ್ಬೇಡಿ. ಅರ್ಥ ಆಯ್ತಾ? ಹಾಗಾಗಿ ಇಂಥವನ್ನ ಹುಷಾರಾಗಿ ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ನೀವು ಧನಲಾಭ ಅಂತ ಕೇಳ್ಕೊಂಡು ಹೋಗ್ಬಾರ್ದು. ಅದೇ ಹೇಳಿದ್ರು ಒಂದೇ ಬಿಟ್ಟರು ಒಂದೇ. ಇಂಪಾರ್ಟೆಂಟ್ ಹೇಳ್ಬೇಕಲ್ವಾ? ಸೊ ಹಾಗಾಗಿ ದುರಂತ ಆಗುವಂತದ್ದು. ಮತ್ತೆ ಸೂರ್ಯ ತಿಂಗಳು ನೋಡಿ, ಗೌರವ ಹಾನಿ ಆಗ್ಬಿಡುತ್ತೆ. ಅದ್ ಮರ್ಯಾದೆ ಹೋಯ್ದ್ರೆ ಹೋಯ್ತು ಅಲ್ವಾ? ಹಾಗಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ನೋಡಿ, ಅಲ್ಲಿ ಏನೋ ಒಂದ್ ಸ್ವಲ್ಪ ಮಾತುಗಳು ನಿಮ್ದು ಕರೆಕ್ಟ್ ಆಗಿರ್ಬೇಕು. ಏನೇ ಕೆಲ್ಸಗಳಲ್ಲೂ ಗೌರವ ಆಗಿರುವಂತಹ ಕೆಲ್ಸಗಳನ್ನೇ ಮಾಡಿ, ತೊಂದರೆಗೆ ಸಿಲುಕೋಬೇಡಿ ಅಂತ ಹೇಳ್ಬೇಕು. ಅರ್ಥ? ನೆಕ್ಸ್ಟ್ ಹಂಗೆ ಬನ್ನಿ, ಈಗ ನೋಡ್ಕೋಬೇಕು. ಶುಕ್ರ ಅದು ಸಂತಾನ ಸುಖ. ಓಕೆ, ಗುಡ್. ನೆಕ್ಸ್ಟ್ ಗುರು. ವೆರಿ ನಮ್ಗೆ ಇಂಪಾರ್ಟೆಂಟ್ ಯಾವ್ಯಾವ್ದು? 4 ಗ್ರಹಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗುರು 1 ವರ್ಷ ಇರ್ತಾರೆ. ನೆಕ್ಸ್ಟ್ ಶನಿ 2.5 ವರ್ಷ ಇರ್ತಾರೆ. ರಾಹು 1.5 ವರ್ಷ ಇರುತ್ತೆ. ಈ 4 ಮುಖ್ಯವಾಗಿ ಗಮನಿಸ್ಬೇಕು ನಾವು. ಯಾಕಂದ್ರೆ ಇವೆಲ್ಲ 1 ತಿಂಗಳು 2 ಕಾಲ್ ದಿನ ಹೊರಟೋಗುತ್ತೆ. ನೋಡಿ, ಇಲ್ಲಿ ಚಂದ್ರ ಧನಲಾಭ ಬರೀ 2 ಕಾಲ್ ದಿನ. ಅದು ಇವತ್ತು ಆಲ್ರೆಡಿ 2 ದಿನ ಹೊರಟೋಗಿದ್ರೆ ಇವತ್ತು ಕೇಳಿದ್ರೆ ಬರೀ 1/4 ದಿನ ಇರುತ್ತೆ. ಇನ್ನು 6 ಅವರ್ ಹೊರಟೋಗುತ್ತೆ ಧನಲಾಭ. ನೆಕ್ಸ್ಟ್ ಸ್ತ್ರೀ ಸುಖ ಬಂದ್ಬಿಡುತ್ತೆ ಅವ್ರಿಗೆ. ಹಂಗೆ ಆಮೇಲೆ ಭಯ ಬರುತ್ತೆ. ಗುರುಗಳ ಈಗ ಶನಿ ಮತ್ತೆ ರಾಹು ಇರೋದ್ರಿಂದ ಅವ್ರಿಗೆ ಪರಿಹಾರ ಬೇರೆ ತರ ಹೇಳ್ಬೋದ್ರ ಗುರುಗಳ? ಶನಿ ಮತ್ತೆ ರಾಹುಗೆ ಈಗ ದುರ್ಗಾದೇವಿ ಆರಾಧನೆ, ಶನೀಶ್ವರನ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ, ಇಂತ ಪರಿಹಾರಗಳನ್ನ ಕೊಡ್ಬೋದು. ವೆರಿ ಗುಡ್. ಅಷ್ಟೇ ನೋಡಿ, ಮೇನ್ ಇಂಪಾರ್ಟೆಂಟ್ ಗುರು. ನೋಡಿ, ಫಸ್ಟ್ ಏನ್ ಬಂತು? ಧನ ಮತ್ತು ಸಂತಾನ ಲಾಭ. ಯಾರ ಮಕ್ಕಳಾಗಿರಲ್ಲೋ ಅವ್ರಿಗೆ ಮಕ್ಕಳಾಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಧನ ಲಾಭ ಉಂಟಾಗತ್ತೆ. ಅಂದ್ರೆ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಲಾಭ ಉಂಟಾಗತ್ತೆ. ಸೊ ಇದನ್ನ ಅವ್ರಿಗೆ ತಿಳಿಸ್ಬೇಕು. ನೆಕ್ಸ್ಟ್ ಶನಿ ಬನ್ನಿ. ಶನಿ ಅಂದ್ರೆ ರೋಗ. ಅಂದ್ರೆ ಆಲ್ಮೋಸ್ಟ್ 2.5 ವರ್ಷ ಇರುತ್ತೆ ಅಲ್ವಾ? ಎಷ್ಟು ಮಿಕ್ಕಿರೋದಿನ ನೋಡ್ಕೊಂಡು ಆದಷ್ಟು ಅವರು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ಬೇಕು ಅವ್ರಿಗೆ. ವಾಕಿಂಗು, ಎಕ್ಸರ್ಸೈಸು. ದೀರ್ಘಕಾಲದ ಕಾಯಿಲೆಯಿಂದ ತಗೋಬಹುದು ಸರ್? ಒಳ್ಳೆ ಆಹಾರ.
ದೀರ್ಘಕಾಲದ ಕಾಯಿಲೆಗಳು ಅನುಭವಿಸ್ತಾ ಹೌದು. ಇದ್ದೀರಾ ಅಂತ. ಹೌದು, ಅನುಭವಿಸ್ತೀರಾ ಅಂತ ಹೇಳ್ಬೇಕು. ಇಲ್ಲ ಅನುಭವಿಸ್ತಾ ಇದ್ದೀರಾ, ಅದು ಕಂಟಿನ್ಯೂ ಆಗ್ಬಿಡುತ್ತೆ. ಹಾಗಾಗಿ ಶನಿಗೆ ಏನ್ ಪರಿಹಾರ ಹೇಳ್ತೀರಾ? ಶನಿಗೆ ಶನೀಶ್ವರ ದೇವಸ್ಥಾನಕ್ಕೆ ಬಡ ಬಗರಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು, ಬಡವರಿಗೆ. ಎಳ್ಳೆಣ್ಣೆ ದಾನ ತಗೊಳ್ಳುವಂಥದ್ದು. ಈ ಶನಿವಾರದ ಮಟ್ಟದ ಹೊತ್ತು ವರ್ಕರ್ಸ್ ಗಳಿಗೆ ದಾನ ಮಾಡ್ತಕ್ಕಂಥದ್ದು. ವೆರಿ ಗುಡ್. ನೋಡಿ, ಅದು ಪರಿಹಾರ ಏನು ಅಂತ ನಾನು ಹೇಳ್ತೀನಿ, ಯಾರ ನೋಟ್ ಮಾಡ್ಕೊಳ್ಳಿ. ಇವ್ರಿಗೆಲ್ಲ ಗೊತ್ತಿದೆ, ಹೇಳ್ತಾರೆ. ಶನಿವಾರದಲ್ಲಿ ಎಳ್ಳೆಣ್ಣೆ ಸ್ನಾನ ಅಂಗವಿಕಲರಿಗೆ ದಾನ ಮಾಡುವಂಥದ್ದು. ಮಾಡತಕ್ಕಂಥದ್ದು. ಶನಿವಾರದ ಹೊತ್ತು ಎಳ್ಳೆಣ್ಣೆ ಸ್ನಾನ ಮಾಡಿದ್ರೆ ಒಳ್ಳೆಯದು, ಯಾರಿಗೆ ಈ ದೋಷ ಇದೆ. ಮತ್ತೆ ಎಳ್ಳೆಣ್ಣೆ ದಾನ ಮಾಡಿದ್ರೆ ಒಳ್ಳೆಯದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ. ಆಮೇಲೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಉತ್ತಮ ಯಾವುದು? ಆಂಜನೇಯನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಬೇಗನೆ ಅವ್ರಿಗೆ ತೊಂದರೆಗಳು ಹೋಗುತ್ತೆ, ರೋಗ ಬಾಧೆ ಕೊಡೋದಿಲ್ಲ. ಮತ್ತೆ ಯಾರು ಶನಿ ಅಂದ್ರೆ ವಯಸ್ಸಾದವ್ರು ಇರ್ತಾರಲ್ಲ, ಹೊರಗಡೆ ಎಲ್ಲ ಕುತ್ಕೊಂಡು ಚಳಿಲಿ, ಅಂತವ್ರಿಗೆ ಕಂಬಳಿ ಕೊಡುವಂಥದ್ದು, ಊಟ ಕೊಡುವಂಥದ್ದು ಮಾಡ್ಬೇಕು. ಪ್ಲಸ್ ಶನಿ ಏನೋ ಅಂಗವಿಕಲ, ಕುಂಟ, ಮಂದ. ಹಾಗಾಗಿ ಯಾರು ಹೇಳಿದ್ರಲ್ಲ ಪಾಪ, ಆಗ ಅಂಗವಿಕಲರಿಗೂ ಸಹಾಯ ಮಾಡುವಂಥದ್ದು ಮಾಡ್ಬೇಕು. ಶನಿ ಅಂತಂದ್ರೆ ಏನಂತ ಹೇಳಿದೆ ನಾನು? ಪೌರ ಕಾರ್ಮಿಕರು, ಲೇಬರ್ಸ್. ಶನಿ ಅಂದ್ರೆ ಏನು? ಲೇಬರ್ಸ್. ಹಾಗಾಗಿ ಅಂತ ಪೌರ ಕಾರ್ಮಿಕರಿಗೆ ನೀವು ಪಾಪ ಬೆಳಗ್ಗೆ ಬಂದು ಕಸ ಎಲ್ಲ ತಗೊಂಡೋಗ್ತಾರಲ್ಲ, ಅವರೆಲ್ಲ ಪೌರ ಕಾರ್ಮಿಕರು. ರೋಡ್ ಗುಡಿಸ್ತಾರಲ್ಲ, ಅವರೆಲ್ಲ ಪೌರ ಕಾರ್ಮಿಕರು. ಅಂತವ್ರಿಗೆಲ್ಲ ನೀವು ಒಂದು ಸ್ವೀಟ್ ಕೊಡುವಂಥದ್ದು, ಒಂದು ಸಿಹಿ ಕೊಡುವಂಥದ್ದು, ಏನೋ ಒಂದು ಸಹಾಯ ಮಾಡೋದು, ಹಳೆ ಬಟ್ಟೆ ಇರೋದು ಕೊಡುವಂಥದ್ದು, ಪಾಪ ಬಡವರಿಗೆ ಸಹಾಯ ಮಾಡುವಂಥದ್ದು. ಆಗೇನಾಗುತ್ತೆ, ಅದು ರೋಗ ರುಜಿನಗಳು ನಿಮ್ಗೆ ತಟ್ಟೋದಿಲ್ಲ. ಆಯ್ತಾ? ನೆಕ್ಸ್ಟ್ ರಾಹು ಬಂದಾಗ, ರಾಹು ಏನ್ ಹೇಳುತ್ತೆ? ಅದು ನಷ್ಟ ಮತ್ತು ರೋಗ. ಅದು ಕೂಡ ರೋಗ ಬರುತ್ತೆ. ನಷ್ಟ, ಲಾಸ್ ಆಗ್ಬಿಡುತ್ತೆ, ಮತ್ತೆ ರೋಗ ಬಂದ್ಬಿಡುತ್ತೆ. ಆಗ ರಾಹು ಅಂದ್ರೆ ಯಾವ್ದು ಅಧಿಪತಿ? ರಾಹು ಅಂತಂದ್ರೆ ದುರ್ಗಾದೇವಿ. ಸಪ್ತಶತಿ ಓದುವಂಥದ್ದು, ಲಲಿತ ಸಹಸ್ರನಾಮ ಓದುವಂಥದ್ದು, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ಒಂದ್ ನಿಮಿಷ ಹೇಳ್ತಾ ಇದೀನಿ. ಶುಕ್ರವಾರ ರಾಹು ಕಾಲದಲ್ಲಿ ಹೋಗಿ ನೀವು ಅಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು. ಅದು ದುರ್ಗಾದೇವಿ ಎಳ್ಳೆಣ್ಣೆ ರಾಹು ಕಾಲದಲ್ಲಿ ಹಚ್ಚು ಅಂತಂದ್ರೆ ಶನಿ ದೋಷನ ಹೋಗುತ್ತೆ, ರಾಹು ದೋಷನ ಹೋಗುತ್ತೆ. ಅರ್ಥ ಆಯ್ತಾ? ಆಗ ಅದು ನಿಮಗೆ ನೆಮ್ಮದಿಯನ್ನು ತಂದ್ಕೊಡುತ್ತೆ, ನಷ್ಟವನ್ನು ಕೊಡೋದಿಲ್ಲ, ರೋಗವನ್ನು ಕೊಡೋದಿಲ್ಲ, ತಡೆಯುತ್ತೆ. ಕೇತು ಬಂದಾಗ ಇಲ್ಲಿ ಆರೋಗ್ಯ ಕೊಡುತ್ತೆ. ಕೇತುನೇ ನಮ್ಗೆ ಆಪರೇಷನ್ ಮಾಡಿಸುವಂಥದ್ದು ಅಲ್ವಾ? ಹಾಗಾಗಿ ಕೇತು ಆರೋಗ್ಯ ಅಂತ ಕೊಟ್ಬಿಟ್ಟಾಗ ಅವಾಗ ಇದು ರಾಹುದು ಏನ್ ಮಾಡಿದ್ರೆ ನಾವು ಪರಿಹಾರ, ಶನಿವಾರದೊತ್ತು ಆಂಜನೇಯನ ದೇವಸ್ಥಾನ, ಶುಕ್ರವಾರದೊತ್ತು ದುರ್ಗಾದೇವಿನ ಆರಾಧನೆ ಮಾಡಿದ್ರೆ. ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಏನ್ ಮಾಡೋದು? ಮನೆಯಲ್ಲೇ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಶನಿವಾರದೊತ್ತು, ಸಾಕು. ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ರಾಹು ಶುಕ್ರವಾರದೊತ್ತು ಮನೆಯಲ್ಲೇ ಒಂದು ದೇವರಿಗೆ ತುಪ್ಪದ ದೀಪ ಹಚ್ಚುವಂಥದ್ದು, ಇಲ್ಲ ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು, ಅದನ್ನ ಮಾಡ್ಬೇಕು. ಅರ್ಥ ಆಯ್ತಾ? ಯಾರು ಸ್ವಲ್ಪ ಇದ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಹಾಗಾಗಿ ಹೀಗೆ ನಾವು ಅದಕ್ಕೆ ಅವ್ರಿಗೆ ಫಲಗಳನ್ನು ಕೊಡಬೇಕು. ಅರ್ಥ ಆಯ್ತಾ? ಎಷ್ಟು ತಿಂಗಳು ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಎಷ್ಟು ವರ್ಷ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ಒಂದು ಓವರ್ ಆಲ್ ಪಿಕ್ಚರ್ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗತ್ತೆ, ಬಹಳ ಸುಲಭ ಕೂಡ. ಅರ್ಥ ಆಯ್ತಾ? ಇದೊಂದು ಪಂಚಾಂಗದಲ್ಲಿ ಇದೊಂದು ಪ್ರಿಂಟ್ಔಟ್ ತಗೊಂಡು ಚಿಕ್ಕದಾಗೆ ಪಂಚಾಂಗದಲ್ಲಿ ಹಾಕ್ಬಿಟ್ಟು ಒಂದ್ ಕಡೆ ಗಮ್ಮ ಕಾಣಿಸ್ಬಿಡಿ. ಎಲ್ಲ ಪಂಚಾಂಗದಲ್ಲಿ ಇರ್ಬೇಕು ಇವೆಲ್ಲ ನಿಮ್ಗೆ, ಇಂಥವೆಲ್ಲ ಟೇಬಲ್ಸ್. ಪಂಚಾಂಗ ಒಂದು ಬಿಟ್ಕೊಂಡ್ರೆ ಅಲ್ಲೇ ನೋಡ್ಕೊಂಡು ಫಲ ಹೇಳೋವಂಥದ್ದು. ಅರ್ಥ ಆಯ್ತಾ? ಸುಲಭನಾ? ಇದ್ರಲ್ಲಿ ಒಂದ್ ಡೌಟ್ ಇದೆ. ಇದ್ರಲ್ಲಿ ಈ ಗ್ರಹಗಳಿದಾವಲ್ಲ, ಒಂದೊಂದ್ ಮನೆಯಲ್ಲಿ ಈ ತರ ಗ್ರಹಗಳಿರ್ತಾವಲ್ಲ, ಸೊ ಆ ಗ್ರಹ ಎಷ್ಟು ದಿನ, ಯಾವ ಡೇಟ್ಗೆ ಅದು ಆ ಮನೆಗ್ ಬಂದಿದೆ, ಇನ್ನು ಎಷ್ಟು ದಿನ ಇರುತ್ತೆ ಅನ್ನೋದನ್ನ ಯಾವ್ದಾದ್ರು ಆಪ್ ಅಲ್ಲಿ ನಾವು ಗೂಗಲ್ ಅಲ್ಲಿ ಚೆಕ್ ಮಾಡಿ ಸರ್, ಬರುತ್ತೆ. ಗೂಗಲ್ ಅಲ್ಲಿ ಟ್ರಾನ್ಸಿಟ್ ಅಂತ ಹೊಡೆದ್ರೆ ಬರುತ್ತೆ ನೋಡಿ. ಇವಾಗ ತೋರಿಸ್ತೀನಿ. ಇವಾಗ ಸುಮ್ನೆ ನಮ್ಗೆ ಯಾವ್ದೋ ಒಂದು, ಓಕೆನಾ? ಈಗ ಗುರು ಟ್ರಾನ್ಸಿಟ್ 2026 ನೋಡಿ, ಜುಪಿಟರ್ ಟ್ರಾನ್ಸಿಟ್ ಅಂತ ಬಂತು. ಯಾವ್ದೋ ಒಂದು ನೋಡಿರಿ, ಡೇಟ್ಸ್ ತೋರಿಸುತ್ತೆ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ. ರಾಹು ಕೇತು ಎಲ್ಲಾನು ಬರುತ್ತೆ ನೋಡಿ, ಇಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ನೋಡಿ. ಜುಪಿಟರ್ ಟ್ರಾನ್ಸಿಟ್ ಇನ್ ಕ್ಯಾನ್ಸರ್ ಅಂದ್ರೆ ಕಟಕ ರಾಶಿಯಲ್ಲಿ ಎಷ್ಟು ದಿನ ಇರುತ್ತೆ? ನಾವು 2ನೇ ಜೂನ್ ಬಂದ 31 ಅಕ್ಟೋಬರ್ ತನಕ ಇರ್ತಾನೆ ಕಟಕ ರಾಶಿಯಲ್ಲಿ. ಹಾಗಾಗಿ ಕಟಕ ರಾಶಿ ಫಲ ಅಲ್ಲಿ ಹೇಳ್ಬೋದು ನಾವು. 31 ಅಕ್ಟೋಬರ್ ತನಕ ಈ ತರ ಇರುತ್ತೆ ನಿಮಗೆ. ತದನಂತರ ಅವನು ಸಿಂಹ ಕೊಟ್ಟೋಗ್ತಾನೆ. ಯಾವಾಗ? ಅಕ್ಟೋಬರ್ ಇದಕ್ಕೆ ಅಂದ್ರೆ ಡಿಸೆಂಬರ್ ಇಂದ ಅಲ್ವಾ? ಡಿಸೆಂಬರ್ ಟು 31 ಅಕ್ಟೋಬರ್ ಅಲ್ಲಿ ಹೋದಾಗ ಅಲ್ಲಿ ವಕ್ರ ಆಗ್ತಾನೆ.
ಹ್ಮ್, ಹ್ಮ್. ಸೊ ಸಿಂಹ ಗುರುಗಳೇ ರಾಶಿಯಲ್ಲಿ ಡಿಸೆಂಬರ್ ತನಕ ಇರ್ತಾರೆ. ಆಗ ಅಲ್ಲೇ ಬರ್ಕೊಡ್ಬೇಕು ನೀವು. ಹಾ, ಸರಿ ಸರಿ ಗುರು. ಗೊತ್ತಾಯ್ತಾ? ಎಲ್ಲ ಗುರುಗಳೇ ಸಿಗುತ್ತೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ. ಹಾ, ಹೇಳಿ ಮೇಡಮ್. ಸರಿ ಗುರುಗಳೇ, thank you. ರಾಹು ದೋಷಕ್ಕೆ ದುರ್ಗಾದೇವಿನೇ ಪರಿಹಾರ ಆಗಿ ಯಾಕೆ ಹೇಳ್ಬೇಕು? ರಾಹುಗೆ ದುರ್ಗಾದೇವಿ ಅಂದ್ರೆ ಭಯ. ನಮ್ಮ ಓಕೆ. ಶಾಸ್ತ್ರಗಳಲ್ಲಿ ಅದು ಉಪದೇವತೆ ಕೊಟ್ಟಿರ್ತಾರೆ. ಹಾ ಹಾ ಅಧಿದೇವತೆಗಳು. ಸೊ ಶಾಸ್ತ್ರದಲ್ಲಿ ಇದೆ. ಹಾಗಾಗಿ ಅಧಿದೇವತೆ, ಪ್ರತಿದೇವತೆ, ಅಧಿದೇವತೆ, ಅಭಿಮಾನಿ ದೇವತೆಗಳು ಅಂತೆಲ್ಲ ಓಕೆ ಕೊಟ್ಟಿರ್ತಾರೆ. ಹಾಗಾಗಿ ಓಕೆ ಓಕೆ ನವಗ್ರಹಗಳಲ್ಲಿ ಸುಮ್ನೆ ಬರ್ತದೆ ಹೇಳಕ್ಕಾಗಲ್ಲ. ಮೇಡಮ್ ಅದು. ಶಾಸ್ತ್ರ ಏನ್ ಓಕೆ ಕೊಟ್ಟಿರ್ತಾರೋ ಅದನ್ನೇ ಹೇಳ್ಬೇಕು ನಾವು ಏನೇನು ಹೇಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಅದು ಶಾಸ್ತ್ರದಲ್ಲಿ ಕೊಟ್ಟಿರುವಂತದ್ದೇ. ಶಾಸ್ತ್ರದಲ್ಲಿ ಕೊಟ್ಟಿರುವಂತದ್ದೇ. ಹಾಗಾಗಿ ರಾಹುಗೆ ಯಾವಾಗ್ಲೂ ಅಷ್ಟೇ ನೋಡಿ, ಕಲಿಯುಗದಲ್ಲಿ 2 ದೇವರಂತೆ ನಮಗೆ ಕಾಪಾಡುವಂಥದ್ದು. ನಿಮ್ ಕುಲದೇವರು ಕಾಪಾಡಲ್ಲ, ಮನೆ ದೇವರು ಹೌದು. ಇಷ್ಟ ದೇವರು ಕಾಪಾಡಲ್ಲ. 2 ದೇವರು, ಒಂದು ರಾಹು, ಒಂದು ಕೇತು. ರಾಹು ಅಂದ್ರೆ ದುರ್ಗಾದೇವಿ, ಕೇತು ಅಂದ್ರೆ ಗಣಪತಿ. ಇವೆರಡೇ ಕಲಿಯುಗದ ದೇವರು ಅಂತ ಹೇಳ್ತಾರೆ. ಕಲಿಯುಗದ ಅದು ದೇವರು ಗ್ರಹಗಳ ಯಾವುದು? ದೇವತೆ ಅಂತಾನು ಕರೀತಾರೆ ಗುರುಗಳೇ. ಹಾ, ಸೊ ಅದಕ್ಕೆ ಯಾವಾಗ್ಲೂ ನಾವು ಏನ್ ಮಾಡ್ಬೇಕು, ದುರ್ಗಾದೇವಿನ ನಮ್ಮ ಮನೆ ದೇವರು ಏನೇ ಇರ್ಲಿ, ಇಷ್ಟ ದೇವನ ಏನೇ ಇದ್ರು ಕೂಡ ಆ ದುರ್ಗಾದೇವಿ ಆರಾಧನೆಗಳು, ದೇವಿ ಮಹಾತ್ಮೆ ಓದುವಂಥದ್ದು, ಶುಕ್ರವಾರ ಅಟ್ಲೀಸ್ಟ್ ಶುಕ್ರವಾರ ಮಂಗಳವಾರದಂತೂ ದುರ್ಗಾದೇವಿನ ದರ್ಶನಗಳು ಮಾಡುವಂಥದ್ದು, ಅವೆಲ್ಲ ಮಾಡ್ತಾ ಇರ್ಬೇಕು. ಮತ್ತೆ ಗಣಪತಿ, ಕೇತು ಅಂದ್ರೆ ಗಣಪತಿ. ಕೇತು ಅಂದ್ರೆ ಗಣಪತಿಗೆ ಗಣಪತಿ. ಗಣಪತಿಗೆ ಗರ್ಕೆ ಕೊಡುವಂಥದ್ದು, 21 ಗರ್ಕೆ ಬುಧವಾರದ ಓಕೆ ಅಟ್ಲೀಸ್ಟ್ ಅವೆಲ್ಲ ಮಾಡ್ತಾ ಇತ್ತು ಅಂದ್ರೆ ಬಹಳ ವಿಶೇಷವಾಗಿ ನಮಗೆ ತೊಂದರೆಗಳು ನಿವಾರಣೆ ಆಗುತ್ತೆ. ಓಕೆ, ಧನ್ಯವಾದ ಗುರುಗಳೇ. ಗಣೇಶ ಅಂದ್ರೆ ಕೇತು, ರಾಹು ಅಂದ್ರೆ ದುರ್ಗಾದೇವಿ. ಅದೆರಡು ನೆನ್ಪಿಟ್ಕೊಳ್ಳಿ. ಕಲಿಯುಗದಲ್ಲಿ ಇವೆರಡೇ ಫಲ ಕೊಡೋದ ರಾಹು ಕೇತುಗಳು? ಹೌದು. ಮೇಜರ್ ಅವರೇ ತೊಂದರೆ ಮಾಡುವಂತದ್ದು. ಯಾಕಂದ್ರೆ ಕಾಣಿಸಲ್ಲ ಅವರು ನಮ್ಗೆ, ಛಾಯಾಗ್ರಹಗಳು ಅಂತ ಹೇಳ್ತೀವಿ ಅಲ್ವಾ? ಛಾಯಾಗ್ರಹಗಳು. So, ಓಕೆ, ಯಾರು ಓಕೆ ಸರ್. ಕಾಣಿಸೋ, ಅದರಿಂದ ನಮ್ಗೆ ತೊಂದರೆ ಜಾಸ್ತಿ. ಅದು ಕಲಿಯುಗದಲ್ಲಿ ಕಲಿ ಯಾರು ಪ್ರಭಾವ. ಅಧಿಪತಿ? ಕಲಿಯುಗದಲ್ಲಿ ಕಲಿ. ಕಲಿ ಪ್ರಭಾವ ಯಾರು? ರಾಹು ಪ್ರಭಾವ. ರಾಹು ಅದಕ್ಕೆ ಪ್ರಭಾವ. ರಾಹು ಅಂದ್ರೆ ಟೆಕ್ನಾಲಜಿ. ಅದಕ್ಕೆ ನೋಡಿ ನಮ್ಮ ಹೌದು ಸರ್. ಮೊಬೈಲ್ ನೋಡಿ, ನೀವು ಪಾಠ ಏನ್ ಕೇಳ್ತಾ ಇದೀರಾ, ಗುರುಕುಲಕ್ಕೆ ಬಂದು ಕಲಿತಾ ಇಲ್ಲ, ಆನ್ಲೈನ್ ಕಲಿತಾ ಇದ್ರ. ಟೆಕ್ನಾಲಜಿ ಅಂದ್ರೆ ರಾಹು. ಎಲ್ಲರ ಕೈಗಳಲ್ಲಿ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಟ್ಯಾಬ್ಸ್ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಎಲ್ಲ ಗುರುಗಳೇ, ಇದು latest technologies. ರಾಹು ಕೇತುಗಳು ನಾಗದೇವತೆನಿಗೂ ಸಂಬಂಧ ಪಡ್ತಾರ ಗುರುಗಳೇ? ಸುಬ್ರಹ್ಮಣ್ಯ ಸ್ವಾಮಿಯ ಹೌದು. ಆರಾಧನೆ ಮಾಡ್ತಾರೆ. ಹೌದು, ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೆ ಸರ್ಪ ಕ್ಷೇತ್ರಗಳಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿ ನದಿ ಏನ ಇತ್ತು ಅಂದ್ರೆ ಅಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ತು ಅಂದ್ರೆ ವಿಶೇಷ ಫಲ. ಅವಾಗ ರಾಹು ಕೇತು, ಶನಿ ಕೂಡ ನಿಮ್ಗೆ ಏನ್ ತೊಂದರೆ ಮಾಡಲ್ಲ. ಯಾಕಂದ್ರೆ ಶನಿ ಅಂತಂದ್ರೆ ಸರ್ಪ. ಕೆಲವೊಮ್ಮೆ ರುದ್ರಾಭಿಷೇಕನು ಹೇಳ್ಬೋದಲ್ಲ? ರುದ್ರಾಭಿಷೇಕನು ಮಾಡಿಸ್ಬೋದು ನೀವು. ಏನಕ್ಕೆ ಅಂದ್ರೆ ನೋಡಿ, ಶನಿ, ರಾಹು, ಕೇತು ನಾವು ಒಂದೇ ಸತಿ ರುದ್ರಾಭಿಷೇಕದಲ್ಲಿ ಪರಿಹಾರ ಆಗ್ಬಿಡುತ್ತೆ. ಚಂದ್ರ ಕೂಡ ಹೇಗಂದ್ರೆ ರುದ್ರನ ಅಭಿಷೇಕ ಅಂದ್ರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತದ್ದು. ಶಿವನ ತಲೆ ಮೇಲೆ ಯಾರು ಇರ್ತಾರೆ? ಚಂದ್ರ ಇರ್ತಾರೆ. ಸರ್ಪ ಅಂದ್ರೆ ಶನಿ. ಶನಿಯ ಹೆಡೆ ಅಂದ್ರೆ ಸರ್ಪದ ಹೆಡೆ ಯಾರು? ರಾಹು. ಸರ್ಪದ ಬಾಲ ಯಾವುದು? ಕೇತು. ಹಾಗಾಗಿ ನಿಮ್ಗೆ ಶನಿ, ರಾಹು, ಕೇತು, ಚಂದ್ರ ಈ 4 ಗ್ರಹಗಳು ಪರಿಹಾರ ಆಗುತ್ತೆ. ಇನ್ನೊಂದು ಪ್ರದೋಷ ಮಾಡಿಸಿದ್ರೆ ಬಹಳ ಚೆನ್ನಾಗುತ್ತೆ ಅಂತ ಹೇಳಿ. ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗಾಗಿ 5 ಬೆನಿಫಿಟ್ಸ್ ಸಿಗುತ್ತೆ ಅದರಲ್ಲಿ. ರುದ್ರಾಭಿಷೇಕ, 1 ನಿಮಿಷ ಇರಿ. ರುದ್ರಾಭಿಷೇಕ ಮಾಡಿಸ್ಬೇಕಾದ್ರೆ ವಿನಾಯಕ ಸ್ವಾಮಿಗಳು ಹೇಳ್ದಂಗೆ ಅದನ್ನ ಯಾವಾಗ ಮಾಡ್ಬೇಕು? ರುದ್ರಾಭಿಷೇಕ ಯಾವಾಗಂದ್ರೆ ಅವಾಗ ಮಾಡ್ಬೋದಾ? ಯಾವಾಗಂದ್ರೆ ಅವಾಗ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಫಲ ಎಷ್ಟು ಜಾಸ್ತಿ ಫಲ ಸಿಕ್ಕಿದ್ರೆ ಒಳ್ಳೇದಲ್ವಾ? ಹಾಗಾಗಿ ಪ್ರದೋಷ ಅಂತ ಬರುತ್ತೆ. ಪ್ರದೋಷ ಅಂದ್ರೆ ತಿಂಗಳಿಗೆ 2 ಬರುತ್ತೆ. ಒಂದು ಶುಕ್ಲ ಪಕ್ಷ ಪ್ರದೋಷ, ಇನ್ನೊಂದು ಕೃಷ್ಣ ಪಕ್ಷ ಪ್ರದೋಷ ಅಂತ ಬರುತ್ತೆ. ಆಗ ಪ್ರದೋಷ ಅಂತಂದ್ರೆ ತ್ರಯೋದಶಿ, ಏಕಾದಶಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಉಪವಾಸ ಮಾಡುವಂಥದ್ದು. ಏಕಾದಶಿ, ದ್ವಾದಶಿ, ತ್ರಯೋದಶಿ ಯಾವಾಗ ಬರುತ್ತೆ ಆಗ ಅದನ್ನ ಪ್ರದೋಷ ಅಂತ ಕರಿತೀವಿ. ಆ ಪ್ರದೋಷ ಅಂತಂದ್ರೆ ಸಂಜೆಯ ಕಾಲ, ಸಂಜೆ 6:30 ಅಂದಾಜು 6:30 8:30 ಕಾಲ ಪ್ರದೋಷ ಕಾಲ. ಆಗ ನೀವು ರುದ್ರಾಭಿಷೇಕ ಮಾಡಿಸಿದ್ದಾರೆ. ಸಂಜೆಯ ಕಾಲನೇ ಅಭಿಷೇಕ ಆಗ್ಬೇಕು ದೇವರಿಗೆ, ಶಿವನಿಗೆ. ಅವಾಗ ಮಾಡಿದಾಗ ಪ್ಲಸ್ ಬಿಲ್ವಾರ್ಚನೆ, ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿಸುವಂಥದ್ದು. ಮನೆಯಲ್ಲಾದ್ರೂ ಮಾಡಿ, ಇಲ್ಲಾಂದ್ರೆ ದೇವಸ್ಥಾನದಲ್ಲಿ ನಿಮ್ಮ ಹೆಸರನ್ನ ಬರೆಸಿ ರಾಶಿ ನಕ್ಷತ್ರ ಗೋತ್ರವನ್ನು ಕೊಟ್ಟಾಗ ಅವರು ನಿಮ್ಮ ಹೆಸರಿನಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಪ್ರದೋಷ ಪೂಜೆ ಅರ್ಥ ಆಯ್ತಾ? ರಾಹು ದೋಷ ಇದ್ರೂ ಕೂಡ ಒಂದು ದುರ್ಗಾದೇವಿನ ಇಟ್ಕೊಳ್ಳಿ. ನಿಮ್ಗೆ ಅಲ್ಲಿ ಹತ್ತಿರದಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಮಗೆ ರುದ್ರಾಭಿಷೇಕ ಕೂಡ ಒಂದು ಪರಿಹಾರವನ್ನು ಮಾಡ್ಕೋಬಹುದು. ಯಾವಾಗ ಮಾಡ್ಬೇಕು? ಪ್ರದೋಷದಲ್ಲಿ ಮಾಡ್ಬೇಕು. ಕಾಲದಲ್ಲಿ ಯಾವ ತಿಥಿ ಬರುತ್ತೆ ಪ್ರದೋಷ ಅಂದ್ರೆ? 27ನೇ ತಾರೀಕು ಬರ್ತೇವೆ, ಶನಿವಾರ ಬರ್ತದೆ. ತ್ರಯೋದಶಿ, ಶುಕ್ಲ ಪ್ರದೋಷ, ತ್ರಯೋದಶಿ. ಅರ್ಥ ಆಯ್ತಾ? ಶನಿವಾರದ ಬಂತು ಅಂದ್ರೆ ಅದು ಶನಿ ಪ್ರದೋಷ, ಶುಕ್ರ ಪ್ರದೋಷ, ಮಂಗಳವಾರ ಬಂತು ಅಂದ್ರೆ ಕುಜ ಪ್ರದೋಷ ಅಂತ ಹೇಳ್ತೀವಿ ನಾವು. ಆಯ್ತಾ? ಹಾಗಾಗಿ ಈ ರೀತಿ ಪರಿಹಾರಗಳನ್ನ
ಕೊಡಬಹುದು. ಪರಿಹಾರಕ್ಕೆ ಒಂದು ಸಪರೇಟ್ ಕ್ಲಾಸ್ ತಗೋತೀನಿ, ವರಿ ಮಾಡಬೇಡಿ, ತುಂಬಾನೇ ರೆಮಿಡೀಸ್ ಇದೆ ವರ್ಕ್ ಆಗುವಂತ. So ಈಗ ಇದನ್ನ ಅರ್ಥ ಆಗಿದೆ ಗೋಚಾರ ಫಲ ಕೊಡುವಂತದ್ದು ತುಂಬಾನೇ ಎಕ್ಸಾಮ್ ಇದು ಮಾಡ್ಕೋಬಹುದು. ಈಗ ಎಲ್ಲ ಮೀಟ್ ಮಾಡ್ಕೊಂಬಿಡಿ ದಯವಿಟ್ಟು. ಗುರುಜಿ ಸ್ವಲ್ಪ ಗ್ರಹಗಳನ್ನ ಎಣಿಸೋದು ಇನ್ನೊಮ್ಮೆ ಹೇಳ್ಕೊಡಿ ಗುರುಜಿ, ಕನ್ಫ್ಯೂಸ್ ಆಗ್ತದೆ. ಹೇಳ್ಕೊಡ್ತೀನಿ ಸರ್, ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ರು ನಿಮ್ಮ ಜಾತಕನ ಹೇಳ್ಬೋದಾ? ಮೇಷರಾಶಿ ಗುರುಗಳೇ, ಮೇಷರಾಶಿ. ಇಲ್ಲಿ ಇರಿ ಒಂದ್ ನಿಮಿಷ ಸರಿ. ಈಗ ಬರ್ತ್ ಡೇಟ್ ಹೇಳಿ ಗೊತ್ತಿರೋರು. 1/3/90. 1/3/90 ಗುರುಗಳೇ, 1990. 1990. ಟೈಮು 12:22 ಮಧ್ಯಾಹ್ನ. 12:22 ಮಧ್ಯಾಹ್ನ. ಎಲ್ಲಿ ಹುಟ್ಟಿರುತ್ತೆ ಸರ್ ನೀವು? ಶಿವಮೊಗ್ಗ. ಯಾರೋ ಮಗು ಮಾತಾಡ್ತಿದೆ. ಶಿವಮೊಗ್ಗ ನನ್ನ ಮಗ. ಹಾ ಇರ್ಲಿ, ಶಿವಮೊಗ್ಗ. ಸೊ ಯಾವ ರಾಶಿ ನಿಮ್ದು? ಮೇಷರಾಶಿ. ಮೇಷರಾಶಿ ಬಂತು, ಆಯ್ತು. ಇದನ್ನ ಕಾಪಿ ಮಾಡ್ಕೊಂಡು ಅಲ್ಲಿ ಹಾಕ್ಬಿಟ್ಟು ನಿಮ್ದಕ್ಕೆ ನೋಡೋಣ ಏನ್ ಫಲ ಬರುತ್ತೆ ನೋಡಿ. ಯಾರೋ ಗೊತ್ತಾಗ್ತಾ ಇಲ್ವೋ ದಯವಿಟ್ಟು ಗಮನಿಸಿ ನೋಡಿ. ಈ ರೀತಿ ತಗೋಬೇಕು ನಾವು ಜಾತಕ, ಆಯ್ತಾ? ಅವ್ರ ಜನ್ಮ ಜಾತಕ ಅಂತ ತಗೋಬೇಕು. ತಗೊಂಡು ಏನ್ ಮಾಡ್ಬೇಕು ನಾವು ಪಕ್ಕದಲ್ಲಿ ಬರ್ಕೋಬೇಕು. ನೋಡೋಣ ಸರ್, ನಿಮ್ಮ ಹೆಸರು ಹೇಳ್ಬೋದಾ? ಆಕಾಶ್ ಗುರುಗಳೇ. ಆಕಾಶ್ ಅವರು. ಹಾ, ಓ ಆಕಾಶ್ ಅವ್ರು ಬಂದಿದ್ರಲ್ಲ ಪ್ರೌಢಶಾಸ್ತ್ರಕ್ಕೆ. ಗೊತ್ತಾಯ್ತು ಶಿವಮೊಗ್ಗ ಅವರು. ಈಗ ಆಕಾಶ್ ಸರ್ ಅವ್ರದ್ದು ನೋಡಿದ್ವಿ. ಈಗ ಯಾರು ಮಾತಾಡ್ಬೇಡಿ, ನೀವು ಮಾಡಿ ನೋಡೋಣ. ಮಾಡ್ಬಿಡು, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಗೊತ್ತಾಗ್ಲಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೊತ್ತಿರೋರೆಲ್ಲ ಅದು ನಂಬರ್ಸ್ ಬರ್ಕೊಳ್ಳಿ. ಸೂರ್ಯ, ಚಂದ್ರ, ಮಂಗಳ. ಮಾತಾಡೋ ಅವಶ್ಯಕತೆ ಇಲ್ಲ, ನೋಡ್ಕೊಂಡು ಬರ್ಕೊಳ್ಳಿ. ಸಾರಿ, ಬರ್ಕೊಳ್ಳಿ. ಯಾರಿಗ ಅರ್ಥ ಆಗ್ಲಿಲ್ವೋ ಇವಾಗ ಬರ್ದು ತೋರಿಸ್ತೀನಿ ನೋಡಿ, ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮ್ ಲೈಫ್ ಲಾಂಗ್ ಯೂಸ್ ಆಗುವಂತದ್ದು ಇದು ಟೂಲ್. ಹತ್ತು ಗಂಟೆ ಆಗಿದೆ. ಯಾರನ್ನ ಊಟ ಮಾಡೋರು, ತಿಂಡಿ ತಿನ್ನೋರು, ವಾಶ್ರೂಮ್ ಹೋಗಿ ಬರೋಂಥವ್ರು ಹೋಗಿ ಬನ್ನಿ. ಇದು ಮಾಡ್ತಾ ಇರ್ತೀವಿ. ನಿಮ್ದು ಗುರುಳೆ ಊಟ ಗುರುಳೆ ನಾವ್ ಮಾಡ್ಬೇಕು ವಿನಾಯಕ್ ಸ್ವಾಮಿಗಳೇ. ಆಮೇಲೆ ಮಾಡ್ತೀನಿ, ತೊಂದ್ರೆ ಇಲ್ಲ. ಮಾಡ್ಬಿಡಿ ಸರ್. ಹಾಲು ಕುಡಿತೀನಿ ಅಷ್ಟೇ, ಯಾಕಂದ್ರೆ 5 ಗಂಟೆ ಒಳಗಡೆ ತಿಂತೀನಿ. ಹೌದು ಗುರುಗಳೇ, ಎಲ್ಲರೂ ಮ್ಯೂಟ್ ಮಾಡ್ಬಿಡಿ. ಆಯ್ತು ಗುರುಗಳೇ. ಹಾ ಸರ್. ಈಗ ಇದು ಗೋಚಾರ ಫಲ ಅಲ್ಲ. ಹಾ, ಈಗ ಜನ್ಮ ಕುಂಡಲಿಯಲ್ಲಿ ನಮ್ಮದು ಬೈ ಬರ್ತ್ ಅಲ್ಲಿ ಯಾವ್ಯಾವ್ದು ಗ್ರಹ ಎಲ್ಲೆಲ್ಲಿ ಇರ್ತದೆ ಅಂತ ಉಂಟಲ್ಲ? ಹೌದು. ಅದರದ್ದು ಫಲ ಯಾವಾಗ? ಇನ್ನು ನೆಕ್ಸ್ಟ್ ಕ್ಲಾಸ್ ಸರ್? ನೆಕ್ಸ್ಟ್ ಕ್ಲಾಸ್ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ. ಅದು ಇಂಪಾರ್ಟೆಂಟ್ ಅಲ್ವಾ? ಹೌದು, ವೆರಿ ವೆರಿ ಇಂಪಾರ್ಟೆಂಟ್ ಅದು. ಹೌದೌದು, ಓಕೆ. ಅದು ಬೇಕು, ಯಾಕಂದ್ರೆ ಅದೇ ಹೇಳ್ಕೊಂಡು ಹೋಗ್ತಾರೆ, ಬೋರ್ ಹೊಡಿಯುತ್ತೆ ನಿಮ್ಗೆ. ಲಾಸ್ಟ್ ಕ್ಲಾಸ್ ಸೂರ್ಯ ಗ್ರಹ ಒಂದೊಂದು ರಾಶಿಲಿ ಏನು ಫಲ, ಸೂರ್ಯ ಗ್ರಹ ಒಂದೊಂದು ಇದ್ರಲ್ಲಿ ಏನ್ ಫಲ ಅಂತ ಹೇಳಿದ್ನಲ್ಲ, ಅದನ್ನೇ ಹೇಳ್ಕೊಂಡು ಹೋಗ್ತಾರೆ, ಬೋರ್ ಹೊಡಿಯುತ್ತೆ. ಹಾಗಾಗಿ ಇದನ್ನ ಹೇಳಿದ್ರೆ ಸ್ವಲ್ಪ ಈಗಿನ ಸ್ಥಿತಿ ಗುರುತಿಸೋದು. ಪರಾಶರದಲ್ಲಿ ಒಂದೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಸರ್. ಹೌದು. ಗುರುಳೆ ನಿತ್ಯ ಪಂಚಾಂಗ ಓದೋರಿಗೆ ಗ್ರಹಗಳು ಎಲ್ಲೆಲ್ಲಿ ಇರ್ತಾವ ಅನ್ನೋದು ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಹೌದು, ನಮ್ ಜನ್ಮ ಕುಂಡಲಿ ಗೊತ್ತಾದಾಗ ಅದು ಗೋಚಾರ ನಾವೇ ಬರ್ಕೊಂಡು ಹೇಳ್ಕೋಬಹುದು ಅಷ್ಟೇ. ಗುರುಗಳೇ, ಸಿಂಪಲ್. ಬೆಳಗ್ಗೆ ಎದ್ದು ದರ್ಶನ ಮಾಡಿ ಒಂದೊಂದು ಪಠನೆ ಮಾಡ್ಲೇಬೇಕು ಸರ್. ಪಂಚಾಂಗ ದರ್ಶನ ಮಾಡಿದ್ರೆ ನಿತ್ಯ ಪಂಚಾಂಗ ಶ್ರವಣ ಮಾಡಿದ್ರೆ ಸಾಕು, ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ನಕ್ಷತ್ರದಲ್ಲಿ ಯಾವ ರಾಶಿ ಐತಿ, ಯಾವ ಗ್ರಹ ಐತಿ ಅಂತ ಹೇಳಿ. ಹೌದು, ಅದು ಪ್ರಾಕ್ಟೀಸ್ ಆಗ್ಬೇಕದು. ಅದ ಲಾಸ್ಟ್ ಅಲ್ಲಿ ಹೇಳೋಣ ಅದ್ ಹೆಂಗ್ ಮಾಡೋದೇನು ಅಂತ.
ಈಗ ಅದಕ್ಕೆ ಯಾರು ಗುರುಗಳೇ ನಾವು ಗೊತ್ತಿಲ್ವೋ ಜಾಸ್ತಿ ಒಂಟಿಕೊಪ್ಪಲ್ ಪಂಚಾಂಗವನ್ನ ಅದಕ್ಕೆ ಜಾಸ್ತಿ ಏ ರೆಫರ್ ಮಾತಾಡೋದು ಮಾಡ್ಕೊಂತೀವಿ. ಬಂದ್ ಮಾಡ್ರಿ, ಕೇಳುದಿಲ್ಲ ಬಿಡುದಿಲ್ಲ. ಒಂಟಿಕೊಪ್ಪಲ್ ಪಂಚಾಂಗ ಇದೆಯಲ್ಲ, ಒಂಟಿಕೊಪ್ಪಲ್ ಪಂಚಾಂಗನ ಬಹಳ ವಿಶೇಷವಾಗಿ ಉಪಯೋಗಿಸಿ. ಓಕೆನಾ? ಸರಿ, ಇವಾಗ ಮ್ಯೂಟ್ ಮಾಡ್ತೀನಿ ನಾನು. ಇವಾಗ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ಗಮನ ಕೊಟ್ಟು ಕೇಳಿ. ಈಗ ನೋಡಿ, ಇದು ಜನ್ಮ ಕುಂಡಲಿ ಬರ್ಕೊಂಡಿರ್ತೀವಿ ನಾವು. ಯಾವಾಗ ಹುಟ್ಟಿರ್ತೀವಿ, ಯಾವ ಸಮಯದಲ್ಲಿ ಹುಟ್ಟಿರ್ತೀವಿ, ಯಾವ ಜಾಗದಲ್ಲಿ, ಯಾವ ಊರಿನಲ್ಲಿ, ಯಾವ ಜಿಲ್ಲೆಯಲ್ಲಿ ಹುಟ್ಟಿರ್ತೀವಿ ಅನ್ನೋದನ್ನ ತಗೊಂಡಾಗ ನಾವು ಕುಂಡಲಿಯನ್ನ ರಚನೆ ಮಾಡ್ಕೋಬಹುದು. ಆ ಕುಂಡಲಿಯನ್ನ ಬರ್ಕೊಳ್ಳಿ, ಜನ್ಮ ಕುಂಡಲಿ, ಬರ್ತ್ ಚಾರ್ಟ್. ಇನ್ನೊಂದು, ಈಗಿನ ಸಮಯಕ್ಕೆ ಯಾರು ಬಂದು ಪ್ರಶ್ನೆ ಕೇಳ್ತಾರಲ್ಲ, ಅಲ್ಲ ನಿಮ್ಮನ್ನ ನೀವೇ ನೋಡ್ಕೋಬೇಕು ಅಂದಾಗ ಆ ಸಮಯಕ್ಕೆ ಆ ಒಂದು ಕುಂಡಲಿಯನ್ನು ಮಾಡ್ಕೊಂಡು ಪಕ್ಕದಲ್ಲಿ ಬರ್ಕೋಬೇಕು. ಅದಕ್ಕೊಂದು ಹೆಸರು ಕೊಡಿ. ಎಡಗಡೆ ಇರೋದು ಜನ್ಮ ಕುಂಡಲಿ, ಬಲಗಡೆ ಇರೋದಕ್ಕೆ ಗೋಚಾರ ಕುಂಡಲಿ ಅಂತ ತಗೋಬೇಕು. ಈಗ ನಮ್ದು ನಿಯಮ ಏನು ಅಂತಂದ್ರೆ, ಗೋಚಾರ ಕುಂಡಲಿಯಲ್ಲಿ ಎಲ್ಲಿ ಜನ್ಮ ಕುಂಡಲಿಯಲ್ಲಿ ಎಲ್ಲಿ ಚಂದ್ರ ಸ್ಥಿತನಾಗಿರ್ತಾನೆ ನೋಡ್ಕೊಳ್ಳಿ. ಅದರಿಂದ ನಮ್ಗೆ ರೆಫರೆನ್ಸ್ ಪಾಯಿಂಟು. ಕೆಲವರೆಲ್ಲ ತಪ್ಪು ಮಾಡ್ಬಿಡ್ತಾರೆ, ಇಲ್ಲಿಂದ ತಗೊಂಡೋಗಿ ಹೋಗ್ತಾರೆ, ಇಲ್ಲಿಂದ ಎಣ್ಸ್ಕೊಂಡು ಹೋಗ್ತಾರೆ, ಅದು ವೇಸ್ಟ್ ಆಗ್ಬಿಡುತ್ತೆ, ತಪ್ಪು ಫಲ ಬರುತ್ತೆ. ಅರ್ಥ ಆಯ್ತಾ? ಸೊ ನಾವು ಎಲ್ಲಿಂದ ತಗೋಬೇಕು ಅಂದ್ರೆ ಜನ್ಮ ರಾಶಿಯಿಂದನೇ ಆ ಫಲವನ್ನು ತಗೊಳ್ಳೋವಂಥದ್ದು. ಈಗ ಒಂದೊಂದೇ ಗ್ರಹದ್ದು ಬರ್ಕೋತಾ ಹೋಗ್ಬೇಕು. ಸೊ ಚಂದ್ರನಿಂದ ಸೂರ್ಯ ಎಷ್ಟು ಮನೆಯಲ್ಲಿದ್ದಾನೆ ನೋಡಿ, ಯಾರು ಗೊತ್ತಿಲ್ಲ ನೋಡ್ಕೊಳ್ಳಿ, ಗಮನ ಕೊಡಿ. ಇಲ್ಲಿಂದ 1, ರವಿ ಎಲ್ಲಿದ್ದಾನೆ ನೋಡ್ಕೊಳ್ಳಿ, ಗೋಚಾರದಲ್ಲಿ ರವಿ ಬರ್ಕೊಳ್ಳಿ. ನೋಡಿ, ರವಿ ಇಲ್ಲಿದ್ದಾರೆ ಅಂದ್ರೆ ಇಲ್ಲಿಂದ ಎಷ್ಟನೇ ಮನೆ ಆಯ್ತು? ರವಿ ಈ ಮನೆ, ಕರೆಕ್ಟಾ? ಅಂದ್ರೆ 1, 2, 3, ಇಲ್ಲಿ 3 ಅಂತ ಬರ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ಯಾವ್ದಿದೆ? ಇದು 1ನೇದಾಯ್ತು. ನೆಕ್ಸ್ಟ್ 2ನೇದು ಚಂದ್ರ ಎಲ್ಲಿದ್ದಾರೆ? ಚಂದ್ರ ಇಲ್ಲಿದ್ದಾರೆ. ಯಾವ ಮನೆ? ಈ ಮನೆ ಆಗುತ್ತೆ. ಅಂದ್ರೆ 4, 5ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ಗೊತ್ತಾಗ್ತಾ ಇದೆಯಾ ಸರ್? ನೋಡಿ, ಇಲ್ಲಿ 5ನೇ ಮನೇಲಿ ಚಂದ್ರ ಇದ್ದಾನೆ, ಹಾಗಾಗಿ ಇದನ್ನ 5 ಅಂತ ತಗೋಬೇಕು ನಾವು. ಸೊ ಚಂದ್ರನ 5 ಅಂತ ಬರ್ಕೊಳ್ಳಿ. ಎಷ್ಟೋ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಕ್ಬಿಡುತ್ತೆ ನಮ್ಗೆ. ಸಿಂಪಲ್ ಆಗಿದೆ ಇದು, ಬಟ್ ತುಂಬಾನೇ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ 3ನೇದು ಮಂಗಳ ಗ್ರಹ ಎಲ್ಲಿದ್ದಾರೆ? ಮಂಗಳ ಗ್ರಹ ಇಲ್ಲಿದ್ದಾರೆ. ಅಂದ್ರೆ ಲಗ್ನದಲ್ಲೇ, ಅಂದ್ರೆ ಇಲ್ಲೇ ಮಂಗಳ ಗ್ರಹ ಇಲ್ಲೇ ಇದ್ದಾರೆ, 1 ಅಂತ ಬರ್ಕೊಳ್ಳಿ. ಮಂಗಳ ಆಯ್ತು. 4ನೇದು ಬುಧ ಗ್ರಹ, ಚಂದ್ರನಿಂದ ಬುಧ ಎಲ್ಲಿದ್ದಾರೆ? ಬುಧ 3ನೇ ಮನೇಲಿದ್ದಾರೆ, ಇಲ್ಲೇ, ಹಾಗಾಗಿ 3 ಅಂತ ಬರ್ಕೊಳ್ಳಿ. 5ನೇದು ಗುರುಗ್ರಹ ಎಲ್ಲಿದ್ದಾರೆ? ಇಲ್ಲಿದ್ದಾರೆ, ಕರೆಕ್ಟಾ? ಸೊ ಹಾಗಾಗಿ ಅದನ್ನ 4 ಅಂತ ಬರ್ಕೊಳ್ಳಿ. ಶುಕ್ರ ಎಲ್ಲಿದ್ದಾರೆ? ಶುಕ್ರ ಕೂಡ ಇಲ್ಲೇ ಇದ್ದಾರೆ, ಅಂದ್ರೆ ಮಂಗಳ ಗ್ರಹದಿಂದ 4ನೇ ಮನೇಲಿ ಇದ್ದಾರೆ, ಶುಕ್ರ ಮತ್ತೆ ಗುರು, ಹಾಗಾಗಿ ಶುಕ್ರ ಕೂಡ 4 ಅಂತ ಬರುತ್ತೆ. ಶನಿ ಮಹಾತ್ಮ ಎಲ್ಲಿದ್ದಾರೆ? ಲಗ್ನದಿಂದ 12ನೇ ಮನೇಲಿ ಇಲ್ಲಿದ್ದಾರೆ, ಕರೆಕ್ಟಾ? ಸೊ ಹಾಗೆ ಏನಾಗುತ್ತೆ? ಶನಿ 12 ಅಂತ ಬರ್ಬೇಕು. 7. 8ನೇದು ರಾಹು ಎಲ್ಲಿದ್ದಾರೆ? ರಾಹು ಬಂದು ಇಲ್ಲಿದ್ದಾರೆ. ಎಷ್ಟನೇ ಮನೆ ಆಯ್ತು? 7, 8, 9, 10, 11ನೇ ಮನೇಲಿ ರಾಹು ಇದ್ದಾರೆ, ಕರೆಕ್ಟಾ? ನೋಡಿ, ಇಲ್ಲಿ ಬರ್ತೀನಿ. 6, 7, 8, 9, 10, 11ನೇ ಮನೇಲಿ ರಾಹು ಇದ್ದಾರೆ, ಹಾಗಾಗಿ ರಾಹು 11. ನೆಕ್ಸ್ಟ್ 9ನೇ ಗ್ರಹ ಯಾವುದು? ಕೇತು ಗ್ರಹ. ಎಲ್ಲಿ ಬರುತ್ತೆ ಕೇತು ಎಲ್ಲಿದೆ ನೋಡಿ, ಇಲ್ಲಿ ರಾಹು ಎಲ್ಲಿರ್ತಾನೋ ಕೇತು ಇಲ್ಲಿರ್ತ ಆಪೋಸಿಟ್ ಇರ್ತಾನೆ, ಕರೆಕ್ಟಾ? ಅಂದ್ರೆ ಇದು 5ನೇ ಮನೇಲಿ ಇದ್ದಾನೆ, ಅದು 5 ಅಂತ ಬರುತ್ತೆ. ಈಗ ನಮ್ಗೆ ನಂಬರ್ಸ್ ಬಂತು. 3, ಸೂರ್ಯ ಎಷ್ಟು ಬಂತು? ಸೂರ್ಯ 3, ಚಂದ್ರ 5, ಮಂಗಳ 1, ಬುಧ 3, ಗುರು 4, ಶುಕ್ರ 4, ಶನಿ 12, ರಾಹು 11, ಕೇತು 5. ಸೊ ಈಗ ನಾವು ಫಲವನ್ನು ನೋಡ್ಬೇಕು. ಈಗ ಒಂದೊಂದೇ ಮಾರ್ಕ್ ಮಾಡ್ತೀನಿ, ನೋಡೋಣ. ಸೂರ್ಯ ಎಲ್ಲಿದ್ದಾನೆ? ಸೂರ್ಯ 3ನೇ ಮನೇಲಿ ಉಂಟು, ಧನಲಾಭ. ಚಂದ್ರ 5ನೇ ಮನೇಲಿ ಉಂಟು, ಕಾರ್ಯನಾಶ, 2 ಕಾಲ ದಿನ ತನಕ. ತದನಂತರ ಧನಲಾಭ ಆಗ್ಬಿಡುತ್ತೆ, ತೊಂದರೆ ಇಲ್ಲ.
ಮಂಗಳ ಗ್ರಹ 1ನೇ ಮನೆ, ಮರಣ ಭಯ ನೋಡಿ 40-45 ತನಕ ಹುಷಾರಾಗಿರ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್, ಡೇಂಜರ್ ಹಿಂಗ ಹಾಕೋಬೇಕು. ಸ್ಟಾರ್ ಅಂತ ಹಾಕೊಂಡಾಗ ಅದನ್ನ ಮಾತ್ರ ಮಿಸ್ ಮಾಡ್ದಂಗೆ ಅವ್ರಿಗೆ ಹೇಳ್ಬೇಕು. ಬುಧ ಸಾರಿ ಗುರು, ಬುಧ ಎಲ್ಲಿದೆ? ಬುಧ 3 ಶತ್ರು ತೊಂದರೆ, ಅರ್ಥ ಆಯ್ತಾ? ಶತ್ರುವಿನ ತೊಂದರೆ. ಗುರು 4ನೇ ಮನೆ, ಬಂಧು ಭಿನ್ನಾಭಿಪ್ರಾಯ. ನೆಕ್ಸ್ಟ್ ಶುಕ್ರ 4ನೇ ಮನೆ, ಸ್ನೇಹಿತರ ಸುಖ. ಅಂದ್ರೆ ಸ್ನೇಹಿತರ ಸುಖ ಅಂತಂದ್ರೆ ಸ್ನೇಹಿತರಿಂದ ಬಹಳ ಸಹಾಯ ಆಗುವಂತ ಒಂದು ಕಾಲ. ಆಮೇಲೆ ಶನಿ ಎಲ್ಲಿರ್ತಾನೆ? ಶನಿ 12ನೇ ಮನೆಯಲ್ಲಿರ್ತಾನೆ, ನಷ್ಟವನ್ನು ಕೊಡ್ತಾನೆ. ರಾಹು ಎಲ್ಲಿದ್ದಾರೆ? ರಾಹು 11ನೇ ಮನೆಯಲ್ಲಿದ್ದ, ಸಮೃದ್ಧಿ. 5ನೇ ಮನೆಯಲ್ಲಿ ಕೇತು ಇದ್ದ, ಧನ ನಷ್ಟ ಕೊಡ್ತಾನೆ. ಸಮೃದ್ಧಿಯನ್ನು ಕೊಡ್ತಾನೆ, ಯಥೇಚ್ಛ ದುಡ್ಡು ಬರುತ್ತೆ, ಮತ್ತೆ ಧನ ಕೂಡ ನಷ್ಟ, ಖರ್ಚು ಕೂಡ ಆಗತ್ತೆ. ಆಯಾ ವ್ಯಯ ಇದ್ದಂಗೆ, ಆಯ್ತಾ? ಸೊ ಈಗ ಧನಲಾಭ, ಕಾರ್ಯನಾಶ, ಮರಣ ಭಯ, ಶತ್ರು ತೊಂದರೆ, ಬಂಧು ಭಿನ್ನಾಭಿಪ್ರಾಯ, ಸ್ನೇಹಿತರ ಸುಖ, ನಷ್ಟ, ಸಮೃದ್ಧಿ, ತದನಂತರ ಧನ ನಷ್ಟ ಅಂತ ಬರುತ್ತೆ. ಸೊ ಇಲ್ಲೆಲ್ಲ ನೋಡಿದಾಗ ಏನ್ ಹೇಳ್ತೀರಾ? ಎಲ್ಲ ಕಡೆ ಸ್ವಲ್ಪ ತೊಂದರೆಗಳೇ ಜಾಸ್ತಿ ಇದೆ ಇವ್ರಿಗೆ, ಕರೆಕ್ಟಾ? ತೊಂದರೆ ನೋಡಿ. ಇಲ್ಲಿ ಕಾರ್ಯನಾಶ ಒಂದು ತೊಂದರೆ, ಮರಣ ಭಯ ತೊಂದರೆ, ಶತ್ರು ತೊಂದರೆ, ಮತ್ತೆ ಬಂಧು ಭಿನ್ನಾಭಿಪ್ರಾಯ, ಮತ್ತೆ ನಷ್ಟ, ಮತ್ತೆ ಧನ ನಷ್ಟ. ನೋಡಿ ಆಲ್ಮೋಸ್ಟ್ ಎಲ್ಲ ಅದೇ ಬಂದ್ಬಿಡ್ತು, ಕರೆಕ್ಟಾ? ಸೊ ಇವ್ರಿಗೆ ಓವರ್ ಆಲ್ ಟೈಮು ಅಂತ ಚೆನ್ನಾಗಿರಲ್ಲ. ಬಟ್ ಅದ್ರಲ್ಲಿ ಇದು ಒಂದು ಲೆವೆಲ್. 2ನೇ ಲೆವೆಲ್ ಏನು? ಗುರುವಿನ ನೋಡ್ಬೇಕು. ಗುರುವಿಂದ ಏನ್ ಹೇಳ್ತಾ ಇದೆ? 1 ವರ್ಷದ ತನಕ, 1 ವರ್ಷದ ಕಾಲ ಬಂಧುಗಳ ಭಿನ್ನಾಭಿಪ್ರಾಯ ಇರುತ್ತೆ, ಅವರಿಂದ ಏನು ಸಹಾಯ ಸಿಗಲ್ಲ. ನೆಕ್ಸ್ಟ್ ಶನಿಯನ್ನು ನೋಡ್ಬೇಕು, 2.5 ವರ್ಷ ನಷ್ಟ ಆಗುತ್ತೆ. ರಾಹು ಸಮೃದ್ಧಿ 1.5 ವರ್ಷ, ಕೇತು ಧನ ನಷ್ಟ. ಇದ್ರಲ್ಲೂ ಕೂಡ ನೋಡಿದಾಗ ಮೆಜಾರಿಟಿ ನಮ್ಗೆ ತೊಂದರೆನೆ ಕಾಣಿಸ್ತಾ ಇದೆ. ಹಾಗಾಗಿ ಮೇನು ಶನಿ ಇದ್ದಾಗ ನಷ್ಟಗಳು ಯಥೇಚ್ಛವಾಗಿ ಆಗ್ಬಿಡುತ್ತೆ, ಗುರು ಇದ್ದಾಗ ಭಿನ್ನಾಭಿಪ್ರಾಯ ಆಗುತ್ತೆ, ಕೇತು ಬಂದಾಗ ಧನ ನಷ್ಟ ಆಗುತ್ತೆ, ರಾಹು ಬಂದ್ರೆ ಸಮೃದ್ಧಿ. ಅರ್ಥ ಆಯ್ತಾ? ಸೊ ಎಷ್ಟು ಸಮೃದ್ಧಿ ಆಗುತ್ತೋ ಅಷ್ಟು ನಷ್ಟ ಆಗೋ ಚಾನ್ಸಸ್ ಇದೆ. ಎಲ್ಲಾ ತರದ ನಷ್ಟನೂ ಪ್ಲಸ್ ಧನ ನಷ್ಟ ಕೂಡ ಆಗುತ್ತೆ. ಸೊ ಹಾಗಾಗಿ ಇವ್ರಿಗೆ ನಾವು ಯಾವ ಎಚ್ಚರಿಕೆ ಕೊಡಬೇಕು? ನೀವು ಮೇಯ್ನು ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡಿ, ನಷ್ಟ ಆಗ್ಬಿಡುತ್ತೆ, ಇರೋದು ಕೂಡ ಕಳ್ಕೊಳ್ಳೋ ಅಂತದ್ದು. ಇವಾಗ ಏನಿದೆ ಸಿಚುಯೇಷನ್, ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ, ಬಂಧುಗಳ ಜೊತೆ ಜಗಳವನ್ನ ಆಡಬಾರ್ದು, ಕೇಸ್ ಗೀಸಿತ್ತು ಅಂದ್ರೆ ತೊಂದರೆ ಮಾಡ್ಕೋಬಾರ್ದು. ಅದಿತ್ತು ಅಂದ್ರೆ ಶನಿ ಯಾವಾಗ್ಲೂ ಏನ್ ಹೇಳುತ್ತೆ? ಶನಿ ಅಂದ್ರೆ ಲಾಯರ್, ಜಡ್ಜ್, ಅರ್ಥ ಆಯ್ತಾ? ನಷ್ಟ. ಸೊ ಕೋರ್ಟ್ ಗೇಟ್ಗೆ ಹೋಗಿ ನೋಡಿ, ಬಂಧುಗಳ ಭಿನ್ನಾಭಿಪ್ರಾಯ, ಗ್ಯಾರಂಟಿದು ಜಗಳ ಏನೋ ಇರುತ್ತೆ, ಅಂದ್ರೆ ಅವ್ರ ಕೋರ್ಟ್ ಕೇಸ್ಗಳು ತಕರಾರು ಇರುತ್ತೆ. ಅದರಿಂದ ಶನಿ ಅಂದ್ರೆ ಲಾಯರ್, ಜಡ್ಜ್, ಅದಕ್ಕೋಸ್ಕರ ದುಡ್ಡು ಕಳ್ಕೋಬೇಕು. ರಾಹು ಇದ್ದಾಗ ಎಲ್ಲೋ ಒಂದ್ ಕಡೆ ಸಮೃದ್ಧಿಯಾಗಿ, ಫಾರ್ ಎಕ್ಸಾಂಪಲ್ ರೈತರು ಅನ್ಕೊಳ್ಳಿ, ಅವ್ರು ಹಾಕಿರೋ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬರ್ತಾ ಇರುತ್ತೆ, ಯಥೇಚ್ಛ ದುಡ್ಡು ಬರುತ್ತೆ, ಆಗ ನಷ್ಟನೂ ಆಗುತ್ತೆ ಪ್ಲಸ್ ಧನ ನಷ್ಟನೂ ಆಗುತ್ತೆ, ಬಂಧುಗಳಿಂದ ಭಿನ್ನಾಭಿಪ್ರಾಯ ಕೂಡ ಆಗ್ಬಿಡುತ್ತೆ. ಅವ್ರಿಗೆ ಏನ್ ಕೆಲಸ ಮಾಡ್ತಾರೆ, ಅದನ್ನ ತಿಳ್ಕೊಂಡು ನೀವು ಫಲಗಳನ್ನ ಹೇಳಬೇಕು. ಬಟ್ ಇದು ಪಾಸಿಟಿವ್ ಫಲ ಇದೆಯಾ? ಮೆಜಾರಿಟಿ ಇರೋದು ನೆಗೆಟಿವ್ ಫಲ. ಓವರ್ ಆಲ್ ತಗೊಂಡ್ರು ನೆಗೆಟಿವೇ ಬರುತ್ತೆ ಇವ್ರಿಗೆ, ಅರ್ಥ ಆಯ್ತಾ? ಸೊ ಹೀಗೆ ಒಂದು ನಮ್ಗೆ ಐಡಿಯಾ ಬರುತ್ತೆ, ಇವ್ರು ಯಾವ ರೀತಿ ಫೇಸ್ ಮಾಡ್ತಾ ಇರ್ಬೋದು, ಏನ್ ಎಕ್ಸಾಕ್ಟ್ ಆಗಿ ಫೇಸ್ ಮಾಡೋದು ಕರೆಕ್ಟ್ ಆಗಿ ಕೊಟ್ಬಿಡುತ್ತೆ ಋಷಿ ಪರಾಶರಗಳು ಕೊಟ್ಟಿರುವಂತದ್ದು. ಹಾಗಾಗಿ ಇದನ್ನ ತಗೊಂಡು ನೀವು ಫಲವನ್ನ ಹೇಳುವಂತದ್ದು. ಅರ್ಥ ಆಯ್ತಾ? ಈಗ ಅನ್ಮ್ಯೂಟ್ ಮಾಡ್ತೀನಿ, ಯಾರಿಗೆ ಅರ್ಥ ಆಗ್ಲಿಲ್ವೋ ಕೇಳಿ, ಅರ್ಥ ಆಗಿರೋರು ಸುಮ್ಮನೆ ಇರಿ ದಯವಿಟ್ಟು. ಅರ್ಥ ಆಯ್ತಾ ಎಲ್ಲರಿಗೂ? ಯಾರಿಗೆ ಅರ್ಥ ಆಗ್ಲಿಲ್ಲ ಕೇಳಿ, ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡ್ಬೋದು. ಅರ್ಥ ಆಯ್ತು ಗುರುಗಳೇ. ಅರ್ಥ ಆಯ್ತು ಗುರುಗಳೇ. ಓಕೆ, ಯಾರಿಗೆ ಅರ್ಥ ಆಗಿಲ್ಲ ಪರಿಹಾರ ಏನ್ ಹೇಳ್ಬೋದು ಗುರುಗಳೇ? ಯಾವ್ದಕ್ಕೆ? ಈಗ ಈ ಏನ್ ಹೇಳ್ತೀರಾ ನೋಡಿ, ಇಲ್ಲಿ ಹೇಳ್ತೀನಿ ಒಂದ್ ನಿಮಿಷ. ನಷ್ಟ, ರಾಹು ಅಲ್ಲ ಕೇತು ಧನ ನಷ್ಟ, ಕುಜ ಮರಣ ಹೇಳ್ತೀನಿ, ಪರಿಹಾರ ಹೇಳ್ತೀನಿ. ಮ್ಯೂಟ್ ಮಾಡ್ಬಿಡ್ತೀನಿ ಎಲ್ಲಾರನ್ನು, ತೊಂದರೆ ಆಗೋದ್ ಬೇಡ. ನೋಡಿ ಮೇಡಮ್ನವ್ರು ಕೇಳಿದ್ರು, ಇವಾಗ ಈ ರೀತಿ ಬಂತು. ಮೇನ್ ನಮ್ಗೆ ಎಲ್ಲ ಬಂಧು ಭಿನ್ನಾಭಿಪ್ರಾಯ, ಶನಿ ನಷ್ಟ 2.5 ವರ್ಷ ಇದು ಮೇಜರ್.
ರಾಹು ಕೇತು ಕೂಡ 1.5 ವರ್ಷ ಧನ ನಷ್ಟ ಅಲ್ವಾ, ಧನ ನಷ್ಟ ಆಗ್ಬಿಡುತ್ತೆ. ಅಂದ್ರೆ ಡೆಫಿನೆಟ್ ಆಗಿ ಇವ್ರು ದುಡ್ಡು ಕಳ್ಕೊಳ್ಳೋ ಪ್ರೋಗ್ರಾಮೆ. ಬಂಧುವಿಂದ ಭಿನ್ನಾಭಿಪ್ರಾಯ ಅದು 1 ವರ್ಷ ಇರುತ್ತೆ. ಆಮೇಲೆ ರಾಹು ಸಮೃದ್ಧಿ 1.5 ವರ್ಷ ಇರುತ್ತೆ. ಬಟ್ ನಮ್ಮ ಮೇನು ಶನಿ ಮತ್ತು ಕೇತುನ ಅಟ್ಯಾಕ್ ಮಾಡಬೇಕು. ಕೇತು ಅಂತ ಅವಾಗಲೇ ಹೇಳಿದೆ, ಗಣಪತಿ ಆರಾಧನೆಗಳನ್ನ ಯಥೇಚ್ಛವಾಗಿ ಮಾಡಬೇಕು. ದಿನಾಗ್ಲೂ ಅವರು 21 ಗರಕೆ ಎಣಿಸಿ ಗಣಪತಿಗೆ ಕೊಡ್ಬೇಕು. ಗಣಪತಿಗೆ ಹೋಮ ಹವನಗಳನ್ನ ಮಾಡಿಸುವಂಥದ್ದು. ಬುಧವಾರದ ಹೊತ್ತು ಕಡಲೆಕಾಳು ಹಾರ ಮಾಡ್ಬೇಕು. ಕಡಲೆಕಾಳು ಹಾರ 108 ಕಡಲೆಕಾಳು ನೆನ್ಸಿಟ್ಟಿರ್ಬೇಕು. ಸ್ವಲ್ಪ ಹೊತ್ತು ನೆನ್ಸಾದ್ಮೇಲೆ ಅದು ಹೊಸ ಸೂಜಿ ತರ ತಗೊಂಡು 108 ಕಾಳುಗಳನ್ನು ಪೋಣಿಸ್ಬೇಕು. ಪೋಣಿಸಿ ಗಣಪತಿ ಒಂದು ವಿಗ್ರಹ ಇದ್ದಾಗ ಮನೆಯಲ್ಲಿ, ಇಲ್ಲಾಂದ್ರೆ ಒಂದು ಫೋಟೋ ಇದ್ದಾಗ ಆ ಫೋಟೋಗೆ ಹಾಕ್ಬೇಕು. ಬೆಳಗ್ಗೆ ಸಂಜೆ ಆದ್ಮೇಲೆ ಅದನ್ನ ತಿರ್ಗಾ ತೆಗೆದು ಅದನ್ನ ಪ್ರಸಾದ ರೂಪದಲ್ಲಿ ತಗೋಬೇಕು. ಆಗ ಬುಧವಾರದ ಹೊತ್ತು ಗಣಪತಿಗೆ ಕಡಲೆಕಾಳು ಹಾರಗಳು ಹಾಕಿದ್ರೆ, ಕಡಲೆಕಾಳು ಅಂದ್ರೆ ಯಾವ ಧಾನ್ಯ, ಯಾವ ಗ್ರಹದ ಧಾನ್ಯ? ಅದು ಗುರುವಿನ ಧಾನ್ಯ. ಕರೆಕ್ಟಾ? ಗುರು ಅಂತಂದ್ರೇನು? ಹಣಕಾಸು. ಹಾಗಾಗಿ ಧನ ನಷ್ಟ ಇರೋರಿಗೆ ಬುಧವಾರದ ಹೊತ್ತು ಕಡಲೆಕಾಳು ಹಾರ ಹಾಕಿದಾಗ ಯಾರಿಗ ಹಾಕ್ಬೇಕು? ಗಣಪತಿಗೆ ಹಾಕ್ಬೇಕು. ಗಣಪತಿ ಅಂದ್ರೆ ಕೇತು, ಕತ್ರಿ. ನಿಮ್ ಹಣ ಕತ್ರಿ ಆಗ್ತಾ ಇದೆ ಅಂದ್ರೆ ಬರ್ತಾ ಇಲ್ಲ, ನಿಮ್ಗೆ ತೊಂದರೆ ಆಗ್ತಾ ಇದೆ, ಇರೋದನ್ನು ಎಲ್ಲ ಬ್ಯಾಂಕಿಂದ ಎಲ್ಲ ಹೋಗ್ತಾ ಇದೆ. ಹಾಗಾಗಿ ನಾವು ಅದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಗಣಪತಿನ ನಾವು ಆರಾಧನೆ ಮಾಡ್ಬೇಕು. ಅರ್ಥ ಆಯ್ತಾ? ಧನ ನಷ್ಟ ಆಗ್ಬೇಕಾರೆ ತಿರ್ಗಿ ಎಲ್ಲ ಕಡೆ ನಷ್ಟ ತೋರಿಸುತ್ತೆ. ಶನಿ ಅಂದ್ರೆ ಎಲ್ಲಾ ತರದ ನಷ್ಟ ಇದೆ. ಧನ ನಷ್ಟನೂ ತೋರಿಸುತ್ತೆ, ಆಸ್ತಿ ಪಾಸ್ತಿ ಅದು ನಷ್ಟ ತೋರಿಸುತ್ತೆ. ಹಾಗಾಗಿ ಅದು ಲಕ್ಷ್ಮಿ ಬಿಟ್ಟೋಗ್ತಾ ಇದ್ದಾಳೆ ಅಂತ, ದರಿದ್ರ ಲಕ್ಷ್ಮಿ ವಾಸ ಆಗ್ಬಿಡುತ್ತೆ ಅಂತ. ಅವಾಗ ಏನ್ ಮಾಡ್ಬೇಕು? ಶನಿ ಬಂದಾಗ ನಾನು ಹೇಳಿದ್ನಲ್ಲ, ಶನಿವಾರದೊತ್ತು ಅಭ್ಯಂಜನ ಸ್ನಾನ ಅಂದ್ರೆ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು, 20 ನಿಮಿಷ ನೆನೆದಿ. ತದನಂತರ ಪೌರ ಕಾರ್ಮಿಕರಿಗೆ ಸಿಹಿಯನ್ನು ಹಂಚುವಂಥದ್ದು, ಆಮೇಲೆ ಅಂಗವಿಕಲರಿಗೆ ಸಹಾಯ ಮಾಡುವಂಥದ್ದು, ವಯಸ್ಸಾಗಿರೋಂಥ ಮನೆಯಲ್ಲಿರೋ ವಯಸ್ಸಾದಂತ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ಶನಿಯ ಬಾಧೆ ಆಗಲ್ಲ. ಆಮೇಲೆ ಕಬ್ಬಣದ ಮಂಚದ ಮೇಲೆ ಮಲಗಬಾರ್ದು. ಅರ್ಥ ಆಯ್ತಾ? ಕಬ್ಬಣಿ ಅಂತಂದ್ರೆ ಶನಿ. ನೀವು ಶನಿ ತತ್ವ ನೀವು ನೋಡಿಬೇಕಾದ್ರೆ ಯಾರು ಕಬ್ಬಣದ ಮಂಚದ ಮೇಲೆ ಮಲಗ್ತಾ ಇರ್ತೀರಾ, ಅವ್ರಿಗೆ ಲೈಫ್ ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ಇರುತ್ತೆ. ಹೋದ್ರೂ ಒಂದ್ ಚೂರು ಹೋಗುತ್ತೆ. ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ, ಮಂದ ಆಗ್ಬಿಡುತ್ತೆ. ಕಬ್ಬಣದ ಮಂಚದ ಮೇಲೆ ಇಲ್ಲ, ಅದ್ರ ಮೇಲೆ ನಾವು ಆಸಿಯಾಸ್ಕೊಂಡು ಮಲ್ಕೊಂಡಿದ್ದಾರೆ ಗುರುಗಳೇ ಆದ್ರೂ ಕೂಡ ಆಗಲ್ಲ. ಒಟ್ನಲ್ಲಿ ಕಬ್ಬಣದ ಮಂಚ ಅಲ್ವಾ, ತೊಂದರೆಗಳಾಗುತ್ತೆ. ಅವಾಗ ಅವ್ರನ್ನೆಲ್ಲ ಕೇಳ್ಬೇಕು, ಆ ರೀತಿ ಮಲಗ್ತಾ ಇದ್ರೆ ಮಲಗಬಾರದು ಅಂತ ಹೇಳ್ಬೇಕು. ಮತ್ತೆ ಇನ್ನೊಂದೇನು, ಶನಿವಾರದೊತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ದೇವರ ಹತ್ರ ಒಂದ್ 20 ನಿಮಿಷ ಕುತ್ಕೊಂಡು ಹನುಮಾನ್ ಚಾಲಿಸಾನೋ ಇಲ್ಲ ಆಂಜನೇಯ ಅಷ್ಟೋತ್ತರನೋ ಹೇಳ್ಕೊಂಡು ಬರುವಂತದ್ದು ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಹೀಗೆ ಪರಿಹಾರಗಳನ್ನ ಕೊಡ್ಬೇಕು, ನೀವು ಹೇಳ್ಬೇಕು. ಅರ್ಥ ಆಯ್ತಾ? ಅನ್ಮ್ಯೂಟ್ ಮಾಡ್ತೀನಿ, ಯಾರು ಕೈ ಎತ್ತಿರೋ ಮಾತಾಡಿ, ಹೇಳಿ ಸರ್. ಗುರೂಜಿ ನಮಸ್ತೆ. ಲಕ್ಷ್ಮಣ್ ಸರ್. ಈಗ ಪ್ರೆಸೆಂಟ್ ಇವ್ರದ್ದು ಜ್ಯೋತಿಷ್ಯ ನೋಡಿದ್ವಿ, ಈ ತರ ತೊಂದರೆಗಳಿದೆ ಅಂತ ಕೇಳಿದ್ವಿ. ಸೊ ಈಗ ನೆಕ್ಸ್ಟ್ ಯಾವ ಕಾಲದಿಂದ ಇವ್ರದ್ದು ಕನ್ಸಿಡರ್ ಮಾಡ್ಬೇಕು? ಸೊ ನೆಕ್ಸ್ಟ್ ಯಾವ ಟೈಮಿಗೆ ಬನ್ನಿ ಅಂತ ಹೇಳ್ಬೇಕು? ಬೇಸ್ಡ್ ಆನ್ ಶನಿ ಗ್ರಹ 2.5 ವರ್ಷವರೆಗೂ ಇರುತ್ತೆ. 2.5 ವರ್ಷ ಮುಗಿಸ್ಕೊಂಡು ಬನ್ನಿ, ಆಮೇಲೆ ನೋಡ್ತೀನಿ ಅಂತ ಹೇಳ್ಬೇಕು. ಯಾವ ಗ್ರಹ? ನೀವು ಇದು ಕೌಡಶಾಸ್ತ್ರ ತರ ಹೇಳಂಗಿಲ್ಲ, ನೀವು ಆಮೇಲೆ ಬನ್ನಿ 3 ತಿಂಗಳು ಬಿಟ್ಕೊಂಡ್ ಬನ್ನಿ ಅಂತ ಏನಿಲ್ಲ. ನೀವು ಇದ್ರ ಪರಿಹಾರ ಇದೆ, ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. 7.5 ಬೇರೆ ನಡೀತಾ ಇದೆಯಲ್ಲ ಗುರುಗಳ ಈಗ? 7.5 ಹೇಳ್ಬೇಕು. ನಡೀತಾ ಇದೆಯಲ್ಲ. ಸೊ ಹೇಳ್ಬೇಕು ಅವ್ರಿಗೆ, ಈ ತರ ತೊಂದರೆಗಳಿದೆ, ಇದನ್ನ ಮಾಡ್ಕೊಳ್ಳಿ ಅಂತ. ಇದು ಒಂದೇ ಅಲ್ಲ, ನಾವು ಜಾತಕವನ್ನು ವಿಶ್ಲೇಷಣೆ ಮಾಡ್ಬೇಕು ಅಲ್ವಾ? ಸೊ ಅದನ್ನು ಕಲ್ಯಾಣ. ಇವ್ ಸದ್ಯಕ್ಕೆ ಗೋಚಾರ ಫಲದಲ್ಲಿ ನಿಮ್ಗೊಂದು ಕ್ಲೂ ಸಿಗುತ್ತೆ ಅವ್ರಿಗೆ ಹೇಳಕ್ಕೆ, ಅವ್ರಿಗೆ ಏನು ನಿರ್ಧಾರಗಳು ತಗೋಬೇಕು, ಏನ್ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು, ಅದಕ್ಕೆಲ್ಲ ಒಂದು ಪಾಯಿಂಟ್ಸ್ ಆಗುತ್ತೆ. ಇದೊಂದೇ ನಿರ್ಧಾರ ಅಲ್ಲ, ಇದು ಆಡ್ ಆನ್ ತರ ಅಷ್ಟೇ ಗೋಚಾರ. ಅರ್ಥ ಆಯ್ತಾ? ಯಾಕಂದ್ರೆ ನಮ್ ಲೈಫು 70 ವರ್ಷ 80 ವರ್ಷ ಇರುತ್ತೆ ಅನ್ಕೊಳ್ಳಿ. ಈ ಗೋಚಾರ ಎಷ್ಟು? 2.5 ವರ್ಷ ಅಷ್ಟೇ. ಇದು ಬಹಳ ಚಿಕ್ಕದು. ಹಾಗಾಗಿ ನಾವು ಅವ್ರಿಗೆ 2 ವರ್ಷ ಬಿಟ್ಕೊಂಡ್ ಬನ್ನಿ, 1 ವರ್ಷ ಬಿಟ್ಟು ಆಮೇಲೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ದಿಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್, ಅದನ್ನು ನಾವು ಅವ್ರಿಗೆ ತಿಳಿಸುವಂತದ್ದು. ಅರ್ಥ ಆಯ್ತಾ ಗುರುಗಳೇ? ನಾವು ಜಾತಕವನ್ನು ವಿಶ್ಲೇಷಣೆ ಮಾಡ್ಬೇಕು. ಜಾತಕ ವಿಶ್ಲೇಷಣೆ ಮಾಡಿ ಇದನ್ನು ತಗೊಂಡು ಗೋಚಾರವನ್ನು ನೋಡ್ಕೋಬೇಕು. ಈಗ ನೋಡಿ, ಗೋಚಾರದಲ್ಲಿ ಶುಕ್ರದಶೆ ನಡೀತಾ ಇರುತ್ತೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಶನಿ ಎಫೆಕ್ಟ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಇಂಡಿವಿಜುವಲ್ ಕಲ್ತ್ಕೋತೀವಿ ನಾವು. ಯಾವಾಗ ನಾವು ವಿಶ್ಲೇಷಣೆಗೆ ಬರ್ತೀವಿ ಅವಾಗ ಎಲ್ಲ ಸೇರಿಸ್ಕೊಂಡು ಅವಾಗ ಫಲ ಹೇಳ್ಬೇಕು. ಈಗ ಸದ್ಯಕ್ಕೆ ಇದೊಂದು ಕಲ್ತ್ಕೊಳ್ಳಿ, ಆಮೇಲೆ ಅದನ್ನ ಹೇಳ್ಕೊಡ್ತೀನಿ ನಾನು. ಗುರುಗಳೇ ಹೇಳಿ ಸರ್. ಇವಾಗ ನೀವು ಹೇಳಿದ್ರಿ ಶನಿಯ ಇದಕ್ಕೆ ಹನುಮಂತನ ಆಂಜನೇಯ ದೇವಸ್ಥಾನ.
ಈ ಹತ್ತಿರದಲ್ಲಿ ಇಲ್ಲ ಇದ್ರೆ ಶಿವನ ದೇವಸ್ಥಾನ ಹೇಳ್ಬೋದಲ್ಲ? ಶಿವನ ದೇಶನೂ ಹೇಳ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ಶನಿ ಅಲ್ಲಿ ಶಿವನ ಕತ್ತಲೇ ಇರ್ತಾರಲ್ಲ, ಶನಿ ಸ್ವರೂಪ, ಸರ್ಪ ಸ್ವರೂಪ ಅಂದ್ರೆ ಶನಿನೇ. ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು. ಮೇಡಮ್ ಅವ್ರು ಹೇಳಿದ್ರಲ್ಲ ಅದು ರುದ್ರಾಭಿಷೇಕನು ಮಾಡಿಸ್ಬೋದು ಅಂತ, ಹಾಗೆ ರುದ್ರಾಭಿಷೇಕ ಶಿವನ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ಯಾವ್ದು ದೇವಸ್ಥಾನಗಳ ಹತ್ರನೇ ಇಲ್ಲ, ನಮ್ಗೆ ಹೋಗಕ್ ಸಮಯನೂ ಇಲ್ಲ ಅಂತಂದ್ರೆ ವಾಟ್ಸಪ್ ಇದರಲ್ಲಿ ಯಾವ್ದ್ರಲ್ಲಿ ಮೊಬೈಲ್ ಅಲ್ಲಾಗ್ಲಿ, ಇದ್ರಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ, ಟಿವಿಲಾಗ್ಲಿ ಆ ಒಂದು ಹನುಮಾನ್ ಚಾಲೀಸನ್ನು ಇದು ಮಾಡ್ಕೊಳ್ಳುವಂಥದ್ದು, ಇಲ್ಲ ಶನಿ ಸ್ತೋತ್ರನೇ ಹೇಳ್ಕೊಳ್ಳುವಂಥದ್ದು. ಯಾಕಂದ್ರೆ ಶನಿನೇ ಆಂಜನೇಯನಿಗೆ ಭಾಷೆ ಕೊಟ್ಟಿರ್ತಾನೆ, ನನ್ನ ಪ್ರಭಾವ, ನನ್ನ ದಶೆ, ನನ್ನ ದೃಷ್ಟಿ ಯಾರ ಮೇಲೆ ಪ್ರಭಾವ ಜಾಸ್ತಿ ಇರುತ್ತೋ ಅವ್ರು ನನ್ನ ಹತ್ರ ಬರೋದಕ್ಕಿಂತ ನಿನ್ನ ಹತ್ರ ಬಂತು ಅಂದ್ರೆ ಹನುಮಂತನ ಹತ್ರ ಹೋಯ್ತು ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಶನಿ ಬಾಧೆ ಆಗೋದಿಲ್ಲ ಅಂತ ಮಾತು ಕೊಟ್ಟಿರ್ತಾನೆ ಶನಿ ಮಹಾತ್ಮ ಆಂಜನೇಯ ಸ್ವಾಮಿಗೆ ರಾಮಾಯಣದ ಸಮಯದಲ್ಲಿ. ಹಾಗಾಗಿ ನಾವ್ ಏನ್ ಹೇಳ್ತೀವಿ, ಶನಿ ಎಲ್ಲೇ ಇದ್ರು ನಾವು ಏನ್ ಮಾಡ್ತೀವಿ, ನಾವು ಆಂಜನೇಯನಿಗೆ ಹೋಗಿ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯಾವ್ದು ಅಂದ್ರೆ ಶನಿ ಮಹಾತ್ಮ ಇದ್ದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಅಷ್ಟೋತ್ರ. ಅದು ಇಲ್ಲ ಅಂದ್ರೆ ಶಿವನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಯಾವ್ದು ಇಲ್ಲ ಅಂದ್ರೆ ಏನ್ ಮಾಡೋದು, ಯಾವ್ದನ್ನ ಒಂದು ದೇವಸ್ಥಾನ ಯಾವ್ದಿರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಅದು ಹನುಮಾನ್ ಚಾಲೀಸ ಕೇಳುವಂಥದ್ದು. ಅದಕ್ಕೂ ಅವಕಾಶ ಏನಂದ್ರೆ ಮನೆಯಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸನ್ನ ಪಠನೆ ಮಾಡೋದು, ಇಲ್ಲಾಂದ್ರೆ ಅದು ಟಿವಿಲಿ ಬರ್ತಾ ಇದ್ರೆ ಭಕ್ತಿಯಿಂದ ಕೇಳುವಂಥದ್ದು. ಯಾವ್ದೋ ಒಂದು ಎನರ್ಜೀಸ್ ನಮ್ಮನ್ನ ಕರೆಕ್ಷನ್ ಮಾಡೋ ತರ ಮಾಡ್ಕೋಬೇಕು ಅಷ್ಟೇ. ಆಂಜನೇಯ ಶಿವಾಂತ ಸಂಭೂತ ಅಲ್ವಾ ಸರ್ ಆಂಜನೇಯ? ಹೌದು, ಶಿವನ ಸ್ವರೂಪನೇ ಆಂಜನೇಯ ಒಂದು ರೂಪ, ಹೌದು, ಒಂದು 11ನೇ ಅವತಾರ ಅಂತಲೇ ಕರೀತಾರೆ. ಹೌದು. ಸರ್, ಶನಿ ಮಹಾತ್ಮನ್ ಟೆಂಪಲ್ ಹೋಗ್ಬಿಟ್ಟು ಆಂಜನೇಯಂಗೆ ಎರಡು ಒಂದೇ ದಿನ ಹೋಗ್ಬಿಟ್ಟು ಬರ್ಬಹುದಾ? 2 ದಿನ ಬೇಡ ಮೇಡಮ್, ಒಂದೇ ಸರಿ ಮಾಡಿಸ್ಬೇಡಿ. ಯಾಕಂದ್ರೆ ನಾವು ಹೇಳಿದ್ವಿ, ನಾವೆಲ್ಲ ಟ್ರಯಲ್ ಮಾಡಿದೀವಿ, ಅದನ್ನ ರಿಸಲ್ಟ್ಸ್ ಬರಲ್ಲ, ಎನರ್ಜೀಸ್ ಬ್ರೇಕ್ ಆಗ್ಬಿಡುತ್ತೆ. ಅಂದ್ರೆ ಈಗ ದಾರಿನಲ್ಲಿ ಇರುತ್ತಲ್ಲ, ಈ ಟೆಂಪಲ್ಗೂ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಶನಿಮಹಾತ್ಮನ್ಗೆ ಹೋಗ್ತಾರೆ, ಬರ್ತಾ ಆಂಜನೇಯನ್ ಟೆಂಪಲ್ ಇರುತ್ತೆ, ಅಲ್ಗೂ ಹೋಗ್ಬಿಟ್ಟು ಬರ್ತಾರೆ. ಯಾವ್ದಾದ್ರು ಒಂದು ಟೆಂಪಲ್ ಹೋದ್ರೆ ಬೆಟರ್, ಎನರ್ಜೀಸ್ ಮಿಕ್ಸ್ ಆಗ್ಬಾರ್ದು. ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಆದ್ರೆ ಏನ್ ಮಾಡ್ತೀರಾ ಮೇಡಮ್? ನೀವು ಏನ್ ಗೊತ್ತಾ, ಪಾಸಿಟಿವ್ ಒಂದ್ ನೆಗೆಟಿವ್. ನೀವು ನಾರ್ಮಲ್ ಟೈಮಲ್ಲಿ ಹೋಯ್ತು ಅಂದ್ರೆ ತೊಂದರೆ ಇಲ್ಲ ಮೇಡಮ್. ನಿಮ್ಗೆ ಯಾರ ಈ ರೀತಿ ದೋಷ ಇದ್ದಾಗ ನೋಡಿ, ಶನಿಯಿಂದ ನಿಮಗೆ ನಷ್ಟ ಅಂತ ತೋರಿಸಿದಾಗ ಶನಿ ಹತ್ರ ಹೋಗ್ತೀರಾ? ಇವ್ ನಿಮ್ ಸ್ನೇಹಿತರು ಒಬ್ರು ಇರ್ತಾರೆ ಅನ್ಕೊಳ್ಳಿ, ಸುಮಾ ಅಂತ ಫಾರ್ ಎಕ್ಸಾಂಪಲ್, ಅವ್ರ ಹತ್ರ ಗೊತ್ತು ನಿಮ್ಗೆ ನಷ್ಟ ಆಗತ್ತೆ ಅಂತ, ನೀವು ಆನ್ ದ ವೇ ಬರ್ತೀನಿ, ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂದ್ರೆ ಅವ್ರು ಏನೋ ಮಾಡಿ ನಿಮ್ಮ ಹತ್ರ ಒಂದ್ 20,000 ಚೀಟಿ ಹಾಕ್ಸ್ಕೊಂಡು ಹೊರಟೋಗ್ಬಿಡ್ತಾರೆ. ಹಾಗೆ ಅದೇ ಸಮಯ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಶನಿಯಿಂದ ಬಂದಾಗ, ಯಾಕಂದ್ರೆ ಶನಿ ಮಂದ, ಸ್ಲೋ, ಅವ್ನ್ ರಿಸಲ್ಟ್ಸ್ ಕೊಡೋದನ್ನು ಸ್ಲೋನೆ. ಹಾಗಾಗಿ ಆಂಜನೇಯ ಹೋದ್ರೆ ವಾಯುಪುತ್ರ, ಶನಿ ವಾಯು ತತ್ವ, ಬಟ್ ಅವನು ಹನುಮಂತ ವಾಯು ಪುತ್ರ, ಅವನು ವಾಯು ತತ್ವನೇ ಆಗ್ತಾನೆ. ಹಾಗಾಗಿ ಬೇಗನೆ ನೋಡಿ, ಹನುಮಂತ ಮೂರ್ಛೆ ಹೋದಾಗ ಇದಾದಾಗ ಎಷ್ಟು ಫಾಸ್ಟ್ ಆಗಿ ಹೋಗಿ, ಎಷ್ಟು ಬೇಗನೆ ಹೋಗಿ ಅದನ್ನ ಸಂಜೀವನ ಬೆಟ್ಟ ತಗೊಂಡ್ಬರ್ತಾನೆ ಹನುಮಂತ. ಕಷ್ಟಗಳ ನಿವಾರಣೆ ಮಾಡೋದಕ್ಕೆ ಶಕ್ತಿ ಯಥೇಚ್ಛವಾಗಿರುವಂತದ್ದು ಹನುಮಂತನಿಗೆ. ಅರ್ಥ ಆಯ್ತಾ ಗುರುಗಳೇ? ಹೇಳಿ ಸರ್. ಇದು ಬೆಳಗ್ಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬೋದಾ? ಬೇಡ, ಒಂದು ದಿನಕ್ಕೆ ಒಂದೇ ಟೆಂಪಲ್. ಅದೇ ಹೇಳಿದ್ ನಾನು, ಎನರ್ಜೀಸ್ ಬ್ರೇಕ್ ಮಾಡ್ಕೋಬೇಡಿ ಗುರುಗಳೇ. ಕೆಲವು ದೇವಸ್ಥಾನದಲ್ಲಿ ಎಲ್ಲಾ ದೇವ್ರುಗಳ್ನು ಒಂದ್ 3-4 ಒಟ್ಟೊಟ್ಟಿಗೆ ಇಟ್ಬಿಟ್ಟಿರ್ತಾರಲ್ಲ, ಅದರಿಂದ ಯಾವ ತರ ಇದಾಗತ್ತೆ ಅಂತ. ಅದಕ್ಕೆ ನೀವು ಸ್ಪೆಸಿಫಿಕ್ ಆಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬೇಕು. ಹನುಮಂತ ಮೇನ್ ಮುಖ್ಯ ಪ್ರಾಣ ದೇವರಾಗಿರ್ಬೇಕು. ಮುಖ್ಯ ಗರ್ಭಗುಡಿಯಲ್ಲಿ ಯಾವ ದೇವರನ್ನ ಪೂಜಿಸ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನು ಮಿಕ್ಕಿದ ಅಲ್ಲಿಲ್ಲ ಇಟ್ಟಿರ್ತಾರೆ, ನವಗ್ರಹ ಇಟ್ಟಿರ್ತಾರೆ, ಇನ್ನು ಗಣಪತಿ ಒಂದ್ ಕಡೆ ಇಟ್ಟಿರ್ತಾರೆ ಅಲ್ವಾ, ಇನ್ನೊಂದ್ ಕಡೆ ಶನಿಮಹಾತ್ಮ ಮುಂದೆ ಇಟ್ಟಿರ್ತಾರೆ, ಅವೆಲ್ಲ ತೊಂದರೆ ಇಲ್ಲ. ಬಟ್ ಮೇನ್ ನಮ್ಗೆ ಎನರ್ಜೀಸ್ ಯಾರು? ಹನುಮಂತ. ಗೋಚಾರ ಫಲ ಪಂಚಾಂಗದಲ್ಲೇ ಒಂದ್ ರೀತಿ ಇದೆ, ಈ ಕೋಷ್ಟಕದಲ್ಲೇ ಒಂದ್ ರೀತಿ ಇದೆಯಾ ಕೆಲವು? ಹೌದು, ಯಾವ್ದನ್ನ ಒಂದ್ ಫಾಲೋ ಮಾಡಿ, ಹೌದಾ? ಈಗ ಉದಾಹರಣೆಗೆ ಶುಕ್ರ 3 ಅಂದ್ರೆ ತೊಂದರೆ ಅಂತಿದೆ ಈ ಕೋಷ್ಟಕದಲ್ಲಿ, ಪಂಚಾಂಗದಲ್ಲಿ ಸೌಖ್ಯ ವೃದ್ಧಿ ಅಂತ ಬರುತ್ತೆ. ಹೌದು, ಅದು ಏನ್ ಗೊತ್ತಾ, ಯಾವ್ದನ್ನ ಒಂದು ಫಾಲೋ ಮಾಡ್ಬೇಕಷ್ಟೇ. ಇದು ಜ್ಯೋತಿಷ್ಯ ಬಾಲಬೋಧೆ ಅಂತ ಇರುತ್ತೆ, ಜ್ಯೋತಿಷ್ಯ ಬಾಲಬೋಧೆಯಲ್ಲಿ ಕೊಟ್ಟಿರುವಂತದ್ದು. ನಾವ್ ಅವಾಗಿಂದ ಇದನ್ನ ಫಾಲೋ ಮಾಡ್ಕೊಂಬಂತಿರೋದು, ಇದು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ನಮಗೆ. ಆಯ್ತಾ? ಯಾವ್ದನ್ನ ಒಂದು ಫಾಲೋ ಮಾಡಿ ಅಷ್ಟೇ, ಯಾಕಂದ್ರೆ ಜ್ಯೋತಿಷದಲ್ಲೇ ವೆರೈಟೀಸ್ ಬರುತ್ತೆ. ಸೊ ಹಾಗಾಗಿ ಯಾವ್ದನ್ನ ಒಂದು ಫಾಲೋ ಮಾಡಿದ್ರೆ ಉತ್ತಮ. ಸರಿ ಗುರು, ಆಯ್ತಾ? ಇದು ಜ್ಯೋತಿಷ್ಯ ಬಾಲಬೋಧೆ. ಗುರುಗಳೇ, ಈಗ ಆಂಜನೇಯನ ದೇವಸ್ಥಾನದಲ್ಲಿ ಅದ್ರ ಪಕ್ಕನೆ ಶನಿ ಮಹಾತ್ಮನದ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿರ್ತಾರೆ.
ಹಾಗಾಗಿ ಆಂಜನೇಯನಿಗೆ ನಮಸ್ಕಾರ ಮಾಡಿ ಕೂಡ ಮತ್ತೆ ಅಲ್ಲಿ ಒಬ್ಬೊಬ್ರು ಮತ್ತೆ ಶನಿಮಾತ್ಮನಿಗೂ ಅಲ್ಲಿ ನಮಸ್ಕಾರ ಕೂಡ ಮಾಡ್ತಾರೆ. ಅದರಿಂದ ರಿಸಲ್ಟ್ ಫಲ ನಿಮ್ಗೆ ನೆಗೆಟಿವ್ ವಿಧಿ ಆಗಿ ಇಲ್ಲ ಅಂದ್ರೆ ಸಿಗುತ್ತಾ ಇಲ್ಲ ಮಾಡಿ. ಅಥವಾ ಪಾಸಿಟಿವ್ ಆಗಿ ಸಿಗುತ್ತಾ ಗುರುಗಳೇ? ಅಲ್ಲೇನು ವಿಧಿ ಇಲ್ಲ ಅಂದ್ರೆ ಮಾಡ್ಲಿ, ತೊಂದ್ರೆ ಇಲ್ಲ ಸರ್. ಯಾಕಂದ್ರೆ ನೀವು ಅಲ್ಲಿ ಹೋದಾಗ ಅದು ಒಂದು ದೇವಸ್ಥಾನ ಮೇಜರ್ ಇದೆ ಅಂದಾಗ ಪಕ್ಕದಲ್ಲಿ ವಿಗ್ರಹ ಈಚೆ ಕಡೆ ಇರುತ್ತೆ, ತೊಂದ್ರೆ ಇಲ್ಲ. ಬಟ್ ಗರ್ಭಗುಡಿಯಲ್ಲಿ ಯಾವ ದೇವ್ರನ್ನ ಕೂಡ್ಸಿರ್ತಾರೋ ಅದು ಇಂಪಾರ್ಟೆಂಟ್. ಗರ್ಭಗುಡಿಯಲ್ಲಿ ಆಂಜನೇಯ ಕುಳಿತಿದ್ದಾನೆ. ಗರ್ಭಗುಡಿಯಲ್ಲಿ ಆಂಜನೇಯ ಕುಳಿತಿದ್ದಾನೆ, ಆದ್ರೆ ಅದರ ಪಕ್ಕದಲ್ಲಿ ಕೂಡ ಶನಿ ಮಹಾತ್ಮನು ಕುಳಿತಿದ್ದಾನೆ. ಇರ್ಲಿ, ಮೇನ್ ಯಾವ್ದೋ ಅದು ಇಂಪಾರ್ಟೆಂಟ್ ಸರ್, ಅಲ್ಲಿ ದರ್ಶನ ಮಾಡಿ. ಎರಡು ಒಂದೇ ದೇವಸ್ಥಾನ ಇದ್ರೆ ತೊಂದ್ರೆ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದಲ್ಲಿದ್ದಾಗ ಅವ್ರು ತೊಂದರೆ ಮಾಡಲ್ಲ, ತೊಂದ್ರೆ ಇಲ್ಲ. ಅದು ಇದನ್ನ ಮುಗಿಸ್ಕೊಂಡು ಬೇರೆ ಒಂದು ಸಪರೇಟ್ ದೇವಸ್ಥಾನ ಇದ್ದಾಗ ಅಲ್ಲಿ ಹೋದಾಗ ಎನರ್ಜೀಸ್ ಬೇರೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಹನುಮಂತನ ಎನರ್ಜೀಸ್ ತಗೊಂಡ್ರೆ ಶನಿಗೆ ಒಳ್ಳೇದು. ಗುರುಜಿ ಅವ್ರೆ, ಹಲೋ ಗುರುಜಿ ಅವ್ರೆ. ಹಾ ಸರ್, ಹೇಳಿ ಸರ್. ಈ ಒಂದಿಷ್ಟ ವಿಷಯಾಂತರ ಆಗ್ತದೆ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಒಂದು ಆ್ಯಪ್ನಲ್ಲಿ ಒಂದು ಆ್ಯಪ್ ಇನ್ನೊಂದು ಆ್ಯಪ್ನಲ್ಲಿ ನೋಡಿದಾಗ ದಶ ಮತ್ತು ಭುಕ್ತಿ ಒಳಗ 2 ವರ್ಷ ಡಿಫ್ರೆನ್ಸ್ ಬರುತ್ತೆ. ಈ ಹಿಂದೂ ಪಂಚಾಂಗದಾಗ ಇರ್ತಕ್ಕಂತ ಇದಕ್ಕೂ ಮತ್ತ ಇನ್ನೊಂದು ಇದಕ್ಕೆ ಇದು ನೋಡಿದಾಗ ದಶಗಳು ಮುಕ್ತಾಯ ಆಗ್ತಕ್ಕಂಥದ್ದು 2 ವರ್ಷ ಡಿಫ್ರೆನ್ಸ್ ಇದೆ. ಅವಾಗ ನಾವು ಯಾವ್ದನ್ನ ಇದ್ ಮಾಡ್ಬೇಕು ಅಂತ ಸ್ವಲ್ಪ ಎಷ್ಟು ಡಿಫರೆನ್ಸ್ ಇದೆ? 2 ವರ್ಷ ಇದೆ ರೀ ಒಂದೊಂದ್ರೊಳಗೆ, ಹಿಂದೂ ಪಂಚಾಂಗಕ್ಕೂ ಮತ್ತು ವಿಂಶೋತ್ತರಿ ದಶನೇ ನೋಡ್ತಾ ಇದ್ದೀರಾ ನೀವು? ದಶಗಳಲ್ಲಿ ಎಷ್ಟೋ ಟೈಪ್ಸ್ ಬರುತ್ತೆ. ಅಷ್ಟೋತ್ತರಿ ದಶ, ವಿಂಶೋತ್ತರಿ ದಶ, ಕಾಲಚಕ್ರ ದಶ, ಯೋಗಿನಿ ದಶ ಅಂತ ಬರುತ್ತೆ. ಆ ದೋಷ ಆ ದಶೆ ಅಲ್ಲ ಗುರುಜಿ, ನಾವು ದಶೆಗಳು ಸರ್ ಪ್ಲೇಸ್ ಕೊಡ್ಕೋಬೇಕಾದ್ರೆ ವ್ಯತ್ಯಾಸ ಆಗುತ್ತೆ ಸರ್. ಪ್ಲೇಸ್ ಅದು ನೋಡಿ, ಲ್ಯಾಟಿಟ್ಯೂಡ್ ಒಂದು ಮತ್ತೆ ಲಾಹಿರಿ ಚಿತ್ರ ಪಕ್ಷ ಲ್ಯಾಟಿಟ್ಯೂಡ್ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರ ಸೆಟ್ಟಿಂಗ್ಸ್ ಅಲ್ಲಿ ಸಮಯ ಬಂದಾಗ ನೋಡೋಣ. ಇವಾಗ ತಲೆ ಕೆಡ್ಸ್ಕೊಬೇಡಿ, ನಾವ್ ಇನ್ನ ಅದಕ್ಕೆ ಬಂದಿಲ್ಲ. ಬಂದಾಗ ನಾನು ಹೇಳ್ಕೊಡ್ತೀನಿ, ವರಿ ಮಾಡ್ಬಿಡಿ. ಅದು ಎಲ್ಲ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಮಾಡ್ಕೊಂಡು ಆಲ್ಮೋಸ್ಟ್ ಬರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಅದು 2 ವರ್ಷ ಎಲ್ಲ ಬರಲ್ಲ. ಮೊನ್ನೆ ಚೆಕ್ ಮಾಡಿದ್ವಿ ಇವ್ರೊಳಗೆ, ಗ್ರೂಪ್ ಅಲ್ಲಿ ಹಾಕಿದ್ರು ಮೆಸೇಜ್ ಅನ್ನ. ಒಂದೊಂದ್ ತಿಂಗಳು ಸ್ವಲ್ಪ ಡಿಫ್ರೆನ್ಸ್ ಬರ್ತದ್ರಿ ಇವ್ರೊಳಗೆ. ಹಾಕಿದ್ರು ಒಂದ್ ತಿಂಗಳು. ಓಕೆ ಸರ್, ಹಿಂದೂ ಪಂಚಾಂಗ ಮತ್ತೆ ಜಾತಕ ಫಲದಲ್ಲಿ ಅವರು 2 ಡಿಫ್ರೆನ್ಸ್ ಹಾಕಿದ್ರು. ಅದಕ್ಕೂ ಸ್ವಲ್ಪ ಅಂತಂದ್ರೆ ಇಲ್ಲ, ಡಿಫ್ರೆನ್ಸ್ ಏನ್ ಜಾಸ್ತಿ ಬರಲ್ಲ. ಚೇಂಜ್ ಬರುತ್ತೆ ಸರ್. ರಾಶಿನೇ ಚೇಂಜ್ ಬಂತು, ಒಂದ್ರಲ್ಲಿ ಮಕರ ರಾಶಿ ಇರುತ್ತೆ. ಅದು ಬರಲ್ಲ ಮೇಡಮ್, ಅದು ನಿಮ್ಮ ಲೊಕೇಶನ್ ನೋಡೋಣ ಬಿಡಿ. ಅದು ದಶಭಕ್ತಿ ಬಂದಾಗ ನೋಡೋಣ. ತಲೆ ಕೆಡ್ಸ್ಕೊಬಿಡಿ. ಓಕೆನಾ? ಬ್ರೇಕ್ ಬೇಕಾ? ಕಾಲಸರ್ಪ ದೋಷ ನೋಡೋಣ. ಓಕೆನಾ? ಇದು ಸಿಂಪಲ್ ಆಗಿದೆ ನೋಡಿ. ಎಲ್ಲರೂ ಕಾಲಸರ್ಪ ದೋಷ ಅಂತಾರೆ. ಕೆಲವರು ಕಾಲಸರ್ಪ ಅಂತಾರೆ, ಇನ್ ಕೆಲವರು ಕಾಳಸರ್ಪ ಅಂತಾರೆ. ಎಲ್ಲ ಒಂದೇ. ಅದು ಏನು ಅಂತಾರೆ ಕಾಳಸರ್ಪ ದೋಷ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ. ಅದು ಜಸ್ಟ್ ಒಂದು ಟಚಿಂಗ್ ಕೊಡ್ತೀನಿ, ಯಾರು ಗೊತ್ತಿರಲ್ವೋ ಅವ್ರಿಗೆ ಅನುಕೂಲ ಆಗುತ್ತೆ. ನೋಡಿ, ಜಾತಕ ತಗೊಂಡಾಗ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಅಂದ್ರೆ ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಈ 7 ಗ್ರಹಗಳು ಸಿಲುಕಿಕೊಂಡಾಗ ಅದನ್ನ ಕಾಲಸರ್ಪ ಅಥವಾ ಕಾಳಸರ್ಪ ದೋಷ ಎಂದು ಕರೆಯುತ್ತಾರೆ. ಅದು ಕಾಳಸರ್ಪ ಎಕ್ಸಾಂಪಲ್ಸ್ ನೋಡೋಣ. ಆ ಕಾಳಸರ್ಪ ಬರೀ ಒಂದೇ ಅಲ್ಲ, ಅದರಲ್ಲಿ 12 ಬಗೆ ಇರುತ್ತೆ. ಇವೆಲ್ಲ ವಿಷ ಸರ್ಪಗಳು. ಸರ್ಪ ವಂಶದಲ್ಲಿ ಮುಖ್ಯವಾಗಿ ಇರುವಂತದ್ದು ವಿಷ ಇರುವಂತದ್ದು ನಾವು ಅನಂತ ಪದ್ಮನಾಭ ಅಂತ ಹೇಳ್ತೀವಲ್ಲ, ವ್ರತ ಮಾಡ್ತೀವಲ್ಲ. ಅಂದ್ರೆ ಶ್ರೀಮನ್ನಾರಾಯಣ ಮಲಗಿರುವಂತದ್ದು ಯಾವ್ದ್ರ ಮೇಲೆ ಅಂತಂದ್ರೆ ಅನಂತನ ಮೇಲೆ, ಅನಂತ ಸರ್ಪದ ಮೇಲೆ. ಅದಕ್ಕೆ ಅನಂತ ಪದ್ಮನಾಭ ಅಂತ ಹೇಳ್ತೀವಿ. ಅನಂತ, ಹುಲಿಕ, ವಾಸುಕಿ, ಶಂಖಪಾಲ, ಪದ್ಮ, ಮಹಾಪದ್ಮ ಸರ್ಪ, ತಕ್ಷಕ, ಕಾರ್ಕೋಟಕ, ಶಂಖಚೂಡ, ಘಟಕ, ವಿಷಾಧನ, ಶೇಷನಾಗ, ಹೀಗೆ 12 ಸರ್ಪಗಳಿರುತ್ತೆ. ಆ 12 ವಿಧವಾದ ಕಾಲಸರ್ಪ ದೋಷಗಳು ಇರುತ್ತೆ. ಕಾಲಸರ್ಪ ಹೆಡಿಂಗ್ ಒಂದೇ, ಬಟ್ ಯಾವ ಬಗೆ ಇರುತ್ತೆ ಅಂತಂದ್ರೆ 12 ಬಗೆಯ ಕಾಳಸರ್ಪ ದೋಷ ಇರುತ್ತೆ. ಎಷ್ಟೊಂದು ಜನಕ್ಕೆ ಯೂಶುವಲ್ ಆಗಿ ಆಲ್ಮೋಸ್ಟ್ ಒಂದು 30-40%, 30-40 ಭಾಗ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ. ನೋಡ್ಕೊಳ್ಳಿ. ಬಟ್ ಅದಕ್ಕೇನು ಪರಿಹಾರ ಮಾಡ್ಬೇಕು? ಬೇರೆ ಬೇರೆ ಸಿಂಪಲ್ ಪರಿಹಾರಗಳ ಕೊಟ್ಟಿರ್ತೀವಿ, ನಮ್ಮ ಒಂದು ಇದರಿಂದ ತಗೊಂಡಿರುವಂತದ್ದು. ಅದ್ ನೋಡಿ, 12 ಕಾಳಸರ್ಪ ದೋಷಗಳು ಇರುತ್ತವೆ. ಯಾವ್ಯಾವುದು
ಒಂದೊಂದೇ ನೋಡ್ಕೊಂಡು ಹೋಗೋಣ. ನೋಡಿ, ಇದು ಎಕ್ಸಾಂಪಲ್ ನೋಡಿ. ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಕಾಳಸರ್ಪ ದೋಷ ಇದ್ದಾಗ ಗಮನಿಸ್ಬೇಕು. ಏನೇನ್ ಗಮನಿಸ್ಬೇಕು? ಎಷ್ಟು ಡಿಗ್ರಿಲಿ ಇದೆ ಅಂತ ಗಮನಿಸ್ಬೇಕು. ನೋಡಿ, ಇಲ್ಲಿ ರಾಹು ಇದೆ ಮತ್ತೆ ಕೇತು ಇದೆ, ಆಯ್ತಾ? ಸೊ ಈಗ ಲಗ್ನ ಹೊರಗಡೆ ಬಂದಾಗ ಅದಕ್ಕೆ ಎಕ್ಸಂಪ್ಷನ್ಸ್ ಇರುತ್ತೆ. ಅಂದ್ರೆ ಆಗಲೂ ಕೂಡ ನಾವು ಕಾಳಸರ್ಪ ದೋಷ ಅಂತಾನೆ ಹೇಳ್ತೀವಿ. ಲಗ್ನ ಇಲ್ಲಿರೋ ಬದಲು ಇಲ್ಲಿದೆ ಅನ್ಕೊಳ್ಳಿ, ಅವಾಗ್ಲೂ ಕೂಡ ಕಾಳಸರ್ಪ ದೋಷ. ಇವಾಗ ಕಾಳಸರ್ಪ ದೋಷ ಇದೆಯಾ? ಹೌದು, ಕಾಳಸರ್ಪ ದೋಷ ಇದೆ. ಬಟ್ ಒಂದು ಕ್ಯಾಚ್ ಏನು ಅಂತಂದ್ರೆ, ಮೇನ್ ಡಿಗ್ರೀಸ್ ನೋಡ್ಬೇಕು. ರಾಹುದ್ ಎಷ್ಟು ಡಿಗ್ರಿ ಇದೆ, ಕೇತು ಎಷ್ಟು ಡಿಗ್ರಿ ಇದೆ. ಕೇತು ಇದು ಲಗ್ನ ತೊಂದರೆ ಇಲ್ಲ, ಲಗ್ನ ಒಳಗಡೆನೇ ಇರ್ಲಿ, ಇಲ್ಲ ರಾಹುವಿಂದ ಇದ್ ಕಡೆಯನ್ನ ಇರ್ಲಿ, ಇಲ್ಲನ್ನ ಇರ್ಲಿ, ಬಟ್ ಆದ್ರೂ ಕಾಳಸರ್ಪ ದೋಷ ಅಂತಾನೆ ಹೇಳ್ತೀವಿ. ಬಟ್ ಅದು ಬಿಟ್ಟು ಬೇರೆ ಗ್ರಹಗಳು ಇನ್ಕ್ಲೂಡಿಂಗ್ ಚಂದ್ರ ಹೊರಗಡೆ ಬಂತು ಅಂದ್ರೆ ಕಾಳಸರ್ಪ ದೋಷ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇನ್ನೊಂದೇನು ಪಾಯಿಂಟ್ ಅಂತಂದ್ರೆ, ಈ ಕೇತು ಎಷ್ಟು ಡಿಗ್ರಿಲಿ ಇದೆ ನೋಡ್ಬೇಕು, ಚಂದ್ರ ಎಷ್ಟು ಡಿಗ್ರಿಲಿ ಇದೆ ನೋಡ್ಬೇಕು. ಸೊ ಕೇತುವಿಂದ ಒಳಗಡೆ ಇದ್ದಾಗ ಅಂದ್ರೆ ಆಗ ನಮ್ಗೆ ಲೆಕ್ಕ, ರಾಹು ಕೇತು ಒಳಗಡೆ ಎಲ್ಲ ಗ್ರಹಗಳು ಬಂದಾಗ ಲೆಕ್ಕ. ಅದೇ ಕೇತುವಿನ ಡಿಗ್ರಿನಿಂದ ಚಂದ್ರ ಈಚೆ ಬಂದಾಗ ಆಗ ಕಾಳಸರ್ಪ ದೋಷ ಇಲ್ಲ ಅಂತ ಹೇಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ನೋಡ್ತಾರೆ ಅಲ್ವಾ, ಇದನ್ನ ನೋಡ್ಬಿಟ್ಟು ನೋಡಿ ರಾಹು ಕೇತು ಎಲ್ಲ ಗ್ರಹಗಳು ಬಂದ್ಬಿಟ್ಟಿದೆ, ನಿಮ್ ಕಾಳಸರ್ಪ ದೋಷ ಇದೆ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ತಪ್ಪಾಗ್ಬಿಡುತ್ತೆ. ಅದಕ್ಕೆ ಅನ್ನೆಸೆಸರಿ ನಾವು ತಪ್ಪು ಹೇಳ್ಬಿಟ್ಟು ಅವ್ರು ಪರಿಹಾರ ಮಾಡಿಸ್ಬಿಟ್ರೆ ಆ ಪಾಪದ ಫಲ ನಮ್ಗೆ ಬಂದ್ಬಿಡುತ್ತೆ. ಅವ್ರ ಪುಣ್ಯನೇ ಬರುತ್ತೆ. ನೋಡಿ, ಇದೆಲ್ಲ ಮಾಡೋದು ದೇವ್ರ ಕೆಲಸನೇ, ಬಟ್ ನಾವು ತಪ್ಪು ಹೇಳೋದ್ರಿಂದ ಆ ತಪ್ಪಿನ ಫಲ ನಮಗೂ ಬರುತ್ತೆ. ಹಾಗಾಗಿ ಜ್ಯೋತಿಷ್ಯ ಹೇಳೋರು ಬಹಳ ಸೂಕ್ಷ್ಮವಾಗಿ ಒಂದಲ್ಲ 10 ಸತಿ ಯೋಚನೆ ಮಾಡಿ ಹೇಳ್ಬೇಕಾಗತ್ತೆ. ಅದಕ್ಕೆ ಕರೆಕ್ಟಾಗಿ ವಿದ್ಯೆ ಗೊತ್ತಿರ್ಬೇಕು. ಏನದು ಅಂದ್ರೆ, ರಾಹು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಬಂದಾಗ ಕಾಳಸರ್ಪ ದೋಷ ಎಂದು ಕರೆಯಲಾಗುತ್ತದೆ. ಸೆಕೆಂಡ್ ಏನು, ಆ ರಾಹು ಅಥವಾ ಕೇತು ಆ ಡಿಗ್ರಿಗಳನ್ನ ನೋಡ್ಬೇಕು. ಆ ಡಿಗ್ರಿಗಳ ಒಳಗಡೆನೆ ಎಲ್ಲಾ ಗ್ರಹಗಳು ಬರಬೇಕು. ಅಕಸ್ಮಾತ್ ಒಂದು ಗ್ರಹ ಯಾವ್ದನ್ನ ಆ ಒಂದು ಕೇತು ಅಥವಾ ರಾಹುವಿನ ಹೊರಗಡೆ ಬಂದಾಗ ಆಗ ಅದು ಕಾಳಸರ್ಪ ದೋಷ ಇಲ್ಲ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಯಾವ್ದಕ್ಕೆ ಎಕ್ಸಾಮ್ಸ್? 3ನೇ ಪಾಯಿಂಟ್ ಅಂದ್ರೆ ಲಗ್ನಕ್ಕೆ ಮಾತ್ರ, ಲಗ್ನ ಮಾತ್ರ ಇಲ್ಲನ್ನ ಇರ್ಬೋದು, ಇಲ್ಲ 12 ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ರಾಹು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಬಂದು ಲಗ್ನ ಮಾತ್ರ ಹೊರಗಡೆ ಇದ್ದಾಗ ಅಥವಾ ಒಳಗಡೆ ಇದ್ದಾಗ ಆಗ್ಲೂ ಕೂಡ ನಾವು ಅದನ್ನ ಕಾಳಸರ್ಪ ದೋಷ ಅಂತಾನೆ ಹೇಳೋದು. ಕ್ಲಿಯರಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಕಾಳಸರ್ಪ ದೋಷ ಅಂತಂದ್ರೆ ಏನು ಅಂದ್ರೆ, ರಾಹು ಮತ್ತು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಬಂದಾಗ, ಹಿಂಗನ ಇರ್ಬೋದು ಅಥವಾ ಇಲ್ಲನ ಇರ್ಬೋದು, ನಡುವೆ. ಅರ್ಥ ಆಯ್ತಾ? ರಾಹು ಮತ್ತು ಕೇತು ನಡುವೆ ಹಿಂಗನೆ ಬರಲಿ ಹಿಂಗನೆ ಬರಲಿ, ಅದನ್ನ ನಾವು ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಎರಡನೇದು, ವಿನಾಯಕ ಸ್ವಾಮಿ ಅವರೇ ಮುಗಿಸ್ಬಿಡ್ತೀನಿ ಆಯ್ತಾ? ಇನ್ನೊಂದು ಏನು ಅಂತಂದ್ರೆ, ಎರಡನೇದು ಡಿಗ್ರಿಯನ್ನ ನೋಡ್ಬೇಕು. ರಾಹು ಮತ್ತೆ ಕೇತುವಿನ ಡಿಗ್ರಿಗಳನ್ನ ನೋಡಿ, ಆ ಡಿಗ್ರಿಗಳ ಒಳಗಡೆನೆ ಎಲ್ಲಾ ಗ್ರಹಗಳು ಬರಬೇಕು. ಆಗಲೇ ನಾವು ಅದನ್ನ ಕಾಳಸರ್ಪ ದೋಷ, ಕೆಲವರೆಲ್ಲ ಅರ್ಧ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಹೋಗೋದು ಬೇಡ, ಫಸ್ಟ್ ಕಾಳಸರ್ಪ ದೋಷ ನೋಡೋಣ. ಯಾವಾಗ ಕಾಳಸರ್ಪ ದೋಷ ಅಂತೀವಿ? ಯಾವಾಗ ರಾಹು ಮತ್ತು ಕೇತುವಿನ ಡಿಗ್ರಿಗಳ ಒಳಗಡೆನೆ, ಆ ಒಳಗಡೆನೆ ಎಲ್ಲ ಗ್ರಹಗಳು ಬಂದಾಗ ಆಗ ಅದನ್ನ ಕಾಳಸರ್ಪ ದೋಷ. ಅದೇ ಒಂದು ಗ್ರಹ ಯಾವ್ದನ್ನ, ಒಂದು ಗ್ರಹ ಇಲ್ಲ 2 ಗ್ರಹ ಡಿಗ್ರಿಯಿಂದ ಹೊರಗಡೆ ಬಂದಾಗ ಇದೇ ರಾಶಿಯಲ್ಲಿ ಇರುತ್ತೆ, ಬಟ್ ಡಿಗ್ರಿ ಬೇರೆ ಇರುತ್ತೆ. ಅರ್ಥ ಆಯ್ತಾ? ಅವಾಗ ಏನ್ ಮಾಡ್ಬೇಕು, ರಾಹು ಇಲ್ಲೇ ಇರುತ್ತೆ, ಇನ್ನೊಂದು ಗ್ರಹನೂ ಜೊತೆಲೇ ಇರುತ್ತೆ, ಆಗ ಡಿಗ್ರಿಗಳು ವ್ಯತ್ಯಾಸ ಇದ್ದು ಅದು ಹೊರಗಡೆ ಹೋದಾಗ ಗ್ರಹ, ಆಗ ಕಾಳಸರ್ಪ ದೋಷ ಕ್ಯಾನ್ಸಲ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳ್ಬೇಕು. ಮೂರನೇದು ಲಗ್ನ ರಾಹುವಿನ ಅಥವಾ ಕೇತುವಿನ ಎತ್ಕಡೆನ ಬರ್ಲಿ, ಹೊರಗಡೆಯನ್ನ ಇರ್ಲಿ, ಇಲ್ಲನ ಇರ್ಲಿ, ಇಲ್ಲಿ ಇಲ್ಲ ಒಳಗಡೆ ಇದ್ರ ಜೊತೆಗಾಗಲನೇ ಇರ್ಲಿ, ಇಲ್ಲಿದ್ದಾಗೆ ಒಳಗಡೆನ ಇರ್ಲಿ, ಆಗ ಅದಕ್ಕೂ ಕೂಡ ನಾವು ಕಾಳಸರ್ಪ ದೋಷ ಅಂತಾನೆ ಹೇಳುವಂಥದ್ದು. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ 1ನೇ ಭಾಗ ಬಂತು ಅಂದ್ರೆ ಅನಂತ ಕಾಳಸರ್ಪ ದೋಷ ಏನು ನೋಡಿ. ರಾಹು 1ನೇ ಭಾಗದಲ್ಲಿ ಲಗ್ನದಿಂದ, ವೆರಿ ವೆರಿ ಇಂಪಾರ್ಟೆಂಟ್, ಲಗ್ನ. ಇವಾಗ ಏನೋ ಬಂದಿದೆ, ಪ್ಲೂಟೋ ಬಂದಿದೆ, ನೆಪ್ಟ್ಯೂನ್ ಬಂದಿದೆ, ಯುರೇನಸ್, ಇವೆಲ್ಲ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಇಲ್ಲ. ಅರ್ಥ ಆಯ್ತಾ? ಇದನ್ನ ಕನ್ಸಿಡರ್ ಮಾಡಬಾರ್ದು. ನಮ್ ಬರೀ 9 ಗ್ರಹ, ನವಗ್ರಹ ಅಷ್ಟೇ. ಇವಾಗ ಕ್ಲಿಯರ್ ಆಯ್ತಾ? ಇವಾಗ ನೋಡಿ, ಬರೀ ರಾಹು ಮತ್ತು ಕೇತು ಇದೆ. ಈ ಎಕ್ಸಾಂಪಲ್ ಅಲ್ಲಿ ಎಲ್ಲಾನು ರಾಹು ಮತ್ತು ಕೇತಿನ ಒಳಗಡೆ ಡಿಗ್ರಿಲೇ ಇದೆ, ಹಾಗಾಗಿ ಇದು ಕಾಳಸರ್ಪ ದೋಷ ಉಂಟು. ಅದಕ್ಕೆ ಎಕ್ಸಾಂಪಲ್ ತಗೊಂಡಿರೋದು ನಾನು. ಅರ್ಥ
ಅರ್ಥ ಆಯ್ತಾ? ಸೊ ಈಗ ಲಗ್ನ ತಗೊಳ್ಳಿ, ಲಗ್ನದಿಂದ ಕಾಳಸರ್ಪದೋಷನ ಅಳಿಬೇಕು. 1ನೇ ಭಾವದಲ್ಲಿ ರಾಹು ಇದ್ದರೆ ಕೇತು ಎಲ್ಲಿರುತ್ತೆ? 7ನೇ ಭಾವದಲ್ಲಿ ಕೇತು ಇರುತ್ತೆ, ಅಷ್ಟೇ ಅಪೋಸಿಟ್. ಆಗ ಇದನ್ನೇನಂತ ಕರಿತೀವಿ ನಾವು? ಅನಂತ ಕಾಳಸರ್ಪದೋಷ. ಏನ್ ದೋಷ? ಅನಂತ ಕಾಳಸರ್ಪದೋಷ. ಏನ್ ಕ್ಯಾರೆಕ್ಟರ್ಸು? ರಹಸ್ಯ ಸ್ವಭಾವ. ಎಲ್ಲಿ ಲಗ್ನದಲ್ಲಿ ಯಾರು ರಾಹು ಇರ್ತಾರೆ ನೋಡಿ, ಕಾಳಸರ್ಪದೋಷ ಇಲ್ಲದಿದ್ದರೂ ಕೂಡ ಲಗ್ನದಲ್ಲಿ ರಾಹು ಇದ್ದರೆ, ರಾಹು ಛಾಯಾಗ್ರಹ, ಹಾಗಾಗಿ ರಹಸ್ಯ ಸ್ವಭಾವದವರಾಗಿರುತ್ತಾರೆ. ಮತ್ತು ಸಣ್ಣ ವಿಷಯಕ್ಕೂ ತೀವ್ರ ನಿರಾಸೆ. ಎಲ್ಲಿ ರಾಹು ಇರುತ್ತೋ ಲಗ್ನದಲ್ಲಿ ಅವರು ನಾನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ದೊಡ್ಡದನ್ನು ಸಾಧನೆ ಮಾಡಬೇಕು, ಹಾಗೆ ರಾಹುವಿನ ಒಂದು ಫಲ. ಅಕಸ್ಮಾತ್ ಅದಾಗದೇ ಇದ್ರೆ ಸಣ್ಣ ವಿಷಯಕ್ಕೂ ಕೂಡ ತೀವ್ರ ನಿರಾಸೆಯನ್ನು ಪಡ್ಕೋತಾರೆ. ಅರ್ಥ ಆಯ್ತಾ? ಮತ್ತು ಲಗ್ನದಲ್ಲಿ ರಾಹು ಇದ್ದಾಗ, ಲಗ್ನ ಅಂತಂದ್ರೆ ಏನು? ತಲೆಯ ಭಾಗ ಅಲ್ವಾ? 1ನೇ ಭಾವ ಯಾವುದು? ತಲೆಯಲ್ಲಿ ಏನಿರುತ್ತೆ? ಬುದ್ಧಿ, ಮೆದುಳು. ಹಾಗಾಗಿ ಆ ರಾಹು ಇದ್ದಾಗ ಏನಾಗುತ್ತೆ? ಎಕ್ಸೆಂಟ್ರಿಕ್ ಥಿಂಕಿಂಗ್ ಅಂತೀವಿ ನಾವು. ಎಕ್ಸೆಂಟ್ರಿಕ್ ಥಿಂಕಿಂಗ್, ನಾರ್ಮಲ್ ಬಿಹೇವಿಯರ್ಸ್ ಇರಲ್ಲ. 100 ಜನ ಇತ್ತು ಅಂದ್ರೆ ಇವ್ರನ್ನ ಈಸಿಯಾಗಿ ಕಂಡುಹಿಡಿಬೋದು ನಾವು. ಇವ್ರ ಮಾತುಗಳಾಗ್ಲಿ, ಇವ್ರ ಬಿಹೇವಿಯರ್ಸ್ ಆಗ್ಲಿ ಸ್ವಲ್ಪ ಚೇಂಜಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರೊಂದ್ ಸ್ವಲ್ಪ ಎಕ್ಸೆಂಟ್ರಿಕ್ ಆಗಿ ಥಿಂಕ್ ಮಾಡ್ತಾರೆ. ಅವಾಗೆಲ್ಲ ಜೀವನ ಪೂರ್ತಿ ಸಮಸ್ಯೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ? ಕಾಳಸರ್ಪ ದೋಷನೂ ಇದ್ದಾಗ. ಲಗ್ನದಲ್ಲಿ ರಾಹು ಇದ್ದಾಗ್ಲೂ ಈ 3 ಹೇಳ್ಬೋದು ನಾವು, ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಬಟ್ ಕಾಳಸರ್ಪ ದೋಷ ಬಂದಾಗ ಈ ರಹಸ್ಯ ಸ್ವಭಾವ ಯಥೇಚ್ಛವಾಗಿರುತ್ತೆ, ಸಣ್ಣ ವಿಷಯಕ್ಕೂ ತೀವ್ರ ನಿರಾಸೆ ಯಥೇಚ್ಛವಾಗಿರುತ್ತೆ, ಜೀವನ ಪೂರ್ತಿ ಸಮಸ್ಯೆ ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಸಿಂಪಲ್. ಕೆಲವು ಕಾಳಸರ್ಪದೋಷ ಪೂಜೆಯನ್ನು ಮಾಡ್ಕೋತಾರೆ ನದಿ ತೀರಗಳಲ್ಲಿ, ಸಮುದ್ರ ತೀರಗಳಲ್ಲಿ, ಮತ್ತೆ ಸರ್ಪಕ್ಷೇತ್ರಗಳಲ್ಲಿ ಮಾಡ್ಕೋತಾರೆ. ನಮ್ಮ ಕರ್ನಾಟಕದಲ್ಲಿ ಸರ್ಪಕ್ಷೇತ್ರಗಳು ಯಾವುದು? ಒಂದು ಕುಕ್ಕೆ ಸುಬ್ರಹ್ಮಣ್ಯ, ಇನ್ನೊಂದು ಬೆಂಗಳೂರು ಹತ್ರ ಇರುವಂತದ್ದು ದೊಡ್ಡಬಳ್ಳಾಪುರದಲ್ಲಿರುವಂತದ್ದು ಘಾಟಿ ಸುಬ್ರಹ್ಮಣ್ಯ, ಇನ್ನೊಂದು ಆಂಧ್ರ ಬಾರ್ಡರ್ ನಾಗಲಮಡಿಕೆ, ಪಾವಗಡ ಅಂತ ಬರುತ್ತೆ, ಗೊತ್ತಾ? ಪಾವಗಡ ಆಂಧ್ರ ಬಾರ್ಡರ್, ಆ ಪಾವಗಡದಲ್ಲಿರುವಂತದ್ದು ನಾಗಲಮಡಿಕೆ. ಅದನ್ನ ತ್ರಿಸರ್ಪ ಕ್ಷೇತ್ರ ಅಂತ ಕರಿತೀವಿ. ಅದು ಬಿಡ್ತು ಅಂದ್ರೆ ಇದು ಆಂಧ್ರಾಗ ಹೋದ್ರೆ ತಿರುಪತಿ ಇರುವಂತದ್ದು ಯಾವುದು? ಕಾಳಹಸ್ತಿ. ಹಾಗಾಗಿ ಅಲ್ಲಿ ಹೋಗಿ ಮಾಡ್ಕೊಡುವಂಥದ್ದು. ಅರ್ಥ ಆಯ್ತಾ? ಅದನ್ನ ಕಾಳಸರ್ಪ ದೋಷ ನಿವಾರಣೆ ಅಂತ ಮಾಡಿಸ್ತಾರೆ ಪೂಜೆ, ಅದನ್ನ ಮಾಡ್ಕೋಬೇಕು. ಬಟ್ ಇದೇನು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಬಹಳ ಸಿಂಪಲ್ ಆಗಿರುವಂತ ಪರಿಹಾರಗಳು ನೋಡಿ. ಇದು ಪ್ರತಿಯೊಬ್ಬರಿಗೂ ಹೇಳ್ಬೇಕು, ಬಡವರು ಕೂಡ ಇದನ್ನ ಪಾಲನೆ ಮಾಡ್ಕೋಬಹುದು. ನೋಡಿ ಏನ್ ಮಾಡ್ಬೇಕು, ಇದು ಸಿಂಪಲ್ ಆಗಿರುವಂತವ್ರು ನೋಡಿ. ಎಷ್ಟೋ ಜನ ನಿಮ್ಗೂ ಜಾತಕಗಳಲ್ಲಿ ಇರುತ್ತೆ, ಇದನ್ನ ನೋಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಭಾನುವಾರ ಹಸುವಿಗೆ ರವೆ ಸಜ್ಜಿಗೆ ಯಾವ್ದ್ರಲ್ಲಿ ಮಾಡೋದು? ರವೆಯಲ್ಲಿ ಮಾಡ್ತಾರೆ. ಏನ್ ರವೆ ಸಜ್ಜಿಗೆ ಅಂದ್ರೆ ಸತ್ಯನಾರಾಯಣ ಪೂಜೆಗೆ ಮಾಡ್ತೀವಲ್ಲ ನಾವು, ರವೆ ಸಜ್ಜಿಗೆ ಸತ್ಯನಾರಾಯಣಿಗೆ ಬಹಳ ಪ್ರಿಯವಾದದ್ದು. ಅದನ್ನ ಮಾಡ್ಬಿಟ್ಟು ಹಸುವಿಗೆ ತಿನ್ನಿಸ್ಬೇಕು. ಯಾವಾಗ ತಿನ್ನಿಸ್ಬೇಕು? ಭಾನುವಾರ ತಿನ್ನಿಸ್ಬೇಕು. ಪ್ರತಿ ಭಾನುವಾರಗಳಂದು ಅಟ್ಲೀಸ್ಟ್ ಒಂದು 11 ಭಾನುವಾರನೋ 12 ಭಾನುವಾರನೋ ಮಿನಿಮಮ್ ತಿನ್ಸ್ಕೋಬೇಕು. ಬಾಳೆಹಣ್ಣು, ಬೆಲ್ಲ ಮತ್ತು ಅದನ್ನ ತಿನ್ನಿಸಿ ಮತ್ತೆ ಏನ್ ಮಾಡ್ಬೇಕು? ಹಸುವಿನ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡ್ಕೋಬೇಕು. ಯಾವ ಗೋ ಇದು? ನಾಟಿ ಹಸು, ಜರ್ಸಿ ಹಸುಗಳಾಗತ್ವಾ? ಆಗಲ್ಲ. ನಮ್ಮ ನಾಟಿ ಹಸುಗಳು ಆಗ್ಬೇಕು. ಅಂತದಕ್ಕೆ ಮಾತ್ರ ಈ ಸೇವೆಯನ್ನ ಮಾಡಿದ್ರೆ ನಮಗೆ ಫಲವು ಬರುತ್ತದೆ. ನೆಕ್ಸ್ಟ್, ಮಧ್ಯಾಹ್ನ ಬಿಸಿಲಿನಲ್ಲಿ ನಿಂತು ಬ್ರಾಹ್ಮಣನಿಗೆ, ಬ್ರಾಹ್ಮಣ ಅಂತಂದ್ರೆ ಯಾರು? ಜಾತಿ ಇಲ್ಲಲ್ಲ ಹೇಳ್ತಾ ಇರೋದು, ಅಂದ್ರೆ ಯಾರೋ ಯಥೇಚ್ಛವಾಗಿ ಧರ್ಮನಿಷ್ಠರೋ ಪೂಜೆ ಪುನಸ್ಕಾರಗಳಲ್ಲಿ ಯಥೇಚ್ಛವಾಗಿ ಭಾಗವಹಿಸ್ತಾ ಇರ್ತಾರೋ ಅಂತವ್ರು ಬ್ರಾಹ್ಮಣರು ಅಂತ ಹೇಳ್ತೀವಿ. ಅಂತವರಿಗೆ ತಾಮ್ರದ ತಪ್ಪಲೆಯಲ್ಲಿ ಗೋಧಿ ಕಾಳನ್ನು ನೀಡಿ ಆಶೀರ್ವಾದ ಪಡೆಯಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕ್ಷಮಿಸಿ, ಟೈಪಿಂಗ್ ಮಾಡ್ಬೇಕಾದ್ರೆ. ಸೊ ಗೋಧಿ ಕಾಳನ್ನು ನೀಡಿ ಆಶೀರ್ವಾದ ಪಡೆಯಬೇಕು. ಮಧ್ಯಾಹ್ನದ ಬಿಸಿಲಿನಲ್ಲಿ ನಿಂತ್ಕೋಬೇಕಂತೆ. ಮಧ್ಯಾಹ್ನದ ಬಿಸಿಲು ಏನಕ್ಕೆ? ಸೂರ್ಯ ಸಾಕ್ಷಿ ಆಗ್ಬೇಕು. ಯಾಕಂದ್ರೆ ಸೂರ್ಯ ತಲೆ ಮೇಲೆ ಇರ್ತಾನೆ ಮಧ್ಯಾಹ್ನ ಅಂತಂದ್ರೆ. ಅಲ್ಲಿ ನಿಂತು ಬ್ರಾಹ್ಮಣನಿಗೆ ತಾಮ್ರದ ತಪ್ಪಲೆಯಲ್ಲಿ ಗೋಧಿ ಕಾಳನ್ನು ನೀಡಿ ಆಶೀರ್ವಾದ ಪಡೆಯಬೇಕು. ನೋಡಿ, ಇಷ್ಟೇ ಪರಿಹಾರ. ಯಾವುದಕ್ಕೆ? ಅನಂತ ಕಾಳ ಸರ್ಪದೋಷಕ್ಕೆ. ನೆಕ್ಸ್ಟ್ ಕುಳಿಕ ಕಾಳ ಸರ್ಪದೋಷ, ಎರಡನೇದು. ಇದ್ರದ್ದೇನ್ ಕೇಸು? ಲಗ್ನದಿಂದನೇ ನಾವು ಇದನ್ನ ನೋಡ್ಬೇಕು. ಯಾವುದು? ಕಾಳ ಸರ್ಪದೋಷ. ಇವಾಗ ರಾಹು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಬಂದ್ಬಿಟ್ಟಿದೆ, ಕರೆಕ್ಟಾ? ಹಾಗಾಗಿ ಇದನ್ನ ನಾವು ಡಿಗ್ರಿ ನೋಡಿದಾಗಲೂ ಪಾಸು. ಅಂದ್ರೆ ಕಾಳಸರ್ಪ ದೋಷ ಇದೆ. ಯಾವುದಿದೆ? ಅನಂತ ಕಾಳಸರ್ಪ ದೋಷ ಇದ್ದಾಗ, ಲಗ್ನದಲ್ಲೇ ರಾಹು ಇದ್ದಾಗ, ರಾಹುವಿನ ಜೊತೆ ಲಗ್ನ ಇದ್ದಾಗ ಅದನ್ನು ನಾವು ಅನಂತ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಇವಾಗ ಇಲ್ಲೆಲ್ಲಿದೆ ಲಗ್ನ ರಾಹುವಿಂದ ಹಿಂದೆ ಇದೆ, ಹಾಗಾಗಿ ಇಲ್ಲಿ ಬಂತು. ಅಂದ್ರೆ
ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಇದ್ದಾಗ ಮತ್ತೆ ಅದೇ ರೀತಿ 8ನೇ ಮನೆಯಲ್ಲಿ ಕೇತು ಇದ್ದಾಗ ಅದನ್ನು ನಾವು ಕುಳಿಕ ಕಾಳ ಸರ್ಪದೋಷ. ಯಾರಿಗಾನ ಇದೆಯಾ? ಟೈಪ್ ಮಾಡಿ ನೋಡೋಣ ಇರೋರು. ನೋಡಿ, ಅದು ಇದ್ದಾಗ ಏನ್ ಮಾಡ್ಬೇಕು, ಇಲ್ಲೇ ಬರ್ತಿದೀನಿ. ರಾಹು 2ನೇ ಭಾವದಲ್ಲಿ, ಕೇತು 8ನೇ ಭಾವದಲ್ಲಿ ಇದ್ದಾಗ ಅದನ್ನ ನಾವೇನಂತೀವಿ? ಕುಳಿಕ ಕಾಳ ಸರ್ಪದೋಷ. ಏನಿರುತ್ತೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ, ಇದು ತುಂಬಾ ತೀವ್ರನೇ ದೋಷ ಅಂತ ಹೇಳ್ತೀವಿ. ಅರ್ಥ? 2ನೇ ಮನೆಯಲ್ಲಿ ರಾಹು ಇದ್ದಾಗ ತೀವ್ರನೇ. ಏನಕ್ಕೆ? 2ನೇ ಮನೆ ಏನ್ ಹೇಳುತ್ತೆ? ಕಾರಕತ್ವ ಏನು 2ನೇ ಮನೆ? ಇದು 2ನೇ ಭಾವದ್ದು. 2ನೇ ಭಾವ ಧನ ಭಾವ ಮತ್ತೆ ಸಂಸಾರ ಭಾವ ಅಲ್ವಾ? ಅಂದ್ರೆ ಹೆಂಡತಿ ಮಕ್ಕಳ ಭಾವ 2ನೇ ಮನೆದು. ಮೇನ್ ನಮ್ಮ ಹಣಕಾಸಿನ ತೊಂದರೆ ಬಂದ್ಬಿಡುತ್ತೆ. 2ನೇ ಮನೆ ಏನು? ನಮ್ಮ ವಾಕ್ಸಿದ್ಧಿ, ಮಾತುಗಳು, ಕಮ್ಯುನಿಕೇಶನ್, ಅದು ಬರುತ್ತೆ. ನೋಡಿ, ಇಲ್ಲಿ ತೀವ್ರ ದೋಷ, ಹಣಕಾಸಿನ ತೊಂದರೆ, ಹೊರಟು ಮಾತು. ನೋಡಿ, ಸಿಂಪಲ್ ನೀವೇ ಮಾಡ್ಕೋಬಹುದು. ಅರ್ಥ ಆಯ್ತಾ? ಆಮೇಲೆ ಮನಸ್ಸಿನ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲಾರರು. ಆಗೋದಿಲ್ಲ, ಹಂಚ್ಕೊಳಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ. ಪ್ರಾಬ್ಲಮ್ಸ್ ಹಂಗಾಗ್ಬಿಡುತ್ತೆ, ತೊಂದರೆ ಅವ್ರಿಗೆ. ಮತ್ತೆ ಕಿರಿಯವರೊಡನೆ ಯಾವಾಗ್ಲೂ ಭಿನ್ನಾಭಿಪ್ರಾಯ ಇಟ್ಕೊಂಡಿರ್ತಾರೆ, ತೊಂದರೆ ಆಗ್ಬಿಡುತ್ತೆ. ಈ ರೀತಿ ಕಾಳಸರ್ಪ ದೋಷ ಇರ್ತಾರೆ. ಇದೇನ್ ಮೇಜರ್ ತೊಂದರೆ ಅಲ್ಲ, ಬಟ್ ಒಂದೇನು ಅಂತ ಹಣಕಾಸಿನ ತೊಂದರೆ ಸದಾ ಇರುತ್ತೆ ಇವ್ರಿಗೆ. ಬೇಕಾದ್ರೆ ನೋಡ್ಕೊಳ್ಳಿ, ನಿಮ್ಗೆ ಯಾರನ್ನ ಕುಳಿಕ ಕಾಳಸರ್ಪ ದೋಷ ಇದ್ದಾಗ ಹಣಕಾಸಿನ ತೊಂದರೆ ಇರುತ್ತೆ. ಪರಿಹಾರ ಏನು? ಪ್ರತಿ ಶನಿವಾರದಂದು ರುದ್ರನಿಗೆ ಬಿಲ್ವಾರ್ಚನೆ ಮತ್ತು ಅಷ್ಟೋತ್ತರದಿಂದ ಪೂಜೆ ವನ್ನು ಮಾಡ್ಬೇಕಂತೆ. ಪ್ರತಿ ಶನಿವಾರ ರುದ್ರನಿಗೆ ಬಿಲ್ವಾರ್ಚನೆ ಮತ್ತು ಅಷ್ಟೋತ್ತರದಿಂದ. ಏನಕ್ಕೆ ಅಂದ್ರೆ ರಾಹು 2ನೇ ಮನೇಲಿ ಇದೆ. ಹಾಗಾಗಿ ಯಾರೋ ಕೇಳಿದ್ರು, ರುದ್ರಾಭಿಷೇಕ ಮಾಡ್ಬೋದಾ ರಾಹು ದೋಷಕ್ಕೆ? ನೋಡಿ, ಇಲ್ಲಿ ಬಂತಲ್ಲ, ಮಾಡ್ಬೋದು, ಮಾಡಿ, ಶನಿವಾರದ ಹೊತ್ತು ಮಾಡಿ ಅಂತ ಹೇಳುತ್ತೆ, ಈ ಒಂದು ಕರ್ಮ ಕಳ್ಕೊಳಕ್ಕೆ. ನೆಕ್ಸ್ಟ್, ಕಬ್ಬಿಣದ ಪಾತ್ರೆಯನ್ನು ದಾನ ಮಾಡಿ, ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಯಾರಿಗನ್ನ ಕೊಡಿ. ಕಬ್ಬಿಣ ತಗೊಂಡ್ರೆ ಯಾರು ತಗೊಳಲ್ಲ. ಕಬ್ಬಿಣದ ಬಾಣ್ಲಿಯಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ದಾನ ಮಾಡೋರು, ಇಲ್ಲ ಕರಿ ಎಳ್ಳು ಹಾಕ್ಬಿಟ್ಟು ದಾನ ಮಾಡೋರು. ಇವಾಗ ತಗೊಳ್ತಾರೆ, ಬಹಳ ಕಡಿಮೆ ದಾನವನ್ನು ತಗೊಳ್ಳೋದು. ಅದನ್ನ ನೋಡಿ, ಅದು ಕಬ್ಬಿಣದ ಪಾತ್ರೆಯನ್ನು ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಒಂದು ಟಿಫಿನ್ ಡಬ್ಬಿನೋ, ಒಂದು 2 ಪಾತ್ರೆಗಳೋ ಆ ರೀತಿ ಕೊಟ್ಟಾಗ ಉಪಯೋಗ ಮಾಡ್ಕೋತಾರ. ದಾನ ಕೊಟ್ರೆ ಯಾರು ಕೊಡ್ಬೇಕು? ನಿಮ್ಗೆ ಯಾರಿಗ ಅನ್ಸುತ್ತೋ ಅವ್ರು ಕೊಡ್ಬೋದು. ಇದು ಮತ್ತೆ ಏನ್ ಮಾಡ್ಬೇಕು? ನೀಲಿ ವಸ್ತ್ರ ದಾನ, ನೀಲಿ ಕಲರ್ ಪಂಚೆ ಕೊಡುವಂಥದ್ದು, ಪಂಚಶೈಲ್ಯ ಕೊಡುವಂಥದ್ದು, ಅವು ಉಟ್ಕೋತಾರೆ ಅಲ್ವಾ? ನೀಲಿ ವಸ್ತ್ರ ದಾನ ಮಾಡಿ ಚಿಕ್ಕದ ಕುಸುಟ್ ಬಟ್ಟೆ ತಂದ್ಬಿಟ್ಟು ಕೊಟ್ಬಿಡ್ತಾರೆ. ವೇಸ್ಟ್ ಅದು, ಅವೆಲ್ಲ ಮಾಡಬಾರ್ದು. ಅಂದ್ರೆ ಯಾರಿಗನ್ನ ಕೊಡ್ಬೇಕಾರೆ ಇದು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನೀವು ಗಂಡಸರನ್ನ ಕೊಡಿ, ಹೆಂಗಸರನ್ನ ಕೊಡಿ. ಬಟ್ ಕೊಟ್ಟಾಗ ಹೆಣ್ಣು ಮಕ್ಳು ಕೊಡ್ಬೇಕಾದ್ರೆ ಒಂದು ನೀಲಿ ಸೀರೆಯನ್ನು ದಾನ ಮಾಡಿ, ಗಂಡಸು ಕೊಡ್ಬೇಕಾದ್ರೆ ಪಂಚಶೈಲ್ಯವನ್ನು ಕೊಡ್ಬೇಕು. ಅರ್ಥ ಆಯ್ತಾ? ಯಥೇಚ್ಛವಾಗಿ. ಪ್ಲಸ್ ಅದ್ರ ಜೊತೆಗೆ ಗೊತ್ತೇ ಇದೆ, ಎಳ್ಳೆ ಅಡಿಕೆ ಇಟ್ಬಿಟ್ಟು ತಾಂಬೂಲ ಸಮೇತ ಕೊಡೋದು ಯಾವಾಗ್ಲೂ ನಮಗೆ ಪುಣ್ಯಪ್ರದ. ತಾಂಬೂಲ, ಒಂದು ಫಲ, ಅದಕ್ಕೆ ಒಂದು ಹೂವು, ಪ್ಲಸ್ ಅದಕ್ಕೆ ಒಂದು ದಕ್ಷಿಣೆ. ಅರ್ಥ ಆಯ್ತಾ? ಅದೆಲ್ಲ ಕೊಟ್ಟಾಗ ನಮಗೆ ಯಥೇಚ್ಛವಾದ ಫಲ ಬರುತ್ತೆ ಅಂತ. ಇದು ಕುಳಿಕ ಕಾಳ ಸರ್ಪದೋಷ. ವೆರಿ ವೆರಿ ಸಿಂಪಲ್, ನೋಡ್ಕೊಳ್ಳಿ. ನೆಕ್ಸ್ಟ್ 3ನೇದು, ಕಾಳ ಸರ್ಪದೋಷ ಯಾವ್ದ್ರ ಮೇಲೆ ಆಧಾರಿತವಾಗಿರುತ್ತೆ? ರಾಹುವಿನ ಅಥವಾ ಕೇತುವಿನ ಆಧಾರದ ಮೇಲೆ. ಬಟ್ ಲಗ್ನದ ಮೇಲೆ ನೋಡ್ಬೇಕು. ಲಗ್ನ ಎಲ್ಲಿರುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್. ಲಗ್ನ ಇಲ್ಲಿದೆ ನೋಡಿ, ಲಗ್ನ ಇದು 2ನೇ ಮನೆ. 3ನೇ ಮನೆಯಲ್ಲಿ ರಾಹು ಇದ್ದಾಗ, ಅದೇ ರೀತಿ 4, 5, 6, 7, 8 ಇದು ಯಾವ್ದಾಗುತ್ತೆ? 9ನೇ ಮನೆಯಲ್ಲಿ ಕೇತು ಇದ್ದಾಗ. 3ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಕೇತು. ನೋಡಿ, ಇಲ್ಲಿ ರಾಹು 3ನೇ ಭಾವದಲ್ಲಿ, ಕೇತು 9ನೇ ಭಾವದಲ್ಲಿ ಇದ್ದಾಗ ಅದನ್ನ ವಾಸುಕಿ ಕಾಳ ಸರ್ಪದೋಷ ಏನ್ ಮಾಡುತ್ತೆ? 3ನೇ ಮನೆ ಅಂತಂದ್ರೆ ಏನು? ರಕ್ತ ಸಂಬಂಧಿಗಳು ಅಂತ ಹೇಳ್ತೀವಿ, ಕರೆಕ್ಟಾ? ಏನಾಗುತ್ತೆ? ಸಂಬಂಧ ಹಾಳು ಮಾಡ್ಬಿಡುತ್ತೆ. ಸಂಬಂಧ 3ನೇ ಮನೆ, ಹಾಗಾಗಿ ಸಂಬಂಧಗಳು ಹಾಳಾಗುತ್ತೆ. ಯಾರನ್ನೂ ನಂಬೋದಿಲ್ಲ ಇವರು. ಯಾರಿಗೆ ಈ ಕಾಳಸರ್ಪ ದೋಷ ಇರುತ್ತೋ ಬೇಕಾದ್ರೆ ನೋಡ್ಕೊಳ್ಳಿ. ನಿಮ್ಗೆ ಏನೇನ ಇತ್ತು ಅಂದ್ರೆ ನೀವು ಅಷ್ಟಾಗಿ ಯಾರು ನಂಬಲ್ಲ. ಮತ್ತೆ ಯಾವಾಗ್ಲೂ ಯಾರು ನಂಬದೇದಾಗ ಏನಾಗುತ್ತೆ? ಒಂಟಿತನ ಬರುತ್ತೆ. ಹಾಗೆ ಒಂಟಿತನ ಬರುತ್ತೆ. ಒಂಟಿತನ ಇದ್ದಾಗ ಯಾರ ಹತ್ರ ಹೇಳ್ಕೊತೀರಾ? ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯ ಆಗುವುದಿಲ್ಲ. ಇದು 4 ಸಮಸ್ಯೆಗಳು ಬರುತ್ತೆ. ಪರಿಹಾರಗಳೇನು? ಪರಿಹಾರಗಳು ಪ್ರತಿ ಹುಣ್ಣಿಮೆಯಲ್ಲಿ ದೇವಿಯ ಆರಾಧನೆ ಮಾಡಬೇಕು. ಇದು ಸ್ಪೆಲ್ಲಿಂಗ್ ತಪ್ಪಾಗಿದೆ, ಆರಾಧನೆ ಮಾಡಬೇಕು. ಅರ್ಥ ಆಯ್ತಾ? ದೇವಿ ಆರಾಧನೆ, ದೇವಿ ಆರಾಧನೆ ಅಂತೆ. ಪ್ರತಿ ನಿಮ್ಗೆ ಯಾವ್ದು ಇಷ್ಟ ಬಂದಿರೋ ದೇವರನ್ನ ಆರಾಧನೆಯನ್ನು ಮಾಡಬೇಕು. ಆಮೇಲೆ ದೇವಿಗೆ ಬಿಳಿ ಹೂವಿನಿಂದ ಪೂಜೆಯನ್ನು ಮಾಡಬೇಕು. ಮತ್ತು ಹಾಲಿನಿಂದ ಮಾಡಿದ ಸಿಹಿ ತಿಂಡಿ ನೈವೇದ್ಯವನ್ನು ಅರ್ಪಿಸಬೇಕು. ಮತ್ತು ನಿಮ್ಗೆ ಆದ್ರೆ ಮುತ್ತಿನ ಹರಳನ್ನು ಧರಿಸಬೇಕು. ಆಗ ಏನಾಗುತ್ತೆ? ನಿಮ್ಮ ಮನಸ್ಸು ಚಂಚಲತೆ ಎಲ್ಲ ಹೋಗಿ ಒಂದು
ಕ್ಲಾರಿಟಿ ಸಿಗುತ್ತೆ, ತಿಳಿಯಾಗುತ್ತೆ ನಿಮ್ಮ ಮನಸ್ಸು. ಅದಕ್ಕೋಸ್ಕರ ಮುತ್ತಿನ ಹರಳನ್ನು ಧರಿಸಬೇಕು ಅಂತ ಹೇಳುತ್ತೆ. ಇದು ವಾಸುಕಿ ಕಾಳಸರ್ಪ ದೋಷದ ನಿವಾರಣೆಗಳು. ಶಂಗಪಾಲ ಕಾಳಸರ್ಪ ದೋಷ. ಕಾಳಸರ್ಪ ದೋಷ ಯಾವ್ದ್ರ ಮೇಲೆ ಆಧಾರಿತ? ಲಗ್ನದ ಮೇಲೆ ಆಧಾರಿತ ಅಂತ ಹೇಳಿದೆ. ಮತ್ತು ರಾಹು ಕೇತುವಿನ ನಡುವೆ ಎಲ್ಲ ಗ್ರಹಗಳು ಬಂದಾಗ ಕಾಳಸರ್ಪ ದೋಷ. ಹಾಗೆ ಲಗ್ನವನ್ನು ನೋಡಿ, ಲಗ್ನ ಎಲ್ಲಿದೆ? ಲಗ್ನ ಎಲ್ಲಿದೆ? ಲಗ್ನದಿಂದ ರಾಹು ಎಲ್ಲಿದ್ದಾನೆ? 4ನೇ ಮನೆಯಲ್ಲಿ ರಾಹು, 6, 7, 8, 9, 10ನೇ ಮನೆಯಲ್ಲಿ ಕೇತು. ಕರೆಕ್ಟಾ? 10ನೇ ಮನೆಯಲ್ಲಿ ಕೇತು ಇದ್ದಾರೆ, 4ನೇ ಮನೆಯಲ್ಲಿ ರಾಹು ಇದ್ದಾರೆ. ಇಲ್ಲಿ ಬರ್ತೀನಿ, ರಾಹು 4ನೇ ಭಾವದಲ್ಲಿದ್ದಾಗ, ಕೇತು 10ನೇ ಭಾವದಲ್ಲಿದ್ದಾಗ ಅದು ಶಂಖಪಾಲ ಕಾಳಸರ್ಪ ದೋಷ ಅಂತ ಕರೀತಾರೆ. ಪರಿಹಾರ ಏನು? ಅಲ್ಲ, ಅದಕ್ಕೆ ಏನು ತೊಂದರೆ ಆಗತ್ತೆ ನೋಡಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ದೊರೆಯೋದಿಲ್ಲ, ನಷ್ಟ ಅನುಭವ. ಯಾಕೆ? 4ನೇ ಮನೆ ಸುಖ. ಏನ್ ಭಾವ ಏನ್ ಹೇಳುತ್ತೆ? 4ನೇ ಮನೆದು ಸುಖ ಅಂತ ಹೇಳುತ್ತೆ. ಅದಕ್ಕೆ ನಿಮ್ಗೆ ಸುಖ ಸಿಗಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ನಷ್ಟ ಅನುಭವ ಆಗತ್ತೆ, ವಿದ್ಯಾಭ್ಯಾಸ ಕುಂಠಿತ. 4ನೇ ಮನೆ ಹೈಯರ್ ಎಜುಕೇಶನ್ ಅಲ್ವಾ? ನೀವು ಡಿಗ್ರಿ ಎಲ್ಲ ಓದೋದೆಲ್ಲ, ಸೆಕೆಂಡ್ PUC ಇಂದ ಡಿಗ್ರಿ ಎಲ್ಲ ಬರೋದು 4ನೇ ಮನೆ ಲಗ್ನದಿಂದ. 1, 2, 3, 4. 2ನೇ ಮನೆ ನಿಮ್ಮ ಪ್ರೈಮರಿ ಎಜುಕೇಶನ್ ಅಪ್ ಟು 10th ಸ್ಟ್ಯಾಂಡರ್ಡ್ 2ನೇ ಮನೆ. 4ನೇ ಮನೆ ನಿಮ್ ಫಸ್ಟ್ PU, ಸೆಕೆಂಡ್ PU ಅಪ್ ಟು ಡಿಗ್ರಿ ಅಲ್ವಾ? ಹಾಗಾಗಿ ವಿದ್ಯಾಭ್ಯಾಸ ಕುಂಠಿತ ಆಗ್ಬಿಡುತ್ತೆ 4ನೇ ಮನೆ ರಾಹು ಇದ್ದಾಗ. ಕಾನ್ಸಂಟ್ರೇಷನ್ ಇರಲ್ಲ, ಮತ್ತೆ ಆಸ್ತಿ ಅನುಭವಿಸಲು ಆಗುವುದಿಲ್ಲ. ಆಸ್ತಿ ಅಂತ ಬರೆದ್ಬಿಟ್ಟಿದೀನಿ. ಆಸ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ, ಕರೆಕ್ಷನ್ ಮಾಡಿ ಆಮೇಲೆ ನಿಮ್ಗೆ ಕಳಿಸ್ತೀನಿ ಆಯ್ತಾ. ಆಸ್ತಿ ಅಂತಂದ್ರೆ ಏನು? ಬೂದಿ ಹಣ ಸುಟ್ಟ ಮೇಲೆ ಸಿಗುತ್ತಲ್ಲ ಬೂದಿ, ಅದು ಅಸ್ಥಿ. ಇದು ಆಸ್ತಿ ಅನುಭವಿಸಲು ಆಗುವುದಿಲ್ಲ. ಯಾಕಂದ್ರೆ 4ನೇ ಮನೆ ರಾಹು ಇದ್ದಾಗ ಆಸ್ತಿ ಬಿಡೋದೇ ಇಲ್ಲ. ರಾಹು ಅಂದ್ರೆ ಕುಟುಂಬ, 4ನೇ ಮನೆ ಅಂದ್ರೆ ಕುಟುಂಬ. ಹಾಗಾಗಿ ಕುಟುಂಬದ ಆಸ್ತಿ ಅನುಭವಿಸಲು ಆಗೋದಿಲ್ಲ ರಾಹು ಇದ್ದಾಗ. ಏನ್ ಮಾಡ್ಬೇಕು? 4ನೇ ಮನೆಯಲ್ಲಿ ರಾಹು ಅಂದ್ರೆ ಸರ್ಪವಾಸ. 4ನೇ ಮನೆಯಲ್ಲಿ ರಾಹು ಇದ್ದಾಗ ಏನ್ ಹೇಳ್ತೀವಿ ನಾವು? 4ನೇ ಮನೆಯಲ್ಲಿ ರಾಹು ಅಥವಾ ಶನಿ ಅಥವಾ ಕೇತು ಬಂದಾಗ ವಾಸುದೋಷ ಅಂತ ಹೇಳ್ತೀವಿ ನಾವು. ಅಂದ್ರೆ ಸರ್ಪವಾಸ ಅಂತ, ಮನೆಯಲ್ಲಿ ಸರ್ಪವಾಸ ಇದೆ ಅಂದ್ರೆ ಆಕ್ಚುಲಿ ಹಾವಿರಲ್ಲ, ಅಂದ್ರೆ ಸರ್ಪವಾಸ ಅಂತದ್ದು ಏನಾಗುತ್ತೆ, ನಮ್ಗೆ ವಾಸು ದೋಷ ತೊಂದರೆ ಕಾಣಿಸುತ್ತೆ ಮನೆಯಲ್ಲಿ ಅಂತ. ಅದಕ್ಕೆ ನಿರಂತರ ನಾಗಾರಾಧನೆ ಮಾಡಬೇಕು. ಪ್ರತಿ ಪಂಚಮಿ ಆರ್ ಷಷ್ಠಿ ಅದು ಓಕೆ, ಅದು ಸರಿಯಾಗಿ ತಗೊಳ್ಳಿಲ್ಲ. ಷಷ್ಠಿ ಪ್ರತಿ ಪಂಚಮಿ ಅಥವಾ ಷಷ್ಠಿ. ಪಂಚಮಿ ನಾಗಪಂಚಮಿ ಅಂತೀವಿ, ಸುಬ್ರಹ್ಮಣ್ಯ ಷಷ್ಠಿ ಅಂತೀವಿ. ಕರೆಕ್ಟಾ? ಎರಡು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸರ್ಪಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಪ್ರತಿ ಪಂಚಮಿ ಮತ್ತೆ ಷಷ್ಠಿ ಎಂದು ಸರ್ಪ ದೇವತೆಗಳಿಗೆ ಹಾಲು ತುಪ್ಪ ಅಭಿಷೇಕ ಮಾಡಬೇಕು. ದೇವಸ್ಥಾನದಲ್ಲಿ ಮಾಡಿಸಿ, ನಿಮ್ಗೆ ಬರುತ್ತೆ ಅಂದ್ರೆ ಮನೆಯಲ್ಲೇ ಒಂದು ನಾಗಪ್ಪಂದೊಂದು ಇಟ್ಕೊಂಡು ಚಿಕ್ಕದು, ಒಂದೂವರೆ ಇಂಚದ್ದು ಇಟ್ಕೊಂಡು ಅದಕ್ಕೆ ನೀವು ಹಾಲು ತುಪ್ಪ ನಿಮ್ಗೆ ಬರೋ ಹಾಗೆ ಪೂಜೆಯನ್ನ ಮಾಡಬೇಕು. ಅರ್ಥ ಆಯ್ತಾ? ಆಮೇಲೆ ಬ್ರಾಹ್ಮಣ ಒಟ್ಟುವಿಕೆ ಊಟೋಪಚಾರ ಮಾಡಬೇಕು. ಒಟ್ಟು ಅಂತಂದ್ರೆ ಯಾವುದು? 12 ವರ್ಷ ಒಳಗಡೆ ಇರುವ ಬ್ರಾಹ್ಮಣದ ಹುಡುಗ, ಅದನ್ನ ಅವನ್ನೇನ್ ಕರಿತೀವಿ? ಒಟ್ಟು ಅಂತ ಕರಿತೀವಿ. ಬ್ರಾಹ್ಮಣ ಒಟ್ಟು 12 ವರ್ಷ ಒಳಗಡೆ ಇರಬೇಕು. ಆಗ ಅವರು ಸುಬ್ರಹ್ಮಣ್ಯ ಸ್ವರೂಪ ಅಂತ ಸರ್ಪ ಸ್ವರೂಪದಲ್ಲಿ ಇರ್ತಾರೆ ಬ್ರಾಹ್ಮಣರ ಹುಡುಗರು. ಹಾಗಾಗಿ ಅವ್ರನ್ನ ಕರೆದಿ. ಯಾವಾಗ ಕರಿಬೇಕು? ಪಂಚಮಿ ಅಥವಾ ಷಷ್ಠಿ ಕರೀದಿ. ವರ್ಷಕ್ಕೊಂದ್ಸತಿ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತೆ. ಕರೆಕ್ಟಾ? ಆ ದಿವಸ ಮಿಸ್ ಮಾಡ್ದಂಗೆ ಯಾರನ್ನ 12 ವರ್ಷ ಒಳಗಡೆ ಅವ್ರನ್ನ ಒಟ್ಟುವನ್ನ ಕರೆಸಿ ಮನೇಲಿ ಊಟೋಪಚಾರವನ್ನು ಮಾಡಬೇಕು. ಅವ್ರು ನಿಮ್ಮ ಮನೇಲಿ ನಾವು ಊಟ ಮಾಡಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಅವಾಗ ಸ್ವಯಂ ಪಾಕ ಕೊಡ್ಬೇಕು. ಸ್ವಯಂ ಪಾಕ ಅಂದ್ರೆ, ಸ್ವಯಂ ಅಂದ್ರೆ ಅವರೇ, ಪಾಕ ಅಂದ್ರೆ ಅಡಿಗೆ ಮಾಡ್ಕೊಳ್ಳೋ ಅಂತದ್ದು. ಅವರೇ ಅಡಿಗೆ ಮಾಡ್ಕೊಳಕ್ಕೆ 1 5 kg ಅಕ್ಕಿ, 2 kg ಬೇಳೆ, ತರಕಾರಿಗಳು, ತೆಂಗಿನಕಾಯಿ ಅವೆಲ್ಲ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳುವಂಥದ್ದು. ಊಟೋಪಚಾರ ಮಾಡ್ಬೇಕು. ವಸ್ತ್ರ ಕೊಡ್ಬೇಕು. ಅಥವಾ ನೆಕ್ಸ್ಟ್ ಪೌರ ಕಾರ್ಮಿಕರಿಗೆ ಸಿಹಿ ತಿಂಡಿ ವಿತರಣೆ ಮಾಡಬೇಕು. ಅವಾಗೇನಾಗತ್ತೆ? ಈ ದೋಷ ಎಲ್ಲ ಹೋಗುತ್ತೆ, ನಿಮಗೆ ಒಳ್ಳೆ ಒಂದು ಫಲಗಳು ಸಿಗುತ್ತೆ. ಶಂಖಪಾಲ ಕಾಳ ಸರ್ಪದೋಷ ನಿವಾರಣೆ ಮಾಡ್ಕೊಳ್ತೆ ಹೇಗೆ ಅಂತ ನೋಡಿದ್ರಿ. ನೆಕ್ಸ್ಟ್ ಇವಾಗ ಪದ್ಮಕಾಳ ಸರ್ಪದೋಷ. ಹೇಗೆ ಪದ್ಮಕಾಳ ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳುವಂಥದ್ದು? ಏನು ಪದ್ಮಕಾಳ ಸರ್ಪದೋಷ ಅಂದ್ರೆ, ಲಗ್ನದಿಂದ 5ನೇ ಮನೇಲಿ ಇರಬೇಕು ರಾಹು, ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು, ಮತ್ತೆ ಲಾಭ ಸ್ಥಾನದಲ್ಲಿ ಕೇತು ಇದ್ದಾಗ ನೋಡಿ. ರಾಹು 5ನೇ ಭಾವದಲ್ಲಿ, ಕೇತು 11ನೇ ಭಾವದಲ್ಲಿ ಇದ್ದಾಗ ಅದು ಪದ್ಮಕಾಳ ಸರ್ಪದೋಷ. ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ನಷ್ಟ ಅನುಭವ,
ವಿದ್ಯಾಭ್ಯಾಸ ಕುಂಠಿತ. ಹೈಯರ್ ಅಂತಂದ್ರೆ ಹೈಯರ್ ಎಜುಕೇಶನ್, ಹೈಯರ್ಗಿಂತ ಹೈಯರ್ ಎಜುಕೇಶನ್ ಅಂದ್ರೆ ಮಾಸ್ಟರ್ ಡಿಗ್ರೀಸ್ ಇದು. 4ನೇ ಮನೆ ಡಿಗ್ರಿ, 5ನೇ ಮನೆ ಹೈಯರ್ ಡಿಗ್ರಿ, ಪೋಸ್ಟ್ ಡಿಗ್ರಿ ಅಂತ ಹೇಳ್ತೀವಿ ನಾವು. ವಿದ್ಯಾಭ್ಯಾಸ ಕುಂಠಿತ. ಯಾಕಂದ್ರೆ 5ನೇ ಮನೆ ನಮ್ಮ ಇಮ್ಯಾಜಿನೇಷನ್, ನಮ್ಮ ಒಂದು ನಾಲೆಡ್ಜ್, ಲಾಜಿಕ್ ಅವೆಲ್ಲ ಕುಂಠಿತ ಆಗ್ಬಿಡುತ್ತೆ 5ನೇ ಮನೆಯಲ್ಲಿ ರಾಹು ಇದ್ದಾಗ. ಮತ್ತೆ ಇಲ್ಲೂ ಕೂಡ ಆಸ್ತಿ ಅನುಭವಿಸಲು ಆಗಲ್ಲ. ಅಂದ್ರೆ ಇಲ್ಲೇನೋ ತಪ್ಪಾಗಿದೆ ಅನ್ಕೋತೀನಿ. ಆ ಶಂಕರ ಪದ್ಮಕಾಳ ಸರ್ಪ ಬೇರೆ ಇದೆ, ಅದು ಆಮೇಲೆ ಕಳ್ಸ್ಕೊಡ್ತೀನಿ. ಓಕೆ, ಸದ್ಯಕ್ಕೆ ಐ ಥಿಂಕ್ ಅದು ಕಾಪಿ ಅಂಡ್ ಪೇಸ್ಟ್ ಮಾಡ್ಬೇಕಾದ್ರೆ ಅದನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕ್ಷಮೆ ಇರಲಿ, ಇದನ್ನ ಸಪ್ರೇಟ್ ಆಗಿ ನಾನು ನೋಟ್ಸ್ ಕಳಿಸ್ಬೇಕಾದ್ರೆ ಸಪ್ರೇಟ್ ಆಗಿ ಕಳಿಸ್ತೀನಿ. ಓಕೆ, ಸೊ ಇದನ್ನ ಇಟ್ಕೊಳ್ಳಿ. ಪರಿಹಾರ ಬಂದ್ಬಿಡಿ. ಇದಕ್ಕೆ ಪರಿಹಾರಕ್ಕೆ ಬರೋಣ. ಏನ್ ಪರಿಹಾರ? ಪ್ರತಿನಿತ್ಯ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಮರದ ಕೆಳಗಡೆ ಕೂರಬೇಕು. ಒಂದ್ 15-20 ನಿಮಿಷ ಕುತ್ಕೋಬೇಕು. ಕೆಲವ್ರು ಏನ್ ಮಾಡ್ತಾರೆ, ಹೋಗಿದ ತಕ್ಷಣ ಅದು ಅಶ್ವತ್ಥ ಕಟ್ಟೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಮಾಡಬಾರ್ದು. ಆ ಎನರ್ಜಿ ಬೇಕಲ್ಲ ನಮ್ಗೆ. ಆಗ ಏನ್ ಮಾಡ್ಬೇಕು, ಆ ಮರದ ಕೆಳಗಡೆ ಒಂದು 15-20 ನಿಮಿಷ ಕುತ್ಕೊಂಡು ಧ್ಯಾನವನ್ನು ಮಾಡ್ಬೇಕು, ಇಲ್ಲ ಸುಮ್ಮನೆ ಕುತ್ಕೋಬೇಕು. ಅವಾಗ ಆ ಶಕ್ತಿ ನಮಗೆ ಬರುತ್ತೆ. ಗುರುಪೀಠಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಗುರು ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು. ಗಾಣಗಾಪುರಕ್ಕೆ ಹೋಗಿ ಬರೋವಂಥದ್ದು, ಸಾಯಿಬಾಬಾ ಕ್ಷೇತ್ರಕ್ಕೆ ಹೋಗಿ ಬರೋವಂಥದ್ದು, ದತ್ತಾತ್ರೇಯ ಸ್ವಾಮಿಗೆ ಹೋಗಿ ಬರೋವಂಥದ್ದು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋವಂಥದ್ದು, ನಿಮ್ಮ ಧರ್ಮಗಳಿಗೆ ಯಾವ್ಯಾವ ಗುರುಪೀಠಗಳಿರುತ್ತೋ ಆ ಒಂದು ಗುರುಪೀಠಕ್ಕೆ ಹೋಗಿ ಬರುವಂಥದ್ದು, ಅವೆಲ್ಲ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ಹೀಗೆ ಪದ್ಮಕಾಳ ಸರ್ಪದೋಷನ ನಿವಾರಣೆ ಮಾಡ್ಕೊಳ್ಳುವಂಥದ್ದು. 6ನೇದೇನು? ಮಹಾಪದ್ಮಕಾಳ ಸರ್ಪದೋಷ. ಏನ್ ಹೇಳುತ್ತೆ, ಯಾವಾಗ ಬರುತ್ತೆ ಅಂತಂದ್ರೆ, ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇದ್ದು 12ನೇ ಮನೆಯಲ್ಲಿ ಕೇತು ಇದ್ದಾಗ ಅದನ್ನೇನ್ ಕರಿತೀವಿ? ಅದನ್ನ ಮಹಾಪದ್ಮ ಕಾಳ ಸರ್ಪದೋಷ. ನೋಡಿ, ಸುಲಭವಾಗಿ ಏನೂ ದೊರೆಯುವುದಿಲ್ಲ, ತುಂಬಾ ಕಷ್ಟಪಡ್ತಾರೆ. ಸಾಹಸಗಳಿಗೆ ಮುನ್ನುಗ್ಗಿ ತೊಂದರೆ ಅನುಭವ. ಅಲ್ಲಿ ಹಣ ಹೂಡ್ಬೇಡ ಅಂದ್ರೆ ಹೂಡುವಂಥದ್ದು, ಅವೆಲ್ಲ ಮಾಡ್ತಾ ಇರ್ತಾರೆ. ಬೇಡ ಅಂದಿದ್ದೆ ಮಾಡೋದು, ಸಾಹಸಗಳು ಜಾಸ್ತಿ ಇಂಥವ್ರು. ಬೇಕಾದ್ರೆ ನೋಡಿ ಯಾರಿಗೆ ಮಹಾಪದ್ಮ ಕಾಳ ಸರ್ಪದೋಷ ಇರುತ್ತೆ. ಮತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೊಂದರೆ ಮಾಡೋಂತಾರೆ. ಅದಕ್ಕೆ ಹಿತಶತ್ರುಗಳು ಹೆಚ್ಚಿರ್ತಾರೆ ಇವ್ರಿಗೆ. ಅರ್ಥ ಆಯ್ತಾ? ಪರಿಹಾರ ಏನು? ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಪ್ರತಿದಿನ ಮನೆಯಲ್ಲಿ ಶ್ರೀಗಂಧದ ಧೂಪ ಹಾಕ್ಬೇಕು. ಮತ್ತೆ ತುಪ್ಪದ ದೀಪ ದೇವರಿಗೆ, ಯಾವ ದೇವರಿಗೆ? ಲಕ್ಷ್ಮಿಗೆ, ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಬೆಳ್ಳಿ ಲೋಟದಲ್ಲಿ ನೀರನ್ನಿಟ್ಟು ಮಲಗುವ ಟೈಮಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅಟ್ಲೀಸ್ಟ್ ಒಂದು 3 ತಿಂಗಳು ಮಾಡ್ಬೇಕಿತ್ತು. ಅವಾಗೇನಾಗುತ್ತೆ, ಎನರ್ಜೀಸ್ ಬಿಲ್ಡಪ್ ಆಗುತ್ತೆ, ತೊಂದರೆಗಳೆಲ್ಲ ಹೋಗುತ್ತೆ. ಯಥೇಚ್ಛವಾಗಿ ನೀವು ಮಾಡುವಂತ ಕಾರ್ಯಗಳಲ್ಲಿ ಜಯವನ್ನು ತಂದ್ಕೊಡ್ತಾಳೆ ಮಹಾಲಕ್ಷ್ಮಿ. ಮಹಾಪದ್ಮ ಕಾಳ ಸರ್ಪದೋಷ ಇವೆಲ್ಲ ಸಾಲ್ವಬಲ್, ನಥಿಂಗ್ ಮೇಜರ್. ನೆಕ್ಸ್ಟ್ ತಕ್ಷಕ ಕಾಳ ಸರ್ಪದೋಷ. ಯಾವಾಗ ಲಗ್ನದಲ್ಲಿ ನೋಡಿ, ಲಗ್ನದಲ್ಲಿ ಕೇತು ಇದ್ದಾಗ ಮತ್ತು 7ನೇ ಮನೆಯಲ್ಲಿ ರಾಹು ಇದ್ದಾಗ ಫುಲ್ಲು ಲಗ್ನ ರೌಂಡ್ ಹೊಡೆಯುತ್ತೆ ಎಲ್ಲ ಕಡೆನು. ಆಗ ಒಂದೊಂದು ಲಗ್ನ ಒಂದೊಂದು ಕಡೆ ಇದ್ದಾಗಲೂ ಕೂಡ ಒಂದೊಂದು ಕಾಳ ಸರ್ಪದೋಷ ಬಂದ್ಬಿಡುತ್ತೆ. ಸೊ ಈಗ ರಾಹು 7ನೇ ಭಾವದಲ್ಲಿ, ಕೇತು 1ನೇ ಭಾವದಲ್ಲಿ ಇದ್ದಾಗ ತಕ್ಷಕ ಕಾಳ ಸರ್ಪದೋಷ. ಇದು ಅಷ್ಟೇ, ಇದು ಅದೇ ಕಾಪಿ ಮಾಡಿದೀನಿ ಅನ್ಸುತ್ತೆ. ಇದು ಆಮೇಲೆ ಕಳ್ಸ್ಕೊಡ್ತೀನಿ ನಿಮ್ಗೆ, ನೋಟ್ಸ್ ಕಳ್ಸೋ ಟೈಮಲ್ಲಿ. ಪರಿಹಾರ ಏನ್ ಮಾಡ್ಬೇಕು? ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಪೂಜೆ, ಕೆಂಪು ಕಣಿಗಲೆ, ದಾಸವಾಳ ಹೂಗಳಿಂದ ಅರ್ಚನೆ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ. ಕೆಂಪು ಕಣಗಳೆ ಮತ್ತೆ ದಾಸವಾಳ ಅಂದ್ರೆ ಬಹಳ ಶ್ರೇಷ್ಠ ಸುಬ್ರಹ್ಮಣ್ಯ ಸ್ವಾಮಿಗೆ. ಯಾಕಂದ್ರೆ ಲಗ್ನದಲ್ಲೇ ಕೇತು ಇದ್ದಾಗ. ಅರ್ಥ ಆಯ್ತಾ? ದಾಸವಾಳ ಹೂಗಳಿಂದ ಅರ್ಚನೆ ಮಾಡಬೇಕು. ಮತ್ತು ಬೇಳೆ ಒಬ್ಬಟ್ಟಿನ ನೈವೇದ್ಯ. ಬೇಳೆ ಅಂತಂದ್ರೆ ಯಾವ ಬೇಳೆ? ತೊಗರಿ ಬೇಳೆ ಯೂಸ್ ಮಾಡ್ತೀವಿ. ತೊಗರಿ ಬೇಳೆ ಅಂದ್ರೆ ಏನು? ಸುಬ್ರಹ್ಮಣ್ಯ, ಮಂಗಳ ಗ್ರಹದ ಅಧಿಪತಿ ಯಾರು? ಸುಬ್ರಹ್ಮಣ್ಯ. ಹಾಗಾಗಿ ಬೇಳೆ ಒಬ್ಬಟ್ಟಿನ ನೈವೇದ್ಯ ಬಹಳ ವಿಶೇಷ. ಸುಬ್ರಹ್ಮಣ್ಯಂಗೆ ಬೇಳೆ ಒಬ್ಬಟ್ಟಿನ ನೈವೇದ್ಯ ಮಾಡ್ಬಿಟ್ರೆ, ಗಣಪತಿಗೆ ನಾವು ಹೇಗೆ ಮೋದಕದ ನೈವೇದ್ಯ ಮಾಡ್ತೀವೋ ಹಾಗೆ ಸುಬ್ರಹ್ಮಣ್ಯನಿಗೆ ಒಬ್ಬಟ್ಟಿನ, ಅದು ಬೇಳೆ ಒಬ್ಬಟ್ಟಿನ, ಕಾಯಿ ಒಬ್ಬಟ್ಟಲ್ಲ, ಕೊಬ್ಬರಿ ಹಾಕ್ಬಾರ್ದು, ಕೊಬ್ಬರಿ ತುರಿ ಇಲ್ಲ, ಬೇಳೆ ಒಬ್ಬಟ್ಟಿನ ನೈವೇದ್ಯ ಮಾಡಿದಾಗ ವಿಶೇಷವಾದ ಫಲ ಸುಬ್ರಹ್ಮಣ್ಯ ಕೊಡ್ತಾನೆ. ಮತ್ತೆ ಮಂಗಳ ಗ್ರಹ ಅಂತಂದ್ರೆ ಏನು? ತಾಮ್ರ. ಸೊ ತಾಮ್ರದ ಉಂಗುರ ಅಥವಾ ಬಳೆಯನ್ನು ಧರಿಸಬೇಕು. ತಾಮ್ರದ ಉಂಗುರ ಅಥವಾ ಬಳೆಯನ್ನು ಧರಿಸಬೇಕಂತೆ. ವರ್ಷಕ್ಕೆ 1 ಬಾರಿ ಆದ್ರೂ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡಬೇಕು. ಹೇಳಿದ್ನಲ್ಲ, ನಮ್ಗೆ ಎಲ್ಲ ಹತ್ರ ಇರುತ್ತೋ, ಎಲ್ಲೂ ಹೋಗಕ್ಕಾಗಲ್ಲ, ಮನೆ ಹತ್ರನೇ ಅಶ್ವತ್ಥ ಕಟ್ಟೆ ಇರುತ್ತೆ. ಅಟ್ಲೀಸ್ಟ್ ಆ ಅಶ್ವತ್ಥ ಕಟ್ಟೆಗೆ ಹೋಗಿ
ಬರುವಂತದ್ದು. ಅರ್ಥ ಆಯ್ತಾ? ವರ್ಷಕ್ಕೆ ಒಂದು ಬಾರಿ ಆದ್ರೂ ಮಾಡ್ಬೇಕಂತೆ. ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಿ ತದನಂತರ ಸ್ವಾಮಿಯನ್ನು ದರ್ಶನ ಮಾಡ್ತು ಅಂದ್ರೆ ಬಹಳ ವಿಶೇಷವಾದ ಫಲ. ಇದು ತಕ್ಷಕ ಕಾಳ ಸರ್ಪ ದೋಷದ ಫಲ. ನೆಕ್ಸ್ಟ್ ನೋಡಿ, ಎಲ್ಲ ತಕ್ಷಕ ಮಹಾಪದ್ಮ ಎಲ್ಲ ಆರೆಂಜ್ ಇದು ಪರ್ಪಲ್ ಕಲರ್ ಬರ್ತಿದ್ದೀನಿ. ಇಲ್ಲಿ ಕಾರ್ಕೋಟಕ ಬಂದಿದ ತಕ್ಷಣ ರೆಡ್ ಕಲರ್ ಬರ್ದಿದ್ದೀನಿ. ಏನಕ್ಕೆ ಅಂತಂದ್ರೆ ಇದು ಎಲ್ಲಾ ಸರ್ಪಗಳಿಂದ ಬಹಳ ವಿಷಕಾರಿಯಾದದ್ದು ಕಾರ್ಕೋಟಕ. ಕರ್ಕೋಟಕ ಅಥವಾ ಕಾರ್ಕೋಟಕ ಅಂತ ಕರಿತೀವಿ ಇದನ್ನ. ವೆರಿ 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 ಇಂಪಾರ್ಟೆಂಟ್. ಇದನ್ನ ಬರ್ದಿಟ್ಕೊಳ್ಳಿ ಒಂದ್ ಕಡೆ. ಕಾರ್ಕೋಟಕ ಕಾಳ ಸರ್ಪದೋಷ ಇದ್ದಾಗ ಇದು ಸುಮಾರು ಜನ ನೋಡಿದ್ದೀನಿ. ಸುಮಾರು ಜನದ್ದು ಬಹಳ ಯಥೇಚ್ಛವಾಗಿ ತೊಂದರೆ ಕೊಟ್ಬಿಡುತ್ತೆ ಇದು. ಅರ್ಥ ಆಯ್ತಾ? ಕಾರ್ಕೋಟಕ ಕರೆಕ್ಟ್. ರಾಹು 8ನೇ ಅಂದ್ರೆ ಲಗ್ನದ ಆಧಾರದ ಮೇಲೆ ನಾವು ಕಾಳ ಸರ್ಪದೋಷ ಡಿಸೈಡ್ ಮಾಡೋದಲ್ವಾ. ಒಂದು ರಾಹು ಕೇತುವಿನ ನಡುವೆ ಎಲ್ಲಾ ಗ್ರಹಗಳು ಬಂದಾಗ ಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಡಿಗ್ರೀಸ್ ಲೆಕ್ಕ ತಗೊಂಡ್ರು ಕೂಡ ಎಲ್ಲ ಕೇತು ಮತ್ತು ರಾಹುವಿನ ಡಿಗ್ರಿ ಒಳಗಡೆನೆ ಎಲ್ಲಾ ಗ್ರಹಗಳು ಬಂದಿರ್ಬೇಕು. ಅವಾಗಲೇ ನಾವು ಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಅದ್ರಲ್ಲೂ ಕೂಡ ಲಗ್ನದ ಆಧಾರದ ಮೇಲೆ ನೋಡ್ಬೇಕು. ಲಗ್ನ ಎಲ್ಲಿದೆ? ಲಗ್ನ ಇಲ್ಲಿದೆ. ಲಗ್ನದಿಂದ 12ನೇ ಮನೆಯಲ್ಲಿ ಕೇತು ಇರುತ್ತೆ. ಮತ್ತೆ ಲಗ್ನದಿಂದ 6ನೇ ಮನೆಯಲ್ಲಿ 8ನೇ ಮನೆಯಲ್ಲಿ ಅಲ್ವಾ? ಕರೆಕ್ಟ್, 8ನೇ ಮನೆ. ಇದು 2ನೇ ಮನೆ ಹೀಗೆ ಬಂದಾಗ. ಸೊ ಲಗ್ನದಿಂದ 2ನೇ ಮನೆಯಲ್ಲಿ ಕೇತು ಇದ್ದಾಗ ಮತ್ತೆ 8ನೇ ಮನೆಯಲ್ಲಿ ರಾಹು ಇದ್ದಾಗ ಅದನ್ನ ನಾವೇನ್ ಕರಿತೀವಿ? 2ನೇ ಮನೆಯಲ್ಲಿ ಕೇತು. ನೆನ್ಪಿಟ್ಕೊಳ್ಳಿ, ಇದನ್ನ ಕಾರ್ಕೋಟಕ ನೆನಪಿಲ್ಲ ಆದ್ರೂ ಕೂಡ ಕಾಳ ಸರ್ಪ ಗೊತ್ತಿದೆ ನೋಡಕ್. ಇವಾಗ ನಿಮ್ಗೆ ರಾಹು ಕೇತು ನಡುವೆ ಎಲ್ಲ ಗ್ರಹಗಳು ಬಂದಾಗ ಕಾಳ ಸರ್ಪ ದೋಷ. ನಿಮ್ಗೆ ಹೆಸರು ಮರ್ತೋಗಿರ್ಬೋದು, ತೊಂದರೆ ಇಲ್ಲ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, 2ನೇ ಮನೆಯಲ್ಲಿ ಕೇತು ಇದ್ದಾಗ ಕಾಳ ಸರ್ಪ ದೋಷ ಇದ್ದು 2ನೇ ಮನೆಯಲ್ಲಿ ನೋಡಿ ಕೇತು ಬಂದಾಗ ಅದು ಸ್ವಲ್ಪ ಗಮನ ಕೊಡಬೇಕು. ದೀರ್ಘವಾಗಿ ಜಾತಕವನ್ನು ನೋಡ್ಬೇಕು. ಏನಕ್ಕೆ ಅಂದ್ರೆ ಅನಾರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಸಾಂಸಾರಿಕ ಜೀವನದಲ್ಲಿ ಸಂಘರ್ಷಗಳು ಹೆಚ್ಚಿರುತ್ತೆ. ಹಣದ ಅಭಾವ, ಅವ್ರಿಗೆ ಒಳ್ಳೆ ಕೆಲಸನೂ ಸಿಗಲ್ಲ, ಒಳ್ಳೆ ವಿದ್ಯೆನೂ ಇರಲ್ಲ. ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡೇ ಹೋಗ್ತಾರೆ. ಬಟ್ ಏನಂದ್ರೆ ಅವ್ರಿಗೆ ಆಸೆ ಇರುತ್ತೆ ಏನೋ ಮಾಡಿ ದುಡ್ಡು ಮಾಡ್ಬೇಕು ಅಂತ. ಸುಲಭದ ಹಣ ಮಾಡೋ ಚಟಕ್ಕೆ ಹೊರಟೋಗ್ತಾರೆ. ಮತ್ತೆ ಶಾಂತಿ ನೆಮ್ಮದಿ ಹಾಳಾಗೋಗ್ಬಿಡುತ್ತೆ. ಮೇನು ಅನಾರೋಗ್ಯ 99 ಭಾಗ ಅನಾರೋಗ್ಯ ಆಗ್ಬಿಡುತ್ತೆ ಅವ್ರಿಗೆ. ನೋಡ್ಕೋಬೇಕು. ನೋಡಿಬೇಕಾರೆ ಎಲ್ಲರಿಗೂ ಅಂದ್ರೆ ಚಿಕ್ಕ ವಯಸ್ಸಿಂದ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಅಟ್ ಯಾವಾಗ ಬರುತ್ತೋ ನೋಡ್ಕೋಬೇಕು. ದಶಾಭುಕ್ತಿ ಪ್ರಕಾರ ನೋಡ್ಕೊಂಡಾಗ ಯೂಶಲ್ ಆಗಿ ಇದು ಕಾರ್ಕೋಟಕ ಯಥೇಚ್ಛವಾಗಿ ವಿಷ. 2ನೇ ಮನೇಲಿ ಕೇತು ಇದ್ದಾಗ ನೆನ್ಪಿಟ್ಕೊಂಬಿಡಿ, ಇದು ಡೇಂಜರ್ ಅಂತ. ಅದಕ್ಕೆ ಪರಿಹಾರ ಆದಷ್ಟು ಬೇಗ ಮಾಡ್ಕೋಬೇಕು. ನೆಗ್ಲೆಕ್ಟ್ ಮಾಡಬಾರ್ದು. ಏನು ತುಂಬಾ ಸುಲಭವಾದಂತಹ ಪರಿಹಾರ ಏನು ಅಂತಂದ್ರೆ, ಪ್ರತಿ ಬುಧವಾರ ಖಾಲಿ ಹೊಟ್ಟೆಯಲ್ಲಿ 2 ತುಳಸಿ ದಳ ಸೇವಿಸಬೇಕು. ಬರೀ ತುಳಸಿ ಎಲ್ಲ ತಿಂತಾ ಇದ್ರೆ ನೀವು, ಅದು ಮೆರ್ಕ್ಯುರಿ ಇರುತ್ತೆ. ಮೆರ್ಕ್ಯುರಿ ಅದೇನಾಗುತ್ತೆ, ಅಲ್ಲೆಲ್ಲ ಕರೆ ಆಗ್ಬಿಡುತ್ತೆ. ತುಳಸಿ ಎಲ್ಲ ಜಾಸ್ತಿ ತಿನ್ಬಾರ್ದು. ಅರ್ಥ ಆಯ್ತಾ? ಅಕಸ್ಮಾತ್ ತಿಂದ್ರು ಚೆನ್ನಾಗಿ ಬಾಯಿ ಮುಕ್ಕಳಿಸ್ಕೊಂಡು ಒಳಗಡೆ ಎಳ್ಕೊಳ್ಬೇಕು. ನೀರನ್ನ ಕುಡಿಬೇಕು. ಅದಕ್ಕೆ ಇಲ್ಲಿ ನೀರು ಕುಡಿಯಬೇಕು ಅಂತ ಬರೆದಿದ್ದಾರೆ ಶಾಸ್ತ್ರದಲ್ಲಿ. ಪ್ರತಿ ಬುಧವಾರ ಖಾಲಿ ಹೊಟ್ಟೆಯಲ್ಲಿ 2 ತುಳಸಿ ದಳ ಸೇವಿಸಿ ನೀರು ಕುಡಿಯಬೇಕು. ಅರ್ಥ ಆಯ್ತಾ? ಕೆಲವರೆಲ್ಲ ಕಿತ್ಕೊಂಡು ತಿಂತಾ ಇರ್ತಾರೆ. ಗುರುಗಳು ಹೇಳಿದಾರಪ್ಪ, ನಮ್ ಜ್ಯೋತಿಷ್ ಹೇಳಿದಾರೆ ಅನ್ಬಿಟ್ಟು ತಿಂತಾ ಇರ್ತಾರೆ. ಆಮೇಲೆ ನೋಡೆಲ್ಲ ನೆಕ್ಸ್ಟ್ ಟೈಮ್ ಬರೋ ಎಲ್ಲ ಅಲ್ಲಿ ಕರೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಂಗ್ ಮಾಡ್ಬೇಡಿ. ಅವ್ರಿಗೆ ಏನ್ ಕರೆಕ್ಟ್ ಆಗಿ ಹೇಳ್ಬೇಕು. ಅವ್ರಿಗೆ ಕುಡಿದ ತಕ್ಷಣ ಇಲ್ಲ ಅಲ್ಲಿ ಇದಾಗ್ಬಿಡುತ್ತೆ. ಹಾಗಾಗಿ ನೀವು ಅದನ್ನ ನೀರನ್ನು ಕುಡಿಬೇಕು. ಮತ್ತೆ ಬುಧವಾರ, ಶುಕ್ರವಾರ ಮತ್ತು ಶನಿವಾರಗಳಂದು ಏನ್ ಮಾಡ್ಬೇಕು? ಶ್ರೀನಿವಾಸ ದೇವರ ಅಂದ್ರೆ ಸ್ವಾಮಿ ದೇವಸ್ಥಾನವನ್ನ ದರ್ಶನ ಮಾಡಬೇಕು. ಒಳಗಡೆ ದೇವರನ್ನ ದರ್ಶನ ಮಾಡಬೇಕು. ಬಡವರಿಗೆ ಸಹಾಯ ಮಾಡಬೇಕು.